ಈಗ ಆರಂಭವಾಗ್ತಾ ಇದೆ ದೇಶದ ಅತಿ ದೊಡ್ಡ ಮುಕದ್ದಮೆ ಆಪ್ಕಿ ಅದಾಲತ್ ರಜತ್ ಶರ್ಮಾ ಅವರೊಂದಿಗೆ. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್. ಬನ್ನಿ ಶುರು ಮಾಡೋಣ ಆಪ್ಕೆ ಅದಾಲತ್ನಲ್ಲಿ ಇವತ್ತಿನ ಮೊಕದ್ದಮೆ. ದಿಲ್ಲಿ ಎಂಥ ನಗರ ಅಂದ್ರೆ ಅದ್ರ ಮೇಲೆ ಎಲ್ಲರ ಕಣ್ಣು ಇದೆ. ಮತ್ತೆ ದಿಲ್ಲಿ ಜನತೆಯ ಕಣ್ಣು ಯಾರ ಮೇಲಿದೆಯೋ ಅವರು ಇವತ್ತು ನನ್ನ ಅತಿಥಿಯಾಗಿದ್ದಾರೆ. ರಾಜಕಾರಣಕ್ಕೆ ಇವರು ಹಳಬರು. ದಿಲ್ಲಿ ಅವರಿಗೆ ಇವರ ಪರಿಚಯ ಖಂಡಿತ ಇದೆ. ಸೊ ಪ್ಲೀಸ್ ವೆಲ್ಕಮ್ ದಿಲ್ಲಿಯ ಮುಖ್ಯಮಂತ್ರಿ ರೇಖಾ ಗುಪ್ತಾ. ಮತ್ತೆ ಆಪ್ಕೆ ಅದಾಲತ್ನಲ್ಲಿ ಇವತ್ತಿನ ನಮ್ಮ ಜಡ್ಜ್, ಜನಪ್ರಿಯ ಪತ್ರಕರ್ತರು. ಇವರನ್ನ ನೀವು ಟಿವಿನಲ್ಲಿ ನೋಡಿರ್ತೀರಿ, ಯೂಟ್ಯೂಬ್ನಲ್ಲಿ ನೋಡಿರ್ತೀರಿ. ಪ್ಲೀಸ್ ವೆಲ್ಕಮ್ ರಿಚಾ ಅನಿರುದ್ಧ್. ವಿಚಾರಣೆ ಈಗ ಶುರುವಾಗಲಿ. ಬನ್ನಿ ಹಾಗಿದ್ರೆ ಶುರು ಮಾಡೋಣ ಆಪ್ಕೆ ಅದಾಲತ್ನಲ್ಲಿ ಇವತ್ತಿನ ಮೊಕದ್ದಮೆ. ಮೊದಲ ಆರೋಪ ದಿಲ್ಲಿಯ ಮುಖ್ಯಮಂತ್ರಿ ರೇಖಾ ಗುಪ್ತಾ ಅವರ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ದಿಲ್ಲಿಯ ಮುಖ್ಯಮಂತ್ರಿ ರೇಖಾ ಗುಪ್ತಾ ಮೇಲಿರುವ ಆರೋಪವೆಂದರೆ ಇವರು ದಿಲ್ಲಿನಲ್ಲಿ ಸುಮ್ಮನೆ ಕೂರಿಸಿರುವಂತ ಒಬ್ಬ ಸಿಎಂಒ ಎಂಬುದು. ರೇಖಾ ಅವರೇ, ನೋಡಿ, ದಿಲ್ಲಿನಲ್ಲಿ ಚುನಾವಣೆ ಆಯ್ತಲ್ಲ, ಆಗ ನಿಮ್ಮನ್ನ ಮುಖ್ಯಮಂತ್ರಿ ಅಂತ ಪ್ರೊಜೆಕ್ಟೇ ಮಾಡಿರಲಿಲ್ಲ. ಹಾಗಾಗಿ ಆಮ್ ಆದ್ಮಿಯ ಪಾರ್ಟಿಯ ಜನಗಳೇ ಹೇಳ್ತಾರೆ ಇವರನ್ನ ದಿಲ್ಲಿಯ ಜನತೆ ಆಯ್ಕೆ ಮಾಡಿದ್ದಲ್ಲ, ಇವರನ್ನ ದಿಲ್ಲಿ ಮೇಲೆ ಮುಖ್ಯಮಂತ್ರಿಯನ್ನಾಗಿ ಹೇರಲಾಯಿತು. ನೋಡಿ ರಜತ್ ಅವರೇ, 2 ವಿಷಯ ಹೇಳಕ್ ಇಷ್ಟಪಡ್ತೇನೆ. ಒಂದು, ನಮ್ಮ ದೇಶದ 140 ಕೋಟಿ ಜನಗಳ ಗರ್ಜನೆ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು. ನನಗನ್ಸತ್ತೆ ಅವರಿಗಿಂತ ಹೆಚ್ಚಿಗೆ ಯಾರಿಗ ಅರ್ಥ ಆಗೋಕ್ ಸಾಧ್ಯ ದಿಲ್ಲಿಗೆ ಯಾರ್ ಸರಿ ಯಾರ್ ತಪ್ಪು ಅಂತ. ಒಂದ್ ವೇಳೆ ಅವ್ರು ನನ್ನ ಆಯ್ಕೆ ಮಾಡಿ ಅವಕಾಶ ಕೊಟ್ಟಿದ್ದಾರೆ ಅಂದ್ರೆ ಅದು ದಿಲ್ಲಿಗೆ ಒಳ್ಳೇದಕ್ಕಿಂತ ಹೆಚ್ಚು ಒಳ್ಳೇದನ್ನ ಮಾಡ್ಬೋದು ಅಂದ್ರೆ ಅದು ಇದೇನೆ. ಮತ್ತೆ 2ನೇದು, ಅದು ನನ್ನ ರೂಪದಲ್ಲಿ ದೇಶದ ಅರ್ಧ ಜನಸಂಖ್ಯೆಗೆ ಗೌರವ ಕೊಡೋದು, ಒಬ್ಳು ಮಹಿಳೆಗೆ ಮುಖ್ಯಮಂತ್ರಿಯ ರೂಪದಲ್ಲಿ ದೇಶದ ರಾಜಧಾನಿ ಡೆಲ್ಲಿನಲ್ಲಿ ಅವಕಾಶ ಕೊಡೋದು, ಅದು ಪೂರ್ತಿ ತಾಕತ್ ಜೊತೆಗೆ. ಬಹುಶಃ ಅವ್ರು ಯೋಚಿಸ್ತಾ ಇರ್ಬೋದು, ಭಾರತೀಯ ನಾರಿ, ಇವಳು ತಾಕತ್ತೇನು ಅಂತ ಗೊತ್ತಿದೆ, ಯಾವ ಕಷ್ಟನ್ ಬೇಕಾದ್ರೂ ಎದುರಿಸ್ತಾರೆ, ತನ್ನ ದಾರಿನ ತಾನೇ ರೂಪಿಸ್ಕೋತಾರೆ ಅಂತ. ಆದ್ರೆ ಜನಗಳ ಮನಸ್ಸಿನಲ್ಲೂ ಸಾಕಷ್ಟು ಉತ್ಸುಕತೆ ಇದೆ ಇದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ. ತೀರ್ಮಾನ ಆದಂತ ಸಂದರ್ಭದಲ್ಲಿ ಮೀಡಿಯಾದಲ್ಲಿ ಸಾಕಷ್ಟು ಹೆಸರುಗಳು ಬರ್ತಾ ಇದ್ವು. ಕೆಲವೊಮ್ಮೆ ಸ್ಮೃತಿ ಇರಾನಿ ದಿಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳ್ತಿದ್ರು. ಪ್ರವೇಶ್ ವರ್ಮಾ ಅವರ ಮಕ್ಕಳು ಟಿವಿನಲ್ಲಿ ಕೂತು ಹೇಳ್ತಾ ಇದ್ರು ನಮ್ ತಂದೆಯವರೇ ಮಿನಿಸ್ಟರ್ ಆಗ್ತಾರೆ ಅಂತ. ಹಾಗಿದ್ರೆ ರೇಖಾ ಗುಪ್ತಾ ಹೇಗಾದ್ರು? ನಾನು ಇಷ್ಟನ್ನ ಹೇಳ್ಬೋದು, ಈ ಭಾರತೀಯ ಜನತಾ ಪಾರ್ಟಿ ಅದು ತುಂಬಾನೇ ದೊಡ್ಡ ವಿಶೇಷಣೆ ಅಂತ ಹೇಳ್ಬೋದು. ಒಂದು ಗ್ರಾಸ್ರೂಟ್ ಲೆವೆಲಿಂದ ಬಂದಿರೋಂಥ ವ್ಯಕ್ತಿ, ಒಂದು ಸಾಧಾರಣ ಭೂಮಿಯಿಂದ ಬಂದಿರೋಂಥ ವ್ಯಕ್ತಿ, ಒಬ್ರು ನಾಯಕರಿಗೆ ತುಂಬಾ ಚೆನ್ನಾಗಿ ಟ್ರೈನಿಂಗ್ ಅನ್ನ ಕೊಟ್ಟು ಈ ಥರದೊಂದು ಅವಕಾಶನ ಕೊಟ್ಟು ಅವ್ರ ಮೇಲೆ ನಂಬಿಕೆನ ಇಟ್ರೆ ಆಗ ಅವರು ರಾಜ್ಯದ ಕಷ್ಟ ಸುಖಗಳನ್ನ, ಜನತೆಯ ಹಿತಕ್ಕಾಗಿ ಕಾರ್ಯಗಳನ್ನ ಮಾಡ್ತಾರೆ. ಸೊ ಪೂರ್ತಿ ಕ್ರೆಡಿಟ್ ಅನ್ನ ನಾನು ಶೇಷ ಮಿತ್ರತ್ವ ಹಾಗೆ ಪಾರ್ಟಿಗೆ ಕೊಡಕ್ ಇಷ್ಟಪಡ್ತೀನಿ. ನೋಡಿ, ಬಿಜೆಪಿ ಅವ್ರು ಹೇಳ್ತಾರೆ ಯಾರ ಬಗ್ಗೆ ಜಾಸ್ತಿ ಚರ್ಚೆ ಆಗುತ್ತೋ ಅವ್ರಿಗೆ ಅವಕಾಶ ಸಿಗೋದಿಲ್ಲ ಅಂತ. ನಿಮ್ಮ ಹೆಸರು ಚರ್ಚೆ ಆಗ್ಬಾರ್ದು ಅಂತ ನೀವು ಪ್ರಯತ್ನ ಮಾಡಿ. ನಾನು ತುಂಬಾ ಪ್ರಯತ್ನ ಪಟ್ಟಿದ್ದೆ ನನ್ನ ಹೆಸರಿನ ಚರ್ಚೆ ನಿಲ್ಲಿ ಅಂತ. ಆದ್ರೆ ಟಿವಿ ಅವರು ಒಂದೇ ಸಮ ತೋರಿಸ್ತಾ ಇದ್ರಿ ಮಹಿಳೆ ಆದ್ರೆ ರೇಖಾ ಗುಪ್ತಾ ಆಗ್ತಾರೆ ಅಂತ. ಆಗ ಕೆಲವು ನನ್ನ ಮಿತ್ರರು ಹೇಳಿದ್ರು ತಪ್ಪಿದು, ಬರ್ಬಾರ್ದು. ಆದ್ರೆ ನಾನ್ ತಡಿಯಕ್ಕೂ ಆಗಲ್ಲ. ಏನ್ ನಡೀತಿದ್ಯೋ ಅದ್ರ ಮೇಲೆ ದೇವರ ಕೃಪೆ ಇರ್ಬೇಕು. ಡೆಲ್ಲಿ ಸೇವೆ ಮಾಡೋದಕ್ಕೆ ನನ್ಗೆ ಅವಕಾಶ ಸಿಕ್ಕಿದೆ, ನನ್ನ ಪೂರ್ತಿ ಶಕ್ತಿ ಹಾಕಿ ಮಾಡ್ತೀನಿ. ಮತ್ತೆ ಏನಾದ್ರೂ ಕೆಲಸ ಸಿಕ್ಕಿದ್ರು ಅದನ್ನು ಕೂಡ ಮಾಡ್ತೀನಿ ನಾನು. ಜನ ಮತ್ತೊಂದು ಮಾತನ್ನು ಹೇಳ್ತಾರೆ, ಬಿಜೆಪಿನಲ್ಲಿ ಮೊದಲನೇ ಸಾಲಿನಲ್ಲಿ ಯಾರು ಕೂತಿರ್ತಾರಲ್ಲ ಅವರ ನಂಬರ್ ಯಾವತ್ತೂ ಬರೋದಿಲ್ಲ. ನೀವು ಹಿಂದೆ ಕೂತಿದ್ರ ಅಥವಾ ಮುಂದೆ ಕೂತಿದ್ರ? ನಾನು 2ನೇ ಲೈನಲ್ಲಿ ಕೂತಿದ್ದೆ, ಮುಂದೆ ಲೈನಲ್ಲಿ ಕೂತಿರ್ಲಿಲ್ಲ. ನಾನು 30 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಸೊ ನನಗ್ ಗೊತ್ತಿತ್ತು ಮೊದಲನೇ ಲೈನಲ್ಲಿ ಕೂತ್ರೆ ಕೆಲಸ ಆಗಲ್ಲ ಅಂತ. ನೀವು ಮೊದಲನೇ ಸಲ MLA ಆಗಿದ್ದೀರಾ, ರಾಜಕೀಯದ ಬಗ್ಗೆ ಅನುಭವ ಕಡಿಮೆ ಇದೆ, ಮತ್ತೆ ಇಷ್ಟು ದೊಡ್ಡ ಜವಾಬ್ದಾರಿ ನಿಮ್ಮೇಲಿದೆ. ಯಾವತ್ತಾದ್ರೂ ನಿಮಗೆ ಭಯ ಆಯ್ತಾ ಅಥವಾ ರಾತ್ರಿ ನಿದ್ದೆ ಬರ್ಲಿಲ್ವಾ? ಇಷ್ಟು ದೊಡ್ಡ ಜವಾಬ್ದಾರಿ ಇದೆ ಅನ್ನೋ ಕಾರಣಕ್ಕೆ. ಭಯನೂ ಆಯ್ತು, ನಿದ್ದೆನೂ ರಾತ್ರಿ ನಿದ್ದೆ ಹೊರಟೋಗಿದೆ.
ಆಗೋಕ್ಕೂ ಮುಂಚೆ ನನಗೆ ನಿಮ್ಮ ಥರದವರು ನಿಮ್ಮಂಥವ್ರ ಜೊತೆ ಮಾತಾಡುವಾಗ ನನಗೆ ತುಂಬ ಭಯ ಆಗ್ತಿತ್ತು. ಏನಾಗೋಯ್ತು ಇದೆಲ್ಲ? ನನ್ಗ್ಯಾಕೋ ಭಯ ಆಗ್ತಿದೆ ಅಂದೆ. ಅಯ್ಯೋ, ಈ ಭಯ ಯಾಕಾಗ್ತಿದೆ? ಪರವಾಗಿಲ್ಲ, ಏನಾಗತ್ತೋ ಒಳ್ಳೇದೇ ಆಗತ್ತೆ. ಅಯ್ಯೋ ಅದಲ್ಲ. ಮತ್ತೆ ನಾನೇನು ಯೋಚಿಸ್ತಾ ಇದ್ದೀನಿ? ನಾನೇನೂ ಆಗಿಲ್ಲ, ಸುಮ್ಮನೆ ಹಾಗೆ ಕೆಲಸ ಮಾಡ್ತೀನಿ ಅಂದ್ರೆ ಪರವಾಗಿಲ್ಲ. ನನ್ನನ್ನ ಮಂತ್ರಿ ಮಾಡಿದ್ರು ಪಾರ್ಟಿ, ಪರವಾಗಿಲ್ಲ, ನಾನು ಆರಾಮಾಗಿ ಮಾಡ್ತೀನಿ. ಆದ್ರೆ ಮುಖ್ಯಮಂತ್ರಿ ಆಗ್ಬಿಟ್ರೆ ನಾನು ಹೇಗ್ ಮಾಡ್ಲಿ? ಆ ಒಂದು ಭಯ ಮೊದಲು ಕೆಲವು ದಿನಗಳಿತ್ತು. ಅದಾದ್ಮೇಲೆ ನನಗರ್ಥ ಆಯ್ತು, ನಾನು ಒಂಟಿಯಾಗಿಲ್ಲ. ನನ್ನ ಜೊತೆಗೆ ನನ್ನ ನೇತೃತ್ವ ಇದೆ, ನನ್ನ ಸಹಪಾಠಿಗಳಿದ್ದಾರೆ, ವಿಧಾಯಕರಿದ್ದಾರೆ, ಮಂತ್ರಿಮಂಡಲ ಇದೆ, ಇಷ್ಟು ದೊಡ್ಡ ಪ್ರಶಾಸನ ಇದೆ. ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಕೇವಲ ನಿಮ್ಮ ನೀತಿ ಮತ್ತೆ ನಿಯತ್ತು ಇದೆರಡು ಸ್ಪಷ್ಟವಾಗಿರ್ಬೇಕು, ಶುದ್ಧವಾಗಿರ್ಬೇಕು. ಅದಾದ್ಮೇಲೆ ಇದೆಲ್ಲ ಒಂದು ಕಾರ್ಯ. ಒಟ್ಟಿಗೆ ಮುಂದ್ ಹೋದ್ರೆ ಆಗ ಡೆಲ್ಲಿ ಹಿತಕ್ಕಾಗಿ ಕೆಲಸ ಮಾಡೇ ಮಾಡ್ತೀವಿ. ನೋಡಿ, 27 ವರ್ಷಗಳ ಕಾಲ ಭಾರತೀಯ ಜನತಾ ಪಾರ್ಟಿ ಕಾಯ್ಬೇಕಾಗಿ ಬಂತು ದಿಲ್ಲಿನಲ್ಲಿ ಸರ್ಕಾರ ನಡೆಸೋದಿಕ್ಕೆ. ಇದು ನೋವಿನ ಸಂಗತಿ. 7 ಎಂಪಿಗಳು ಗೆಲ್ತಾ ಇದ್ರು, ಆದ್ರೆ ದಿಲ್ಲಿನಲ್ಲಿ ಸೋತ್ ಹೋಗ್ತಾ ಇದ್ರು. ಈಗ ಒಂದ್ ಮಾತು ಹೇಳಿ, ಮುಖ್ಯಮಂತ್ರಿ ಆಗೋದಿಕ್ಕೂ ಮೊದಲು ಮೋದಿ ಅವರನ್ನ ನೀವು ಎಷ್ಟು ಸಲ ಭೇಟಿ ಮಾಡಿದ್ರಿ? ಮೋದಿಜಿ ಅವರನ್ನ ಎಷ್ಟೋ ಬಾರಿ ಭೇಟಿ ಮಾಡಿದ್ದೀನಿ. ಕಾರ್ಯಕರ್ತಳ ರೂಪದಲ್ಲಿ, ನೇತಾ ರೂಪದಲ್ಲಿ, ಪಾರ್ಷತ್ತನ ರೂಪದಲ್ಲಿ, ಸಂಘಟನೆಯ ರೂಪದಲ್ಲಿ, ಜವಾಬ್ದಾರಿಯುತ ಕಾರ್ಯಕರ್ತಳ ರೂಪದಲ್ಲಿ. ಮೋದಿಜಿ ಅವರು ನನಗ್ ಚೆನ್ನಾಗ್ ಗೊತ್ತಿತ್ತು, ಆದ್ರೆ ನಾನು ಅವ್ರಿಗೆ ಎಷ್ಟು ಮಟ್ಟಕ್ಕೆ ಗೊತ್ತಿದ್ದೀನಿ ಅದು ನನಗೆ ಗೊತ್ತಿಲ್ಲ. ನೋಡಿ, ಆಮ್ ಆದ್ಮಿ ಪಾರ್ಟಿಯ ಜನಗಳು ಹೇಳ್ತಾರೆ ಈಕೆ ಬಂದು ಹರಿಯಾಣದವರು. ನೋಡಿ, ಅವರು ಹೇಳ್ತಾರೆ ಹರಿಯಾಣದಲ್ಲಿ ಗಂಗಾರಾಮ್ ಕಾಶಿರಾಮ್ ಅಡತ್ ಇದ್ರಲ್ಲ, ಅವರ ಮೊಮ್ಮಗಳು. ಇವರಿಗೂ ದಿಲ್ಲಿಗೂ ಏನ್ ಸಂಬಂಧ ಅಂತಾರೆ. ಸರಿ, ನನ್ಗೊಂದ್ ವಿಷಯ ಹೇಳಿ, ಡಿಲ್ಲಿಯವರು ಯಾರು? ಆದ್ರೂ ಎಲ್ರೂ ಡೆಲ್ಲಿಯವರು. ಡೆಲ್ಲಿ ಒಂದು ಮಿನಿ ಇಂಡಿಯಾ. ಭಾರತದ ಒಂದು ಹೇಗೆ ಪಿಕ್ಚರ್ ಇದೆ ಅಂದ್ರೆ ಜಮ್ಮು ಕಾಶ್ಮೀರಿಂದ ಕನ್ಯಾಕುಮಾರಿಯವರೆಗೂ ಎಲ್ಲಾ ವ್ಯಕ್ತಿಗಳು. ಅಷ್ಟು ಮಾತ್ರ ಅಲ್ಲ, ಗುಜರಾತಿಂದ ನಾರ್ತ್ ಈಸ್ಟ್ವರೆಗೂ ಎಲ್ಲ ರಾಜ್ಯದ ಪ್ರತಿಯೊಬ್ಬ ವ್ಯಕ್ತಿನೂ 1000 ಕನಸುಗಳನ್ನ ಕಟ್ಕೊಂಡು ಡೆಲ್ಲಿಗೆ ಬಂದಿರ್ತಾರೆ. ಅವರು 20 ವರ್ಷ, 30 ವರ್ಷ, 50 ವರ್ಷದಿಂದ ಅಲ್ಲಿ ಜೀವನ ನಡೆಸ್ತಾ ಇದ್ದಾರೆ. ಈ ಮಿನಿ ಇಂಡಿಯಾ ಡೆಲ್ಲಿಯ ತನ್ನ ಸ್ವರೂಪ. ಮತ್ತೆ ನನಗಿಂತ ಮುಂಚೆ ಇದ್ದಂತ ಆ ವ್ಯಕ್ತಿ, ಅವರು ಡೆಲ್ಲಿಯ ಮಗ ಆಗಿದ್ರ ಮುಂಚೆ, ಆಮೇಲೆ ಅವರು ಪಂಜಾಬ್ನ ಮಗ ಆಗೋದ್ರು, ಈಗ ಅವರು ಬಿಹಾರ್ನ ಮಗು ಆಗ್ತಾ ಇದ್ದಾರೆ. ನಾನಂತೂ ಡೆಲ್ಲಿಯ ಮಗಳೇ ನಿಜವಾಗ್ಲು. ದಿಲ್ಲಿಯ ಮೇಲಿರೋ ನನ್ನ ಜವಾಬ್ದಾರಿ ಪೂರ್ತಿ ಟೈಮ್ 24/7 ಡೆಲ್ಲಿಯ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡೋದು ನನ್ನ ಜವಾಬ್ದಾರಿ, ಮತ್ತು ನಾನು ಮಾಡ್ತೀನಿ ಅದನ್ನ. ನೋಡಿ, ಜನ ಹೇಳ್ತಾರೆ ನಿಮ್ ಕಾಲಲ್ಲಿ ಚಕ್ರ ಇದೆಯಂತೆ, ಇಡೀ ದಿನ ಸುತ್ತುತ್ತಾರೆ. ನನಗೆ ಅರ್ಥ ಆಗತ್ತೆ, ಡೆಲ್ಲಿಯ ಜನಗಳು ದೇಶದ ರಾಜಧಾನಿ ಆದ ನಂತರವೂ ಇಷ್ಟು ವರ್ಷಗಳಲ್ಲಿ ಎಷ್ಟು ಜಾಸ್ತಿ ಅವರ ಆಸೆಗಳು ಶ್ರಿಂಕ್ ಆಗೋಗಿದೆ, ಸುಕ್ಕುಗಟ್ಟಿದೆ. ಇವತ್ತವರು ದೊಡ್ಡ ದೊಡ್ಡದಾಗೆ ಕನಸು ಕಾಣೋದಿಲ್ಲ. ಇವತ್ತವ್ರ ಆಸೆಗಳೆಲ್ಲ ಒಂದು ಸಣ್ಣ ಸಣ್ಣದಾಗೋಗಿದೆ. ಅವ್ರು ಹೇಳೋದಿಷ್ಟೇ, ನಮ್ಮನೆ ಮುಂದೆ ನಲ್ಲಿ ಬೇಕು, ನಮ್ ಚೇಂಬರ್ ಓವರ್ಫ್ಲೋ ಆಗ್ಬಾರ್ದು, ನಮ್ಮನೆ ಮುಂದೆ ಗುಂಡಿ ತೋಡ್ಬಾರ್ದು. ಸಣ್ಣ ಸಣ್ಣ ಆಸೆಗಳಿಂದ ದಿಲ್ಲಿಲಿರೋ ಜನಗಳು ಹೊಂದ್ಕೊಂಡ್ಬಿಟ್ಟಿದ್ದಾರೆ. ಯಾಕಂದ್ರೆ ಅವ್ರು ನೋಡಿದರೆ ಯಾರು ಪೊಸಿಷನಲ್ಲಿದ್ರು, ಶಾಸನದಲ್ಲಿದ್ರೋ ಅವರು ಡೆಲ್ಲಿ ಹಿತದಲ್ಲಿ ಏನು ಮಾಡ್ತಾನೆ ಇರ್ಲಿಲ್ಲ. ಅದಕ್ಕೆ ಇವತ್ತು ಅವ್ರ ಆಸೆಗಳು ಫ್ಯಾನ್ ಹಾಕೊಳ್ಳೋದಿಕ್ಕೆ, ಅವ್ರ ಆಸೆಗಳನ್ನ ಪೂರ್ತಿ ಮಾಡ್ಕೊಳ್ಳೋದಿಕ್ಕೆ ನನಗರ್ಥ ಆಗತ್ತೆ. ಡೆಲ್ಲಿಗೆ ಒಂದು ಫುಲ್ ಟೈಮ್ ಮುಖ್ಯಮಂತ್ರಿ ಸಿಗೋದು, ಮತ್ತೆ ಇಷ್ಟು ವರ್ಷದ ಬ್ಯಾಕ್ಲಾಗ್ ಇದೆ, 27 ವರ್ಷದ ಬ್ಯಾಕ್ಲಾಗ್ ಇದೆ ಅವರಿಗೆ. ಆ ಕೆಲ್ಸನ ಪೂರ್ತಿ ಮಾಡೋದಕ್ಕೆ ನನ್ಗೆ ಹಗ್ಲು ರಾತ್ರಿ ಕೆಲ್ಸ ಮಾಡ್ಲೇಬೇಕಾಗತ್ತೆ. ನೀವ್ ಹೇಳ್ತಾ ಇದ್ದೀರಾ ಏನು ಮಾಡ್ಲಿಲ್ಲ ಅಂತ, ಆದ್ರೆ ಅವರು ಒಂದು ಬಾಟಲ್ ಜೊತೆ ಇನ್ನೊಂದು ಬಾಟಲ್ ಫ್ರೀ ಕೊಡ್ತಾ ಇದ್ರು. ಇದನ್ನ ಸರಿಯಾಗಿ ಹೇಳಿದ್ರಿ ನೀವು. ಓದು ಬರಹ ಗೊತ್ತಿರೋಂತ ಸರ್ಕಾರಕ್ಕೆ ಎಂಥ ಒಂದು ಕಾರಣ ಇತ್ತು ಅಂದ್ರೆ, ಪೂರ್ತಿ ದೇಶದಲ್ಲಿ ಅದು ಎಲ್ಲೂ ಆಗಿಲ್ಲ, ಅದನ್ನ ಅವ್ರು ಮಾಡಿದ್ದಾರೆ. ಅವ್ರು ಹೇಳಿದ್ರು ನೀರ್ ಫ್ರೀ ಕೊಡ್ತೀವಿ, ಎಲೆಕ್ಟ್ರಿಸಿಟಿ ಫ್ರೀ ಕೊಡ್ತೀವಿ, ಎಣ್ಣೆ ಜೊತೆಗೆ ಇನ್ನೊಂದ್ ಎಣ್ಣೆ ಬಾಟ್ಲು. ಜನತೆ ಖುಷಿಯಾಗಿದ್ರು, ಅದಕ್ಕೆ 2 ಸಲ ಗೆದ್ದಿದ್ದಾರೆ ಅವರು. ಆಮೇಲೆ ಜನತೆಗೆ ಗೊತ್ತಾಯ್ತು ಇದ್ರಿಂದ ಏನು ಮಾಡಕ್ಕಾಗಲ್ಲ ಅಂತ. ನಿಮಗೆ ಇನ್ಫ್ರಾಸ್ಟ್ರಕ್ಚರು ಬೇಕು, ವಿದ್ಯೆನೂ ಬೇಕು, ನಿಮ್ಗೆ ಹೆಲ್ತು ಬೇಕು, ಡೆಲ್ಲಿ ಉದ್ಧಾರ ಆಗೋದು ಬೇಕು. ಡೆಲ್ಲಿಗೆ ನಶೆನಲ್ಲಿ ಮುಳುಗ್ಸೋ ಅಂತ ಸರ್ಕಾರ ಅವ್ರಿಗೆ ಬೇಕಾಗಿರ್ಲಿಲ್ಲ. ಅದಕ್ಕೋಸ್ಕರನೇ ಜನತೆ ಕೋಪ ಮಾಡ್ಕೊಂಡು ಅವರಿಗೆ ಇಲ್ಲಿಂದ ವಿದಾಯ ಹೇಳ್ತು. ದಿಲ್ಲಿಯ ಜನತೆ ನಿಮ್ಮ ಸರ್ಕಾರದ ಬಗ್ಗೆ ಏನ್ ಅನ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಜನತೆಯಿಂದ ಒಂದೆರಡು ಪ್ರಶ್ನೆ ತಗೊಳ್ಳೋಣ. ದಿಲ್ಲಿಯ ಹಿಂದಿನ ಮುಖ್ಯಮಂತ್ರಿ ಆತೀಶ್ ಜಿ ಅವರು ನಿಮ್ಮೇಲೆ ಹಾಕಿರೋ ಆರೋಪ ಅಂದ್ರೆ, ನಿಮ್ಮ ಸರ್ಕಾರ ಯಾವಾಗಿಂದ ಶುರುವಾಗಿದೆಯೋ ಸರ್ಕಾರ ನೀವಲ್ಲ ನಿಮ್ ಗಂಡ ನಡೆಸ್ತಿದ್ದಾರೆ ಅಂತ. ಮೊದಲನೇ ವಿಚಾರ, ನಾನು ಈ ಸಾಮಾಜಿಕ ಕ್ಷೇತ್ರದಲ್ಲಿ
32-33 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. 3 ಸಲ ನಿಗಮ್ ಪಾರ್ಷದ್, 3 ಸಲ ವಿಧಾಯಕದ ಆಯ್ಕೆ, 2 ಸಲ ಡೆಲ್ಲಿಯ ವಿಶ್ವವಿದ್ಯಾಲಯ ಶಾಸನ. ನನ್ನ ಕೆಲ್ಸನ ಮತ್ತೊಬ್ರು ಮಾಡೋ ಅಂತ ಅವಶ್ಯಕತೆ ನನಗಿಲ್ಲ. ಆದ್ರೆ ನನ್ನ ಜೊತೆಗೆ ನನ್ನ ಟೀಮಲ್ಲಿ ಸಾವಿರಾರು ಕಾರ್ಯಕರ್ತರು ಒಟ್ಟಿಗೆ ಸೇರಿ ಕೆಲ್ಸ ಮಾಡ್ತಾರೆ. ಇವತ್ತವರು ಪಾರ್ಟಿಯ ಜನಗಳು, ಇವತ್ತವರು RW ಜನಗಳು, ಇವತ್ತವರು ಪರಿವಾರದ ಜನಗಳು. ಹಾಗಂತ ಪರಿವಾರದಲ್ಲಿರೋಂಥ ಸದಸ್ಯರು ಸಹಾಯ ಮಾಡಬಾರ್ದು ಅಂತ ಏನೂ ಇಲ್ವಲ್ಲ. ಹೇಗೆ ಸಾವಿರಾರು ಕಾರ್ಯಕರ್ತರು ನನ್ ಜೊತೆಗಿದಾರೋ ಹಾಗೆ ನನ್ನ ಕುಟುಂಬದ ಸದಸ್ಯರು ಕೂಡ ನನ್ ಜೊತೆಗಿದ್ದಾರೆ. ನಾವೆಲ್ಲರೂ ಒಟ್ಟಿಗೆ ಸೇರಿ ಕೆಲಸ ಮಾಡ್ತಾ ಇದ್ದೀವಿ. ರೇಖಾ ಅವರೇ, ಈ ಮಾತು ನಿಜನಾ? ನಿಮ್ಮ ಮದುವೆ ಆದ್ಮೇಲೆ, ಅಂದ್ರೆ ಮದುವೆ ಆದ ನಂತರ ನೀವು ಪಬ್ಲಿಕ್ ಲೈಫಿಂದ ದೂರ ಇದ್ದು ಮನೆಯಲ್ಲೇ ಇದ್ಬಿಟ್ರಿ, ಪರಿವಾರದ ಜವಾಬ್ದಾರಿ ತಗೊಂಡು. ರಜತ್ ಅವ್ರೆ, ನಾನ್ ಎಂಥ ಕುಟುಂಬದಿಂದ ಬಂದಿರೋಳು ಅಂದ್ರೆ, ಯಾವಾಗ ನಾನು ಡೆಲ್ಲಿ ವಿಶ್ವವಿದ್ಯಾಲಯದ ಶಾಸನಕ್ಕೆ ಹೋರಾಡ್ದಾಗ ಮೊದಲು ಡೆಲ್ಲಿ ಯೂನಿವರ್ಸಿಟಿಯ ಸೆಕ್ರೆಟರಿ ಆದೆ. ಅಲ್ಲಿವರೆಗೂ ನನ್ ಕುಟುಂಬದವ್ರು ಗೊತ್ತಿಲ್ಲ ಏನಾಗ್ಬಹುದು ಅಂತ. ಪ್ರೆಸಿಡೆಂಟ್ ಆಗೋದಿಕ್ಕೆ ಪಾರ್ಟಿ ಹೇಳಿದ್ರು ಎಲೆಕ್ಷನ್ ಅಲ್ಲಿ ಗೆಲ್ಬೇಕು ಅಂತ. ಆಗ ನನ್ ತಾಯಿ ಹೇಳಿದ್ರು, ಅಯ್ಯೋ ಈ ರಾಜನೀತಿ ಖಂಡಿತ ಮಕ್ಕಳಾಟ ಅಂತೂ ಅಲ್ಲ, ಮತ್ತೆ ಹುಡ್ಗಿರಂತೂ ಇದಕ್ಕೆ ಖಂಡಿತವಾಗ್ಲೂ ಅಲೋಡಲ್ಲ. ಮತ್ತೆ ಅದೇ ರೀತಿಯಾಗಿ ಮದ್ವೆ ಆದಾಗ ಅಲ್ಲಿನ ಪರಿಸ್ಥಿತಿ ಕೂಡ ಆಲ್ಮೋಸ್ಟ್ ಇದೇ ಥರ ಇತ್ತು. ಸೊ ಸಾಧಾರಣವಾದ ಒಂದು ಜೀವನ, ತನ್ನ ಕುಟುಂಬನ ನಿಭಾಯಿಸ್ಕೊಂಡು ಹೋಗೋದು. ಆಗ ಈ ಪಾರ್ಟಿ, ಭಾರತೀಯ ಜನತಾ ಪಾರ್ಟಿ ನನಗೆ ಅರ್ಥ ಆಗತ್ತೆ. ಒಂದು ನೇತೃತ್ವದಲ್ಲಿ ಎಂಥ ಹುಡುಗಿ, ಅವಳು ಒಳ್ಳೆ ಕೆಲಸ ಮಾಡೋಂಥವಳಾಗಿರ್ಬೇಕು, ಸಮಾಜದಲ್ಲಿ ಸೇರ್ಕೊಂಡು ಅವಳನ್ನ ಹುಡುಕಿದ್ರು, ನನ್ ಬೆರಳು ಹಿಡ್ಕೊಂಡು ಪಾರ್ಟಿ ಕರ್ಕೊಂಡ್ ಬಂದ್ರು, ಕೆಲ್ಸ ಕೊಟ್ರು, ಮತ್ತೆ ನಿಧಾನಕ್ಕೆ ಎಷ್ಟು ನರಿಶ್ ಮಾಡಿದ್ರು ಅಂದ್ರೆ, ಅವಳು ಮೊಳಕೆ ಹೊಡೆದಂತ ಗಿಡ ಇವತ್ತೊಂದ್ ದೊಡ್ಡ ವೃಕ್ಷ ಆಗಿ ಕ್ಷೇತ್ರಕ್ಕೆ ಬಂದು ತನ್ನ ಆಸೆಯಿಂದ ಸಾವಿರಾರು ಜನಗಳಿಗೆ ಸಹಾಯ ಮಾಡ್ತಾ ಇದ್ದಾಳೆ. ಈಗ ನಾನ್ ಕೇಳ್ಪಟ್ಟಿದ್ದೇನು ಅಂತಂದ್ರೆ, ನೀವು ದೇಶದ ಯಾವುದೇ ಜಾಗಕ್ಕೆ ಹೋದ್ರು ಅಲ್ಲಿ ಮಹಿಳೆಯರು ಖಂಡಿತವಾಗ್ಲೂ ಬರ್ತಾರೆ ನಿಮ್ಮನ್ನ ಭೇಟಿ ಮಾಡೋದಕ್ಕೆ, ನಿಮ್ಮಿಂದ ಇನ್ಸ್ಪಿರೇಷನ್ ತಗೊಳ್ಳೋದಕ್ಕೆ. ದೇಶದ ಅರ್ಧ ಹೆಣ್ಮಕ್ಳು ನೋಡಿ ಅಕ್ಕ ತಂಗಿಯರಲ್ಲಿ ಕೂತಿದ್ದಾರೆ. ಇವತ್ತವ್ರೆಲ್ರಿಗೂ ಖಂಡಿತ ಅನ್ನಿಸ್ತಾ ಇರತ್ತೆ, ರೇಖಾ ಮುಖ್ಯಮಂತ್ರಿ ಆಗಿಲ್ಲ, ಅವ್ರಿಗನ್ಸತ್ತೆ ನಾವು ಮುಖ್ಯಮಂತ್ರಿ ಆಗಿದ್ದೀವಿ ಅಂತ. ಮತ್ತೆ ಅವರ ನನ್ನ ಮೇಲಿನ ಪ್ರೀತಿ ಎಷ್ಟಿದೆ ಅಂದ್ರೆ, ನಾನ್ ಎಲ್ಲಿಗೆ ಹೋದ್ರು ಬೇರೆ ರಾಜ್ಯದ ಮುಖ್ಯಮಂತ್ರಿನ ನೋಡಿ ಅವರು 2 ಫೀಟ್ ಹತ್ರ ಕೂಡ ಯಾರನ್ನ ಸೇರ್ಸಲ್ಲ. ನಾನ್ ಎಲ್ಲಿಗೆ ಹೋದ್ರು ನನ್ನ ಅಕ್ಕ ತಂಗಿಯರು ನನ್ನ ಹಿಡ್ಕೋತಾರೆ, ನನ್ನ ತಬ್ಕೋತಾರೆ. ಮತ್ತೆ ನಾನು ಎಷ್ಟು ಅವರಿಂದ ಆಶೀರ್ವಾದ ಪಡ್ಕೋತೀನಿ ಅಂದ್ರೆ, ಅವರು ನಮ್ ಜೀವನದಲ್ಲಿ ನಮ್ ಕೈಲಿ ಮಾಡಕ್ಕಾಗಿಲ್ಲ, ಆದ್ರೆ ನಿಮಗೊಂದು ಅವಕಾಶ ಸಿಕ್ಕಿದೆ, ಖಂಡಿತ ನೀವು ಮಾಡಿ, ನಿಮ್ ಜೊತೆ ನಾವಿದ್ದೀವಿ ಅಂತಾರೆ. ನಾವೀಗ ಇನ್ನೊಂದು ಪ್ರಶ್ನೆನ ತಗೊಳ್ಬೋದು. ಪದವಿಲಿ ಯಾರೆಲ್ಲ ಮುಖ್ಯಮಂತ್ರಿ ಇದಾರಲ್ಲ, ಅದ್ರಲ್ಲಿ ನಿಮ್ ಫೇವ್ರೆಟ್ ಮುಖ್ಯಮಂತ್ರಿ ಯಾರು, ಮತ್ತೆ ಅವರಿಂದ ನೀವು ಹೇಗ್ ಪ್ರಭಾವಿತರಾಗಿದ್ದೀರಾ? ನನಗೆ ನಾನಿಷ್ಟಪಡೋಂಥ ಮುಖ್ಯಮಂತ್ರಿ ಯೋಗಿಜಿ ಅವರು. ಯಾಕಂದ್ರೆ ಅವರು ನಿಮ್ಮೆಲ್ರಿಗೂ ಇಷ್ಟ ಇದ್ದಾರೆ, ಅದಕ್ಕೆ ನನಗೂ ಇಷ್ಟ ಇದ್ದಾರೆ. ಈಗ ಎಂಥ ಸಂದರ್ಭ ಅಂತಂದ್ರೆ, ನಾವೀಗ ಒಂದು ಬ್ರೇಕ್ ತಗೊಳ್ಳೇಬೇಕು. ಈಗ ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ ನಂತರ ಆಪ್ಕೆ ಅದಾಲತ್ನಲ್ಲಿ ದಿಲ್ಲಿಯ ಮುಖ್ಯಮಂತ್ರಿ ರೇಖಾ ಗುಪ್ತಾ ಅವರ ಮೇಲೆ ಆರೋಪ ಮತ್ತೆ ಪ್ರಶ್ನೆಗಳ ಮತ್ತೊಂದು ಸುತ್ತು. ದೇ ಆರ್ ಸಚ್ ಎ ಗುಡ್ ಆಕ್ಟರ್. ಅವ್ರ ಆಕ್ಟಿಂಗ್ಗೆ ಮಾತೇ ಇಲ್ಲ. ಆ ಕೇಜ್ರಿವಾಲ್ ಸಾಹೇಬ್ರು 2 ನಂಬರ್ ವೇಸ್ಟ್ ಶರ್ಟ್ ಅನ್ನ ಹಾಕೊಂಡ್ ಬರೋದು, 42 ಇದ್ರೆ 44 ಹಾಕೊಳ್ಳೋದು, ಜೊತೆಗೆ ವೆಲ್ಕಮ್ ಬ್ಯಾಕ್. ಆಪ್ಕೆ ಅದಾಲತ್ನಲ್ಲಿ ಇವತ್ತಿನ ನಮ್ಮ ಅತಿಥಿ ದಿಲ್ಲಿಯ ಮುಖ್ಯಮಂತ್ರಿ ರೇಖಾ ಗುಪ್ತಾ. ಆಪ್ಕೆ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ದಿಲ್ಲಿಯ ಮುಖ್ಯಮಂತ್ರಿ ರೇಖಾ ಗುಪ್ತಾ ಮೇಲಿರುವ ಆರೋಪವೆಂದರೆ, ಇವರೊಬ್ಬ ಸಿಎಂ ಆಗಿ ಇವರಿಗೆ ಡಬಲ್ ಸ್ಟ್ಯಾಂಡರ್ಡ್ಸ್ ಇದೆ ಎಂಬುದು. ರೇಖಾ ಅವರೇ, ಒಂದು ಮಾತಿದೆ, ತಲೆ ಬೋಳಿಸ್ಕೊಂಡಿದ ತಕ್ಷಣ ಆಲಿಕಲ್ ಬಿತ್ತು ಅಂತ. ನಿಮ್ಮ ವಿಚಾರದಲ್ಲಿ ಹೇಳಬೇಕು ಅಂದ್ರೆ, ನೀವು ಮುಖ್ಯಮಂತ್ರಿ ಆಗ್ತಿದ್ದ ಹಾಗೆ ಕೇಜ್ರಿವಾಲ್ ಅವರು ಹಿಂದೆ ಉಳಿದ್ರು. ಅವ್ರು ಹೇಳ್ತಾ ಇದ್ರು, ನೀವು ಅವರ ಗಾಜಿನ ಮನೆ ಬಗ್ಗೆ ಸಾಕಷ್ಟು ಮಾತಾಡ್ತಿದ್ರಿ, ಆದ್ರೆ ಈಗ ನಿಮಗೋಸ್ಕರ ಒಂದು ರಾಜಮಹಲೆ ಸಿದ್ಧವಾಗ್ತಿದೆ ಅಂತಾರೆ. ಆ ವ್ಯಕ್ತಿ ಅವರು ರಾಮ್ಲೀಲಾ ಗ್ರೌಂಡಿಂದ ಆಂದೋಲನ ಹೊರಟ್ರು. ನಾನ್ ಕುರ್ಚಿ ತಗೊಳಲ್ಲ, ನಾನು ಎಲೆಕ್ಷನ್ಗೆ ನಿಲ್ಲೋದಿಲ್ಲ, ನಾನ್ ಗಾಡಿ ತಗೊಳಲ್ಲ, ನಾನ್ ಮನೆ ತಗೊಳಲ್ಲ. ಅದಾದ್ಮೇಲೆ ಅವರು 80 ಕೋಟಿ ಜನತೆ ಕಷ್ಟಪಟ್ಟು ರಕ್ತ ಬೆವ್ರನ್ನ ಸುರಿಸಿ ಸಂಪಾದನೆ ಮಾಡಿದ್ದು. ಪರ್ಸ್ನಲ್ ಅವ್ರ ಯೂಸ್ಗೋಸ್ಕರ ಒಂದು ಮನೆ ಮಾಡ್ಕೋತಾರೆ. ಅಲ್ಲಿ ಕೋಟ್ಯಾಂತರ ರೂಪಾಯಿ ಕರ್ಟನ್ಸ್ ಇರತ್ತೆ, ಕೋಟ್ಯಾಂತರ ರೂಪಾಯಿ ಬೇರೆ ವಸ್ತುಗಳಿರತ್ತೆ. ಔಟ್ ಆಫ್ ವೇ ಹೋಗಿ ನೀವು ಮಾಡ್ಕೋತೀರಾ. ಮತ್ತೆ ಜನತೆ ನಿಮ್ಮನ್ನ ಪ್ರಶ್ನೆ ಮಾಡತ್ತೆ,
ಆ ಮನೆ ಯಾವತ್ತೂ ಕೂಡ ಒಬ್ಬ ಜನತೆಗೆ ಅಂತ ಬಾಗಿಲ್ನ ತೆಗ್ದಿಲ್ಲ. ಒಬ್ರು ಕೂಡ ಒಳಗ್ ಹೋಗಕ್ಕಾಗ್ತಿರ್ಲಿಲ್ಲ. ಅದು ಅವರ ಪರ್ಸನಲ್ ಯೂಸಿನ ವಸ್ತು ಆಗಿತ್ತು. ಆದ್ರೆ ಇವತ್ತು ದೆಲ್ಲಿಯ ಮುಖ್ಯಮಂತ್ರಿ ಆಗಿರೋದ್ರಿಂದ ನನ್ ಹತ್ರ ಏನೆಲ್ಲ ಇದ್ಯೋ ಅದು ದೆಲ್ಲಿ ಜನತೆಗೋಸ್ಕರ. ನಾನು ಇವತ್ತಿಗೆ 4 ತಿಂಗಳಾಗಿದೆ ಮುಖ್ಯಮಂತ್ರಿ ಆಗಿ. ನಾನು ನನ್ನ ಮನೆಯಿಂದ ಒಂದ್ ವೇಳೆ ನನ್ನ ಹತ್ರ ಜಾಗ ಇಲ್ಲ ಅಂದ್ರೆ ನಾನು ಬೀದಿನಲ್ಲಿ ಟೇಬಲ್ ಹಾಕೊಂಡ್ ಕೂತ್ಕೋತೀನಿ. ಮತ್ತೆ 1000 ಜನ ಪ್ರತಿದಿನ ಅಲ್ಲೇ ಬಂದು ನನ್ನನ್ನ ಪ್ರಶ್ನೆ ಮಾಡ್ತಾರೆ, ನಾನು ಅವ್ರಿಗೆ ಉತ್ತರ ಕೊಡ್ತೀನಿ. ಇವತ್ತಿನ ತನಕ ನನ್ಗೆ ಸರ್ಕಾರದ ಕಡೆಯಿಂದ ಸರ್ಕಾರದ ಮನೆಯೇನು ಸಿಕ್ಕಿಲ್ಲ. ಆದ್ರೆ ಒಂದ್ ವೇಳೆ ಇವತ್ತೇನಾದ್ರೂ ನನ್ಗೆ ಸಿಗತ್ತೆ ಅಂದ್ರೆ ಅದು ಕೂಡ ಇವತ್ತಿನ ಇಲ್ಲಿವರೆಗಿನ ಇತಿಹಾಸದಲ್ಲಿ ಬಹುಶಃ ಬೇರೆ ಯಾರೋ ಮುಖ್ಯಮಂತ್ರಿ ತಗೊಂಡಿರ್ತಾರೆ. ಒಂದು ಜಾಗ ಅಲ್ಲಿ LG 4th ಗ್ರೇಡ್ ಎಂಪ್ಲಾಯ್ ಕೂತ್ಕೋತಾರಲ್ಲ. ಪೂರ್ತಿ ಡೆಲ್ಲಿಯ ಮುಖ್ಯಮಂತ್ರಿಯ ಧ್ವನಿ ಏನೂ ಇಲ್ಲ. ತುಂಬಾ ಸುಲಭ ಆಗಿತ್ತು. ನಾನು ಮುಖ್ಯಮಂತ್ರಿ ಆಗಿದ್ದೀನಿ, ನಾನು ಅಲ್ಲಿಗ್ ಹೋಗ್ತಾ ಇದ್ದೆ, ವಾಸ ಮಾಡ್ತಿದ್ದೆ. ಆದ್ರೆ ನಾನ್ ಬೇಡ ಅಂದೆ. ಇಲ್ಲ, ಈ ಗಾಜಿನ ಮನೆನಲ್ಲಿ ನಾನಿರೋದಿಲ್ಲ. ನನಗೆ ಸರ್ಕಾರದ ಧ್ವನಿ, ಜನತೆ ನನ್ನನ್ನ ಭೇಟಿ ಮಾಡೋದಕ್ಕೆ ಅಂತ ಪ್ರತಿದಿನ ಬರ್ತಾರೆ. ನಾನ್ ಅಟೆಂಡ್ ಮಾಡೋದಕ್ಕೆ ಅವಕಾಶ ಕೊಡ್ಬೇಕು. ಹಾಗಿದ್ರೆ ಮಾತ್ರ ನಾನು ಅಲ್ಲಿರ್ತೀನಿ, ಅದರ್ವೈಸ್ ನಾನಿರಲ್ಲ ಅಲ್ಲಿ. ಒಂದು ಮನೆ ಅಲ್ಲಿ ಪ್ರತಿದಿನ ಪಬ್ಲಿಕ್ ನಿಮ್ಮನ್ನ ಭೇಟಿ ಮಾಡೋದಕ್ ಬರ್ಬೇಕು. ಬೆಳಿಗ್ಗೆನೆ ಬರ್ತಾರೆ ಜನಗಳು. ನನಗದು ಸಿಕ್ಕಿದೆ. ಮತ್ತೆ ನನ್ನ ಮನೆ ಬಾಗ್ಲು ಯಾವಾಗ್ಲೂ ತೆರೆದಿರತ್ತೆ. ನೀವ್ ಯಾವಾಗ ಬೇಕಾದ್ರೂ ಬನ್ನಿ, ಬೆಳಿಗ್ಗೆ ಬನ್ನಿ, ಬಂದ್ ನೋಡಿ. ಕೇಜ್ರಿವಾಲ್ ಅವರ ಮನೆಗೆ ಯಾರು ಹೋಗೋದಕ್ಕಾಗ್ತಾ ಇರ್ಲಿಲ್ಲ, ಆದ್ರೆ ನಮ್ಮನೆ ಬಾಗಿಲು ತೆಗ್ದಿದೆ, ಜನಗಳು ಬರ್ತಾರೆ. ಮಾಲಿಮಾಲ್ ಅವ್ರನ್ನ ಭೇಟಿ ಮಾಡಕ್ಕೆ. ಹಾ, ಹೋಗಿ. ನಿಮಗ್ ಅರ್ಥ ಆಗ್ತಿದೆ ಅಲ್ವಾ? ಅಲ್ಲಿ ಏನಿತ್ತೋ ಅದ್ರ ಒಳಗಡೆ ಹೋಗೋದು ಎಷ್ಟು ಅಪಾಯಕಾರಿ. ಆದ್ರೆ ನಾನು ನನ್ ಹತ್ರ ಕೇವಲ ಡೆಲ್ಲಿ ಮಾತ್ರ ಇಲ್ಲ, ಸುತ್ತಮುತ್ತ ಜನಗಳು ಕೂಡ ನನ್ನ ಹತ್ರ ಬರ್ತಾರೆ. ಅವರಿಗೆಲ್ಲ ನಮ್ಮ ಮನೆ, ನಮ್ಮ ಆಫೀಸ್, ಹಿಂದಿನ ಸರ್ಕಾರ ಇದ್ದಾಗ ಯಾರೂ ಕೂಡ ಅಲ್ಲಿಗೆ ಹೋಗಕ್ಕಾಗ್ತಾ ಇರ್ಲಿಲ್ಲ, ಅವ್ರೆಲ್ರಿಗೂ ತೆಗ್ದಿದೆ. ಮುಖ್ಯಮಂತ್ರಿ ನಿಮ್ಮವರು, ನನ್ನ ಸಮಯ ನಿಮ್ದು, ಮತ್ತೆ ನನ್ನ ಮನೆನೂ ನಿಮ್ದು. ನೀವೀಗ ನೋಡಿ, ನಿಮ್ಮ ಮನೆ ವಿಚಾರವಾಗಿ 28ನೇ ಜೂನ್ಗೆ ಒಂದು PWD ಟೆಂಡರ್ ಜಾರಿಯಾಗಿದೆ. ಅದರಲ್ಲಿ ಬರೆದಿದೆ, ಮುಖ್ಯಮಂತ್ರಿಯವರ ಮನೆ ಏನಾಗತ್ತಲ್ಲ ಅದರಲ್ಲಿ 24 AC-ಗಳಿರುತ್ತೆ, 5 ಸ್ಮಾರ್ಟ್ TV ಇರುತ್ತೆ, ಎಲ್ಲವೂ 9 ಲಕ್ಷ ರೂಪಾಯಿದು, 3 ಶ್ಯಾಂಡ್ಲರ್ ಇರುತ್ತೆ, 115 ಲೈಟ್ಸ್ ಇರುತ್ತೆ, 23 ಸೀಲಿಂಗ್ ಫ್ಯಾನ್ಸ್ ಇರುತ್ತೆ, 6 ಗೀಸರ್ಗಳಿರುತ್ತೆ, ಹೈ ಕ್ವಾಲಿಟಿ RO ಇರುತ್ತೆ, 10 ಫ್ಲಡ್ ಲೈಟ್ಸ್ ಇರುತ್ತೆ, ಅಡ್ವಾನ್ಸ್ಡ್ CCTV ಇರುತ್ತೆ, ಮತ್ತೆ ಟಾಪ್ ಕ್ಲಾಸ್ ಇಂಟರ್ನೆಟ್. ಸರ್, ನಾನು ನಾಳೆನೇ ನನ್ನ ಆಫೀಸ್ನ ಶುರು ಮಾಡ್ತಾ ಇದ್ದೀನಿ. ನಿಮ್ಗೂ ಆಮಂತ್ರಣ ಕೊಡ್ತಾ ಇದ್ದೀನಿ, ಖಂಡಿತ ಬರ್ಬೇಕು ನೀವು. ಮತ್ತೆ ಈ ಎಲ್ಲಾ ವಸ್ತುಗಳು ಆಪಾದನೆ ಏನಿದೆ, ಸಾಮಾನ್ಯ ಮನುಷ್ಯರ ನೇತಾಗಳು ಹೇಳ್ತಾರೆ ಏನು, ಖಂಡಿತ ಚೆಕ್ ಮಾಡಿ. ನಾನು ಇಷ್ಟಂತೂ ಸ್ಪಷ್ಟವಾಗಿ ಹೇಳಕ್ ಇಷ್ಟಪಡ್ತೀನಿ, ಯಾರೆಲ್ಲ ಭ್ರಷ್ಟಾಚಾರದ ಪ್ರಕಾಷ್ಠೆ ದೆಲ್ಲಿನಲ್ಲಿ ಹರಡಿದರೋ ಆ ಜನಗಳು, ಅವರು ದೆಲ್ಲಿಯ ಎಷ್ಟು ನಷ್ಟ ಮಾಡಿದ್ದಾರೆ ಅಂದ್ರೆ, ಆದ್ರೆ ದೆಲ್ಲಿ ಜನಗಳು ಆದ್ರೂ ಕೂಡ 10 ವರ್ಷದ ಅವರಿಗೆ ಮ್ಯಾಂಡೇಟ್ ಕೊಟ್ಟಿದ್ರು. ಅವರು ಮತ್ತೆ ಇವತ್ತೇನಾದ್ರೂ ಬಂದು ದೆಲ್ಲಿ ವಾತಾವರಣನ ಹಾಳು ಮಾಡಕ್ ಇಷ್ಟಪಟ್ರೆ, ದೆಲ್ಲಿ ಜನಗಳನ್ನ ಮಿಸ್ಗೈಡ್ ಮಾಡೋಕ್ ಪ್ರಯತ್ನ ಪಟ್ರೆ, ಇವತ್ತು ನಮ್ಮ ಮನೆಯಲ್ಲಿ ಅಂದ್ರೆ ಅವ್ರ ಡೋರ್ಮ್ಯಾಟ್ ಬೆಲೆ ಏನಿತ್ತೋ ಅಷ್ಟ್ರಲ್ಲಿ ನನ್ ಮನೆ ಖರ್ಚು ನಡೆಯತ್ತೆ. ಅಷ್ಟು ಅವ್ರದ್ದು ಡೋರ್ಮ್ಯಾಟ್ ಮತ್ತೆ ಪರ್ದೆ ಹಾಕೊಂಡಿದ್ರು. ಇವತ್ತವ್ರು ಹಾಗೆ ಹೇಳಿದ್ರೆ, ನನ್ ಮೇಲೆ ಆಪಾದನೆ ಮಾಡಿದ್ರೆ ಅದು ಅವ್ರಿಗೆ ಶೋಭೆ ಅಲ್ಲ. ಅಷ್ಟನ್ನ ಹೇಳಕ್ ಇಷ್ಟಪಡ್ತೀನಿ. कि बागवान ने भी न जाने कैसे कैसे शौक पाल रखे हैं, फूलों के गमलों में कांटे संभाल रखे थे. इस सियासत में तो चित भी उनकी, पट भी उनकी. हमने क्या बेवजह सिक्के उछाल रखे हैं? तो बात नहीं करेंगे. ಪೂರ್ತಿ ಟ್ರಾನ್ಸ್ಪರೆಂಟ್ ಆಗಿದೆ ನನ್ನ ಜೀವನ. ಯಾರ್ ಬೇಕಾದ್ರೂ ಬೆಳಗ್ಗೆಯಿಂದ ಸಂಜೆವರೆಗೂ ಎಲ್ಲಿ ಬೇಕಾದ್ರೂ ಹುಡುಕ್ಬೋದು ನನ್ನನ್ನ. ನಾನೇನು ಗುಪ್ತವಾಗಿ ಮೀಟಿಂಗ್ಸ್ನ ಮಾಡಲ್ಲ. ನನ್ ಹತ್ರ 100 ಮೊಬೈಲ್ಗಳಿಲ್ಲ. ಒಂದ್ ವೇಳೆ ಸಿಕ್ಕ ಹಾಕೊಂಡ್ರೆ ಇದನ್ನ ಒಡೆದು ಹಾಕು, ಅದನ್ನ ಒಡೆದು ಹಾಕು ಅನ್ನೋದಕ್ಕೆ ನನ್ನ ಹತ್ರ ಇರೋದೇ ಒಂದೇ ಮನೆ. ಜನತೆ ಹೇಳಿದ್ರೆ ಅಲ್ಲಿರ್ತೀನಿ, ಇಲ್ಲಾಂದ್ರೆ ಅವ್ರ ಮನ್ಸಲ್ಲಿರ್ತೀನಿ. ಇವತ್ತು ರೋಡಲ್ಲಿ ಓಡಾಡ್ತೀನಿ. ನಾವೀಗ ಜನತೆಯಿಂದ ಒಂದೆರಡು ಪ್ರಶ್ನೆಗಳನ್ನ ತಗೊಳ್ಳೋಣ. ಕೇಜ್ರಿವಾಲ್ ಅವರು ತಮ್ಮ ಟೈಮಲ್ಲಿ ಒಂದು ಶೀಶ್ ಮೆಹಲ್ ತಯಾರಿಸಿದ್ರು. ಅದ್ರಲ್ಲಿ ಸಾಕಷ್ಟು ಹಣ ಕೂಡ ಹೂಡಿಕೆ ಆಗಿದೆ. ಈಗ ನೀವದನ್ನ ಏನ್ ಮಾಡ್ತೀರಿ? ಸರಿಯಾಗಿದೆ. ಮಹಿಳೆ ಆಡೋ ಮಾತನ್ನೇ ಆಡಿದ್ದೀರಾ ನೀವು. ಖಂಡಿತ ನಮ್ಮ ಯೋಜನೆ ಏನಂದ್ರೆ, ಅದು ಜನತೆಯ ದುಡ್ಡು ಅಲ್ಲಿ ಹಾಳ್ ಮಾಡಿ ಹಾಕಿದರೆ. ನಾವು ತಗೊಳ್ಳೋಂಥ ನಿರ್ಧಾರಗಳಿಂದ ಏನಂದ್ರೆ, ಅದು ಅಲ್ಲಿ ಇರೋಂಥ ದುಡ್ಡೇನಿದೆಯೋ ಅದು ಮತ್ತೆ ಖಜಾನೆಗೆ ಬರಬೇಕು, ಜನತೆಗೆ ಲಾಭ ಆಗ್ಬೇಕು, ಕೆಲ್ಸ ಆಗ್ಬೇಕು. ಒಂದ್ ವೇಳೆ ನೀವು ಅಲ್ಲಿ ಉಳ್ಕೊಂಡ್ರು ಕೂಡ ನಷ್ಟ ಏನೂ ಇಲ್ವಲ್ಲ? ನಿದ್ದೆ ಬರಲ್ಲ ನನ್ಗೆ.
ಅಲ್ಲಿ ಕಣ್ಣಿಗೆ ಕಾಣ್ಸತ್ತೆ ಹೇಗೆ ಜನಗಳು ಕಷ್ಟಪಡ್ತಾರೆ ಮತ್ತೆ ಕೇಜ್ರಿವಾಲ್ ಅವರು ಅಲ್ಲೇ ಇದ್ಕೊಂಡು ಹೇಗ್ ಮಜಾ ಮಾಡ್ತಾ ಇದ್ರು ಅಂತ. ಪರ್ದೆ ಕೂಡ ತೆಗಿತಾ ಇರ್ಲಿಲ್ಲ, ಜನಗಳ ಧ್ವನಿ ಅವ್ರ ಕಿವಿ ಕೇಳಿಸ್ತಾ ಇರ್ಲಿಲ್ಲ. ಅವರು ಮನೆ 4 ಗೋಡೆ ಮಧ್ಯೆ ಕುತ್ಕೊಂಡೆಲ್ಲ ಮಾಡ್ತಾ ಇದ್ರು. ನನಗೆ ಇವತ್ತು ಕೂಡ ಅವರ ಪಾರ್ಟಿಯ MLA ಬಂದು ಹೇಳ್ತಾರೆ, ನಾವು ಇದನ್ನ ನೋಡೇ ಇಲ್ಲ, ಇಲ್ಲಿ CM ಆಫೀಸ್ ಇದ್ಯಾ, ಇವತ್ತು ಆ ಸಚಿವಾಲಯ, ಇವತ್ತು ಆ ಪೂರ್ತಿ ಆಫೀಸಸ್ ಸಾವಿರಾರು ಜನ ಬಂದು ಹೋಗುವಂತ ದಾರಿ ಆಗಿದೆ, ಆದ್ರೆ ಹಿಂದೆ ಅಲ್ಲಿಗೆ ಜನಗಳು ಬರೋದು ನಿಷೇಧವಾಗಿತ್ತು. ಮತ್ತೊಂದು ಪ್ರಾಬ್ಲಮ್ ಇದೆ, ಅದರಲ್ಲಿ ಜನತೆಗೆ ಬರೋದಕ್ಕೆ ಹೋಗೋದಕ್ಕೆ ಸಮಸ್ಯೆ ಆಗ್ತಿದೆ. ನೀವೇನು ರೆಸ್ಟ್ರಿಕ್ಷನ್ ಹಾಕಿದ್ರಲ್ಲ ಹಳೆ ಗಾಡಿಗಳ ಮೇಲೆ, ತುಂಬಾ ಜನ ಹೇಗಿದ್ದಾರೆ ಅಂದ್ರೆ ಅವರು ರಿಟೈರ್ ಆಗಿದ್ದಾರೆ. ಅವರ ಜೀವನದ ಒಂದು ಸಂಪತ್ತು ಅಂದ್ರೇನೆ ಅವ್ರ ಹತ್ರ ಇರುವಂತ ಒಂದು ಗಾಡಿ. ಅವ್ರಿಗೆ ವಯಸ್ಸಾಗಿರತ್ತೆ, ಕೆಲವೊಮ್ಮೆ ಬ್ಯಾಂಕಿಗೆ ಹೋಗ್ತಾರೆ, ಪೋಸ್ಟ್ ಆಫೀಸ್ಗೆ ಹೋಗ್ತಾರೆ, ಅಥವಾ ಕೆಲವೊಮ್ಮೆ ಡಾಕ್ಟರ್ ಹತ್ರ ಹೋಗ್ತಾರೆ. ಅವರು ಈ ವಯಸ್ಸಿನಲ್ಲಿ ಹೇಗೆ ಹೊಸ ಗಾಡಿ ತಗೊಳಕ್ಕಾಗತ್ತೆ, ಮತ್ತೆ ಹಳೆ ಗಾಡಿನ ಹೇಗೆ ಸ್ಕ್ರಾಪ್ಗೆ ಕೊಡೋದಕ್ಕಾಗತ್ತೆ? ರಜತ್ ಅವ್ರೇ, ದೆಲ್ಲಿಯ ದುರ್ಭಾಗ್ಯ ಇದೇನೆ. ದೇಶದ ರಾಜಧಾನಿ ಆಗಿದ್ರೂ ಕೂಡ ಇವತ್ತಿಗೂ ಬೇರೆಯವ್ರ ದೃಷ್ಟಿನಲ್ಲಿ ದೆಲ್ಲಿಯನ್ನ ಎಲ್ಲದಕ್ಕಿಂತ ಪೊಲ್ಯೂಟೆಡ್ ಸಿಟಿ ಅಂತ ಘೋಷಣೆ ಆಗಿದೆ. ಮತ್ತೆ ಇಲ್ಲಿಯ ಹಳೆ ಸರ್ಕಾರಗಳು ಈ ಜವಾಬ್ದಾರಿನ ಯಾವತ್ತೂ ನಿಭಾಯಿಸಿಲ್ಲ. ದೆಲ್ಲಿನಲ್ಲಿ ವಾಸ ಮಾಡೋರ್ಗೆ ಒಳ್ಳೆ ಗಾಳಿ ಕೊಡ್ಬೇಕು ಅಂತ ಯೋಚ್ಸೂ ಇಲ್ಲ. ಪೊಲ್ಯೂಷನ್ ಕಮ್ಮಿ ಆಗೋಂತ ಕೆಲ್ಸ ಇಲ್ದೇ ಇರೋ ಹಾಗೆ ಮಾಡೋಂತ ಕೆಲ್ಸ ಏನಾದ್ರೂ ಮಾಡ್ಬೇಕು. ಎಷ್ಟೋ ವರ್ಷಗಳಿಂದ ಹೀಗೆ ಇರೋದ್ರಿಂದ ದೆಲ್ಲಿ ಗ್ಯಾಸ್ ಚೇಂಬರ್ ಆಗೋಗಿದೆ. ಬದ್ಲಿಗೆ ಅದು ಗ್ರೀನ್ ಕ್ಯಾಪಿಟಲ್ ಆಗ್ಬೇಕಾಗಿತ್ತು. ಅದಾದ್ಮೇಲೆ ಏನಾಯ್ತು ಹೇಳಿ? ಅದಾದ್ಮೇಲೆ ಕೋರ್ಟ್ ಅನೌನ್ಸ್ ಮಾಡ್ತು, ಆಮೇಲೆ NGT ಆರ್ಡರ್ ಮಾಡೋಕ್ ಶುರು ಮಾಡ್ತು, ಅದಾದ್ಮೇಲೆ CA QM ತನ್ನ ಬುಕ್ಕನ್ನ ಓಪನ್ ಮಾಡ್ತು, ನಾವ್ ದೆಲ್ಲಿನ ಸರಿ ಮಾಡ್ತೀವಿ ಅಂತ. ಎಲ್ರೂ ಅವ್ರವ್ರ ಆರ್ಡರ್ ಕೊಟ್ರು. ಆದ್ರೆ ಈ ಆರ್ಡರ್ ಇದೆಯಲ್ಲ, 15 ವರ್ಷದ ಹಳೆ ಗಾಡಿ ನಿಮ್ ಹತ್ರ ಏನಾದ್ರೂ ಇದ್ರೆ ಅದಕ್ಕೆ ಪೆಟ್ರೋಲ್ ಸಿಗೋದಿಲ್ಲ. ಇದು ಸರ್ಕಾರದ ಆದೇಶ ಅಲ್ಲ, ಇದು ಮಾನನೀಯ ಕೋರ್ಟ್ನ ಆದೇಶ, NGTನ ಆದೇಶ, CA QMನ ಆದೇಶ. ಮತ್ತೆ ನಾನು ಇದರ ವಿರುದ್ಧ ಇದ್ದೀನಿ. ನಾನು ಕೂಡ ಯೋಚಿಸ್ತೀನಿ ಇದು ಸರಿ ಅಲ್ಲ. ಮತ್ತೆ ನಾನು ದಿಲ್ಲಿಯ ಜನತೆಗಳಿಗೆ ಪೂರ್ತಿ ಆಶ್ವಾಸನೆ ಕೊಡ್ತೀನಿ, ಅವರ ಈ ಯೋಚನೆ, ಅವರ ವಿಷನ್ ಮತ್ತೆ ಅವರ ಅಧಿಕಾರದ ನಂತರ ನಾನು ಸ್ವತಃ ಎಲ್ಲಾ ಪ್ಲಾಟ್ಫಾರ್ಮಲ್ಲಿರ್ತೀನಿ. ಅದು ಕೋರ್ಟ್ ಆಗಿರ್ಬೋದು, NGT ಆಗಿರ್ಬಹುದು, ಅಥವಾ ಅದು ಪ್ರಶಾಸನ ಆಗಿರ್ಬೋದು. ದಿಲ್ಲಿ ಜನತೆಗೆ ಅನ್ಯಾಯ ಆಗೋದಕ್ಕೆ ನಾನ್ ಬಿಡೋದಿಲ್ಲ. ಈಗ ನೋಡಿ, ಸಾಕಷ್ಟು ಜನ ಇದ್ದಾರೆ. ಜನಗಳು ವಿಡಿಯೋಗಳನ್ನ ಪೋಸ್ಟ್ ಮಾಡ್ತಾ ಇದ್ದಾರೆ, ಪತ್ರಿಕೆಗಳಿಗೆ ಬರೀತಾ ಇದ್ದಾರೆ. ನೋಡಿ, ಅವ್ರು ಹೇಳ್ತಾರೆ 82 ಲಕ್ಷ ರೂಪಾಯಿ ಕೊಟ್ಟು ಮರ್ಸಿಡೀಸ್ ತಗೊಂಡಿದ್ದೆ, ಈಗ ಅದನ್ನ 2.5 ಲಕ್ಷ ರೂಪಾಯಿಗೆ ಮಾರಬೇಕಾಗಿದೆ. ಮತ್ತೆ ಇನ್ನೊಬ್ರು ಹೇಳ್ತಾರೆ, ನನ್ನ ಗಾಡಿ 70,000 ಕಿಲೋಮೀಟರ್ ಓಡಿಸಿದ್ದೆ, ಜಾಸ್ತಿ ಓಡಿಸೇ ಇಲ್ಲ, ಅದನ್ನ ಈಗ ಮಾರಬೇಕಾಗಿದೆ. ಖಂಡಿತ ಸರಿಯಾಗಿ ಹೇಳ್ತಾ ಇದ್ದೀರಾ ನೀವು. ಇಂಥ 1000 ಕೇಸ್ಗಳಿವೆ. ಜನಗಳು ಇವತ್ತಿಗೂ ಕೂಡ ನನ್ನ ಸ್ವತಃ ತಂದೆ ಗಾಡಿನ ಒಂದು ವಿಶೇಷ ಸಂದರ್ಭಗಳಿಗೆ ಅಂತ ಇಡ್ತಾ ಇದ್ರು, ಮತ್ತೆ ಸ್ವತಃ ಸ್ಕೂಟ್ರಲ್ಲಿ ಹೋಗ್ತಾ ಇದ್ರು ಕೆಲ್ಸಕ್ಕೆ. ಇದೇ ಥರ ಸಾವಿರಾರು ಕುಟುಂಬಗಳಿವೆ, ಗಾಡಿನ ಒಂದು ಅಕೇಶನಲ್ ಅಂತ ಇಟ್ಕೊಂಡಿರ್ತಾರೆ. ಅದು ಸರಿ ಕೂಡ. ಸರ್ಕಾರ ಸರಿಯಾಗಿ ಕೆಲ್ಸ ಮಾಡದೇ ಇರೋ ಕಾರಣದಿಂದ ಏನ್ ಆದೇಶ ಬಂದಿದ್ಯೋ ಅದ್ರ ನಷ್ಟನ ಜನತೆ ಅನ್ಭವಿಸೋ ಅವಶ್ಯಕತೆ ಇಲ್ಲ. ಬೇರೆ ಪ್ಯಾರಾಮೀಟರ್ಸ್ ಇದೆ. ಮತ್ತೆ ಇದ್ಯಾವ್ ಕಡೆ ನ್ಯಾಯ? ದಿಲ್ಲಿ NCR ಪೆಟ್ರೋಲ್ ಕೊಡ್ಬಹುದು, ಮತ್ತೆ ದಿಲ್ಲಿ ಕೊಡಕ್ಕಾಗಲ್ಲ ಅಂದ್ರೆ ಅವ್ರು 1/2 ಕಿಲೋಮೀಟರ್ ಆಚೆ ಹೋಗಿ ಹಾಕಿಸ್ಕೊಂಡ್ ಬರ್ಬೋದಲ್ಲ. ಸರ್ಕಾರ ಈ ವಿಚಾರನ ರೆಪ್ರೆಸೆಂಟ್ ಮಾಡೇ ಇಲ್ಲ. ಇದು ಅವರೇ ಅನಲೈಸ್ ಮಾಡಿರೋದು. ಇದು ಸ್ವತಃ ಕಳೆದ ಸರ್ಕಾರ ಕೇಜ್ರಿವಾಲ್ ಅವರು ಗಾಡಿಗಳನ್ನ ಸ್ಕ್ರಾಪ್ ಮಾಡೋ ಆದೇಶನ ಅವರೇ ಮಾಡ್ಕೊಂಡ್ರು. ಕಳೆದ 1.5 ವರ್ಷದಿಂದ ಸ್ಕ್ರಾಪ್ ಮಾಡ್ತಾ ಇದ್ರು ಗಾಡಿಗಳನ್ನ. ಮತ್ತೆ ಗಾಡಿಗಳನ್ನ ಹೇಗೆ ಎತ್ಕೊಂಡು ಹೋಗ್ತಾರೆ ಅಂತಂದ್ರೆ ಅದೊಂಥರ ರೇಡ್ ಮಾಡಿದರೆ, ಅಲ್ಲಿಗೆ ಹೋಗಿ ಗಾಡಿನ ಎತ್ಕೊಂಡ್ ಬಂದು ಮಾರನೇ ದಿನ ಸ್ಕ್ರಾಪ್ ಆಗೋಯ್ತು. ಇದು ದಿಲ್ಲಿ ಜನತೆಗಳ ಜೊತೆ ಒಂದೇ ಸಮ ಅನ್ಯಾಯ ಆಗ್ತಿದೆ. ಕೆಲ್ಸ ಸರ್ಕಾರ ಮಾಡ್ತಾ ಇದ್ದಿದ್ದು ಮತ್ತೆ ಅನ್ಭವಿಸ್ಬೇಕಾಗಿದ್ದು ಜನಗಳು. ಇನ್ಮುಂದೆ ಆಗಲ್ಲ ಖಂಡಿತ. ಎರಡನ್ನೂ ಮಾಡ್ತೀವಿ ನಾವು ಕೆಲ್ಸನೂ ಮಾಡ್ತೀವಿ ಜನತೆಯ ಹಿತದೃಷ್ಟಿಲಿ, ಮತ್ತೆ ಅನ್ಯಾಯ ಸಹಿಸಕ್ಕೂ ಬಿಡಲ್ಲ. ಧ್ವನಿ ಎತ್ತುತ್ತೀವಿ, ಅಧಿಕಾರಯುತವಾಗಿ. ಆದ್ರೆ ದಿಲ್ಲಿಯ ಮಾಜಿ ಮುಖ್ಯಮಂತ್ರಿ ಅತಿಶಿ ಸಿಂಗ್ ನೋಡಿ, ಅವ್ರು ಹೇಳ್ತಾರೆ 62 ಲಕ್ಷ ಗಾಡಿಗಳಿವೆ, ಅವ್ರ ಮೇಲೆ ಆಕ್ಷನ್ ಆಗತ್ತೆ, ಅವ್ರದನ್ನ ಬದಲಾಯಿಸ್ಬೇಕಾಗತ್ತೆ. ಅಂದ್ರೆ ಬಿಜೆಪಿಯ ಜನಗಳು ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಅವ್ರ ಹತ್ರ ಒಳ್ಳೆ ದುಡ್ಡನ್ನ ತಗೊಂಡಿದ್ದಾರೆ, ಚಂದ ತಗೊಂಡಿದ್ದಾರೆ. ಈ ಬುದ್ಧಿ ಓಡ್ಸೋ ಕೆಲ್ಸ ಇದೆಯಲ್ಲ, ಅದವ್ರು ಮಾತ್ರ ಮಾಡ್ತಾ ಇದ್ದಿದ್ದು. ಅವರು ಇಡೀ ದಿನ ಕೂತು ಇಂಥದ್ದನ್ನೇ ಯೋಚಿಸ್ತಾ ಇದ್ರು. ಏನ್ ಮಾಡೋದು? ದೇ ಆರ್ ಸಚ್ ಎ ಗುಡ್ ಆಕ್ಟರ್. ಅವ್ರ ಆಕ್ಟಿಂಗ್ ನ ಮೀರ್ಸೋರಿಲ್ಲ. ಆ ಕೇಜ್ರಿವಾಲ್ ಸಾಹೇಬ್ರು 2 ರೂಪಾಯಿ ಶರ್ಟ್ ಅನ್ನ ಹಾಕೊಂಡ್ ಬರೋದು, 42 ಇದ್ರೆ 44 ಹಾಕೊಂಡ್ ಬರೋದು,
ಮುಖ್ಯಮಂತ್ರಿ ಅವರು ಸದ್ಯಕ್ಕೆ 2 ಚೇರ್ ಹಾಕೊಳ್ಳೋದು, ನಾನು ಭರತ ರಾಮ್ಜಿ ಹೋಗಿದ್ದಾರೆ ವನವಾಸಕ್ಕೆ, ಜೈಲಿಂದ ಬರ್ತಾರೆ. ನಮ್ಗಿದೆಲ್ಲ ಬರಲ್ಲ, ನಮ್ಗಿಂಥದ್ದೆಲ್ಲ ನಾಟ್ಕಾಡಕ್ ಬರಲ್ಲ. ನೀವೇನು ಮಾಡ್ತಿದ್ರು ಅಂತ ಒಂದು ಇತಿಹಾಸನ ತೋರ್ಸಿ 2 ಕುರ್ಚಿ ಹಾಕೊಂಡು ಮುಖ್ಯಮಂತ್ರಿಗಳು ಕೂತ್ಕೊಳ್ಳೋ ಅಂಥದ್ದನ್ನ. ರಾಮ ಬರ್ತಾನೆ ಜೈಲಿಂದ ಕೂತ್ಕೋತಾನೆ ಅಂತ ನೀವು ಈ ಮಾತಾಡ್ತಿದ್ದೀರಾ ಅಂದ್ರೆ ನೀವು ಮಾಡಿರೋದೇ ಅಲ್ವಾ ಇದೆಲ್ಲ. ನಾನ್ 4 ತಿಂಗಳಿಂದ ಬಂದಿದ್ದೀನಿ ಅಷ್ಟೇ. ನೀವು ಪದೇ ಪದೇ ಕೋರ್ಟ್ ನಿಮ್ಗೆ ಹೇಳ್ತಿತ್ತಲ್ಲ ಪೊಲ್ಯೂಷನ್ ಮೇಲೆ ಕೆಲ್ಸ ಮಾಡಿ. ಆಗ ನೀವೇನು ಮಾಡ್ಲೇ ಇಲ್ಲ. ಆಡ್ ಇವನ್ ಮಾಡ್ತಾ ಇದ್ ಕೂತಿದ್ರಿ. ಅದ್ರಿಂದ ಪೊಲ್ಯೂಷನ್ ಕಮ್ಮಿ ಆಯ್ತಾ ಆಡ್ ಇವನಿಂದ? ಆಗ ಜನಗಳಿಗೆ ಕಷ್ಟ ಆಗಿದ್ದು. ಇವತ್ತಿಗೂ ನೀವು ಮಾಡಿರೋ ಕೆಲ್ಸದಿಂದ ಜನಗಳು ಅನ್ಭವಿಸ್ತಾ ಇರೋದು. ನೀವು ಟ್ವಿಟ್ ಮಾಡಿ ಹೇಳ್ತಾ ಇದ್ದೀರಾ ಅದಾಯ್ತು ಇದಾಯ್ತು. ಆದ್ರೂ ನಾನ್ ನಿಮ್ಗೆ ವಿಶ್ವಾಸ ಕೊಡ್ತೀನಿ, ಚಿಂತೆ ಮಾಡ್ಬೇಡಿ. ದಿಲ್ಲಿ ಜನತೆನ ರಕ್ಷಣೆ ಮಾಡೋದು ನನ್ನ ಜವಾಬ್ದಾರಿ. ನಾನು ಅದನ್ನ ಮಾಡೇ ಮಾಡ್ತೀನಿ. ನೀವ್ ಹೇಳ್ತಾ ಇದ್ದೀರಾ ಪೊಲ್ಯೂಷನ್ನ ವಿಚಾರವಾಗಿ ಅವರೇನು ಆಕ್ಷನ್ ತಗೊಳ್ಳೇ ಇಲ್ಲ ಅಂತ. ಆದ್ರೆ ಅವ್ರು ಹೇಳ್ತಾ ಇದ್ದಾರೆ ನಾವೊಂದು ಕೆಮಿಕಲ್ನ ಕಂಡು ಹಿಡಿದಿದ್ದೀವಿ, ಅದನ್ನ ಕಳೆ ಮೇಲೆ ಹಾಕಿದ್ರೆ ನಾಶ ಆಗ್ಬಿಡುತ್ತೆ ಅಂತಾರೆ. ಒಂದ್ ವಿಷಯ ಹೇಳಾ, ನಾನು ಬಜೆಟ್ ಓದೋವಾಗ ಅಧಿಕಾರಿಗಳನ್ನ ಕರೆದು ಕೇಳ್ದೆ ಏನೇನಾಗಿದೆ ಅಂತ. ಆಗ ಅವರು ಅದೇನೋ ಹೇಳ್ತಾ ಇದ್ರಲ್ಲ, ಮೆಡಿಸಿನ್ ಮಾಡ್ತಾ ಇದೀನಿ ಅಂತ ಹಾಡು ಹೇಳ್ಕೊಂಡು ಓಡಾಡ್ತಾ ಇದ್ರು. ಏನಾಯ್ತು ಅದ್ರ ಬಗ್ಗೆ, ಆ ಮೆಡಿಸಿನ್ ಕತೆ ಏನು ಅಂತ ಕೇಳ್ದೆ. ಆಗವ್ರು ಇಲ್ಲ ಅದ್ ಮಾಡಕ್ಕಾಗಿಲ್ಲ ಅಂತ. ಆದ್ರೆ ಅದ್ರ ಬಗ್ಗೆ ಅಷ್ಟೊಂದ್ ಪ್ರಚಾರ ಆಯ್ತಲ್ಲ, ಎಷ್ಟು ಖರ್ಚು ಬಂದಿತ್ತು ಆ ಪ್ರಚಾರಕ್ಕೆ? ಅದಕ್ಕವ್ರಂದ್ರು 80 ಕೋಟಿ ಖರ್ಚು ಬಂದಿತ್ತಷ್ಟೇ. ನಾನ್ ಕೇಳ್ದೆ ಆ ಮೆಡಿಸಿನ್ ಆಯ್ತಾ? ಇಲ್ಲ ಆಗ್ಲಿಲ್ಲ, ಮಾಡಕ್ಕಾಗ್ಲಿಲ್ಲ. ಅಂದ್ರೆ ಏನಾಗಿಲ್ವೋ ಅದಕ್ಕೆ 80 ಕೋಟಿ ಖರ್ಚು. ಯಾವ್ ಕೆಲ್ಸ ಆಗಿಲ್ವೋ ಅದಕ್ಕೆ. ಇದು ಒಂದ್ ಎಕ್ಸಾಂಪಲ್ ಅಲ್ಲ. ಒಂದು ಶಾಪಿಂಗ್ ಫೆಸ್ಟಿವಲ್ ಮಾಡೋ ಅಂತ ಒಂದು ಯೋಜನೆ ಆಯ್ತು, ಶಾಪಿಂಗ್ ಫೆಸ್ಟಿವಲ್ ಮಾಡೋಣ ಅಂತ. ಸೊ ಅದಕ್ಕೆ ಅಡ್ವರ್ಟೈಸ್ಮೆಂಟ್ಗೆ, ಅಂದ್ರೆ ಆ ಶಾಪಿಂಗ್ ಅಡ್ವರ್ಟೈಸ್ಮೆಂಟ್ಗೆ ಖರ್ಚು ಮಾಡಿದ್ದು ಸುಮಾರು 27-28 ಕೋಟಿ ರೂಪಾಯಿ. ಆಮೇಲೆ ನಾನ್ ಕೇಳ್ದೆ ಯಾವಾಗಾಯ್ತದು? ಆದ್ರೆ ಆಗ್ಲಿಲ್ಲ ಅದು. ಅಂದ್ರೆ ಅವ್ರು ಬರೀ ಮಾತಾಡ್ತಾರೆ. ನೀವು ಬಿಜೆಪಿ ಜನಗಳು ಮಾಡಕ್ ಬಿಡ್ತಿರ್ಲಿಲ್ವಲ್ಲ? ಹಾ, ನಾವೇ ಚತುರರು ಗಾಜಿನ ಮನೆ ಮಾಡೋದಕ್ ಬಿಟ್ಟವಲ್ಲ. ಮತ್ತೆ ನಾವ್ ಕೆಲ್ಸ ಮಾಡಕ್ ಬಿಡ್ತಾ ಇರ್ಲಿಲ್ಲ. ನಾವು ಭ್ರಷ್ಟಾಚಾರದ ಎಣ್ಣೆಯ ನೀತಿ ಮಾಡೋಕ್ ಕೊಟ್ಟಿದ್ವಿ. 1ಕ್ಕೆ 1 ಬಾಟ್ಲು ಫ್ರೀ ಅಂತ ನಾವೇ ಅನೌನ್ಸ್ ಮಾಡಿದ್ದಲ್ಲ. ನೀವ್ ಮಾಡಿ, ಆದ್ರೆ ಬೇರೆ ಕೆಲ್ಸ ಮಾಡೋಕ್ ಬಿಡ್ತಿರ್ಲಿಲ್ಲ ನಾವು. ಅವ್ರಿಗೇನ್ ಬೇಕೋ ಅದನ್ನೆಲ್ಲ ಮಾಡ್ತಾ ಇದ್ರು. ಆದ್ರೆ ಏನ್ ಮಾಡಬಾರ್ದು ಅದನ್ನ ಬೇರೆಯವ್ರ ಕಡೆಗೆ, TM ಕಡೆಗೆ, ಬೇರೆ ಕಡೆಗೆಲ್ಲ ಕಳಿಸ್ಬಿಡ್ತಾ ಇದ್ರು. ನೋಡಿ, ಪೊಲ್ಯೂಷನ್ ವಿಚಾರವಾಗಿ ಅವರು ಹೇಳ್ತಾರೆ ನಾವು ಕೂಡ ಮೋಡ ಬಿತ್ತನೆ ಮಾಡಿ ಮಳೆ ಬರ್ಸೋ ಪ್ರಯತ್ನ ಮಾಡಿದ್ವಿ. ಅದಕ್ಕೆ ಆರ್ಟಿಫಿಷಿಯಲ್ ಕ್ಲೌಡ್ ಅಂತಾರೆ. ಅದನ್ನ ಈಗ ಬಿಜೆಪಿ ಅವ್ರು ಮಾತಾಡ್ತಾ ಇದ್ದಾರೆ. ಆದ್ರೆ ನಮ್ಗಂತೂ ಮಾಡೋದಕ್ಕೆ ಬಿಡ್ಲಿಲ್ಲ. ಈಗ ತಾವೇ ಮಾಡ್ತಾ ಇದ್ದಾರೆ. ಹಾ, ಈ ಮಾತಂತೂ ಕರೆಕ್ಟೆ. ಅವ್ರು ಏನ್ ಮಾಡ್ಬೇಕು ಅಂತಿದ್ರು ತುಂಬಾ ಜಾಗದಲ್ಲಿ ನಾವ್ ಅದನ್ನ ತಡೆದಿದೀವಿ. ನಾವು ದಿಲ್ಲಿ ಹಾಳಾಗೋದ್ರಿಂದ ತಡೆದಿದ್ದೀವಿ. ನಾವು ದಿಲ್ಲಿ ಜನತೆಯ ಆಸೆಗಳನ್ನ ಮಣ್ಪಾಲ್ ಮಾಡೋದ್ರಿಂದ ತಡೆದಿದ್ದೀವಿ. ಎಲ್ಲೆಲ್ಲಿ ಭ್ರಷ್ಟಾಚಾರ ಆಗ್ತಿತ್ತೋ ಎಲ್ಲ ಜಾಗಗಳಿಗೆ ಸೀಲ್ ಹಾಕೋಂತ ಕೆಲ್ಸ ಮಾಡಿದೀವಿ. ದೆಲ್ಲಿಯ ಜನತೆಯ ನೋವನ್ನ ಅರ್ಥ ಮಾಡ್ಕೊಳ್ಳೋಂತ ಕೆಲ್ಸ ಎಲ್ಲೆಲ್ಲಿ ಯಾವಾಗ ಬೇಕೋ ಅವಾಗೆಲ್ಲ ಮಾಡಿದೀವಿ. ಅದು ಜನಗಳಿಗೆ ಗೊತ್ತಿದೆ. ಮತ್ತೆ ನೀವು ಭ್ರಷ್ಟಾಚಾರ ಮಾಡೋದಿಕ್ಕೆ ಎಲ್ಲೆಲ್ಲಿ ಏನೇನ್ ಕೆಲ್ಸ ಮಾಡಿದೀರಾ ಅದು ಜನತೆಗೆ ಗೊತ್ತಿದೆ. ಅದಕ್ಕೆ ಇವತ್ತು ಈ ಪರಿಸ್ಥಿತಿ. ಇಲ್ಲಾಂದ್ರೆ ಏನ್ ಕಾರಣ ಇತ್ತು ಈ ಪರಿಸ್ಥಿತಿಗೆ ಬರೋದಿಕ್ಕೆ? ನೀವು ಸ್ಕೂಲಲ್ಲಿ ಭ್ರಷ್ಟಾಚಾರ ಮಾಡಿದ್ರಿ, ಮೆಡಿಸಿನಲ್ ಭ್ರಷ್ಟಾಚಾರ ಮಾಡಿದ್ರಿ, ನೀವು ಹಾಸ್ಪಿಟಲ್ನಲ್ಲಿ ಭ್ರಷ್ಟಾಚಾರ ಮಾಡಿದ್ರಿ, ಎಲ್ಲಾ ಜಾಗದಲ್ಲೂ ಭ್ರಷ್ಟಾಚಾರ ಮಾಡಿದೀರಾ. ನೋಡಿ, ಕೇಜ್ರಿವಾಲ್ ಹೇಳ್ತಾರೆ ಮೋದಿ ಅವರು ಮಾತು ಕೊಟ್ಟಿದ್ರು ಎಲ್ಲಿ ಸ್ಲಮ್ ಇದೆಯೋ ಅಲ್ಲೇ ಮನೆ ಕಟ್ಕೊಡ್ತೀವಿ ಅಂತ. ಆದ್ರೆ ರೇಖಾ ಗುಪ್ತಾ ಅವರ ರಾಜ್ಯದಲ್ಲಿ ಎಲ್ಲಿ ಸ್ಲಮ್ ಇದೆಯೋ ಅಲ್ಲೇ ಮೈದಾನ. ಡೆಲ್ಲಿಯ ದೌರ್ಭಾಗ್ಯನ ನೋಡಿ. 27 ವರ್ಷ ರಾಜಕೀಯ ರಾಜ್ಯಭಾರ ಮಾಡ್ತು. 15 ವರ್ಷ ಕಾಂಗ್ರೆಸ್ಸು, 10 ವರ್ಷ 12 ವರ್ಷ ಕೇಜ್ರಿವಾಲ್ ಸಾಹೇಬ್ರು. ಯಾವಾಗ್ಲೂ ಅವ್ರ ಪ್ರಯತ್ನ ಪಟ್ಟಿರೋರು ಬಡವರಾಗೇ ಇರ್ಬೇಕು ಅನ್ನೋದನ್ನ. ಅವ್ರಿಗೇನು ಸೌಲಭ್ಯಗಳನ್ನ ಕೊಡಬಾರ್ದು, ಮನೆ ಕೊಡಬಾರ್ದು. 50,000 ಫ್ಲಾಟ್ ರೆಡಿಯಾಗಿ ಎದ್ದು ನಿಂತಿವೆ. ಕೇಂದ್ರ ಸರ್ಕಾರ ಮಾಡಿರೋದು ಬಡವ್ರಿಗಿದನ್ನ ಕೊಡಿ ಅಂತ. ಅದು ಪಾಳ್ಬಿದ್ದು ಹೋಗಿದೆ. ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಹಾಳಾಗೋಯ್ತು. ಆದ್ರೆ ಬಡವ್ರಿಗೆ ಮಾತ್ರ ಕೊಟ್ಟಿಲ್ಲ. ಮೋದಿಜಿ ಅವರೇ ಹೇಳಿದ್ದು ಗುಡ್ಸ್ಲು ಬದ್ಲಿಗೆ ನಿಮ್ಗೆ ಮನೆ ಕೊಡ್ತೀವಿ, ಒಳ್ಳೆ ಮನೆ ಕೊಡ್ತೀವಿ ಅಂತ. ಮತ್ತೆ ಕೊಡಕ್ಕೂ ಶುರು ಮಾಡಿದ್ರು. ಇವತ್ತು ಯಾವ ಮನೆಗಳ ಬಗ್ಗೆ ಅವ್ರು ಮಾತಾಡ್ತಾ ಇದಾರೋ ನೀವ್ ಹೇಳಿ, ಜನತೆ ಹೇಳಿ ನನ್ಗೆ. ಈಗಾಗ್ಲೇ ಯಾರಿಗೆ ಮನೆನ ಕೊಟ್ಟಿದಾರೋ ಅಂದ್ರೆ ಗುಡಿಸ್ಲಲ್ಲಿದ್ದವ್ರಿಗೆ, ಅವರಿಂದ ಮತ್ತೆ ಆ ಜಾಗನ ಖಾಲಿ ಮಾಡ್ಸಿಲ್ವಾ? ಆ ಏಜೆನ್ಸಿ, ಲ್ಯಾಂಡ್ ಓನಿಂಗ್ ಏಜೆನ್ಸಿ ಖಾಲಿ ಮಾಡ್ಸಿದ್ರ ಅಥವಾ ಇಲ್ವಾ? ಅಥವಾ ಯಾರು ರೈಲ್ವೆಯ ಮಧ್ಯ ಟ್ರೈನ್ ಪಟ್ಟಿ ಮಧ್ಯದಲ್ಲಿದಾರೋ, ಸೆಕ್ಯೂರಿಟಿ ಥ್ರೆಟ್ ಇದ್ಯೋ, ಸಿಗ್ನಲ್ ಸರಿಯಾಗಿ ಕಾಣಿಸೋದಿಲ್ವೋ, ಅಂಥವ್ರಿಗೆ ಕೋರ್ಟ್ರ ಆರ್ಡ್ರಿಂದ, ಸಮನ್ಸಿಂದ ಅವ್ರನ್ನಲ್ಲಿಂದ ಕಳಿಸ್ಬೇಕು ಅನ್ನೋ ಆದೇಶ ಇದ್ರೆ ಅವ್ರನ್ನ ಕಳ್ಸೋ ಹಾಗಿಲ್ವಾ? ನೀವು ದೆಲ್ಲಿಯ ಜೋಪ್ಡಿಲ್ ವಾಸ ಮಾಡೋರ್ಗೆ ಪದೇ ಪದೇ ಹೆದರಿಸಿ ಅವರಿಗೆ ಮಿಸ್ಗೈಡ್ ಮಾಡಿ ಹೇಳೋದಕ್ಕಿಷ್ಟಪಡ್ತೀರಾ ನಿಮ್ ಮನೆ ಬಿದ್ದು ಹೋಗ್ತಾ ಇದೆ. ಇದು ಮೊದಲನೇ ಸರ್ಕಾರ. ಯಾರು ಜನಗಳಿಗೆ
ಜೋಪಡಿ ವಾಸಿಗಳಿಗೆ ಮನೆ ಕೊಡು ಅಂತ ಮಾತಾಡಿದ್ದು ಇದನ್ನ ನಾನು ಹೆಮ್ಮೆಯಿಂದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೋಪಡಿ ವಾಸಿಗಳು ಒಂದು ಪ್ಯಾರಾಮೀಟರ್ ಇದೆ ಸರ್, ನಾನು ಅದನ್ನ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. ಒಂದು ಪ್ಯಾರಾಮೀಟರ್ 2015 ಆಮ್ ಆದ್ಮಿ ಪಾರ್ಟಿ ಸರ್ಕಾರ ಮಾಡಿತ್ತದನ್ನ. ಯಾರೆಲ್ಲ 2015 ಮುಂಚೆ ಬಂದು ಡೆಲ್ಲಿನಲ್ಲಿ ವಾಸ ಮಾಡ್ತಿದ್ದಾರೋ ಅವರಿಗೆ ಮನೆ ಕೊಡ್ಬೇಕು ಅಂತ, ಸರಿನಾ? ಇವತ್ತು ಆ ಪ್ಯಾರಾಮೀಟರ್ ಒಳಗಡೆ ಯಾರೆಲ್ಲ ಬರ್ತಾ ಇದಾರೋ ಅವರಿಗೆ ಮನೆನ ಕೊಡೋ ಅಂತ ಕೆಲ್ಸ ಆಗ್ತಾ ಇದೆ. ಅದ್ರಲ್ಲಿ ಜನಗಳು ಬಚಾವಾದ್ರು, ಯಾಕಂದ್ರೆ ನೀವೇ ತೀರ್ಮಾನ ಮಾಡ್ದಂತ ವಿಚಾರ ಇದು. ಈಗ ಹೇಳ್ತಾರೆ ನಮ್ಗೂ ಕೂಡ ಮನೆ ಇರ್ಬೇಕು. ಈಗ ನಮ್ ಹತ್ರ 2 ದಾರಿ ಇದೆ. ನೀವ್ ಮಾಡಿರೋಂತ ಪಾಲಿಸಿ ತಪ್ಪು, ನಾವದನ್ನ ಬದಲಾಯಿಸಿದೀವಿ. ಈಗ 2 ತಿಂಗಳ ಹಿಂದೆ ಬಂದಿರೋರ್ಗು ನಾವು ಮನೆ ಕೊಡ್ತೀವಿ. ಟ್ಯಾಕ್ಸ್ ಪೇಯರ್ ಯಾರಿದಾರೋ ಅವರು ನಮ್ಮನ್ನ ಕೇಳ್ತಾರೆ, ನಾನ್ ಟ್ಯಾಕ್ಸ್ ಕಟ್ತಾ ಇದ್ದೀನಿ, ನೀವು ನೆನ್ನೆ ಬಂದಿರೋನ್ಗೆ ಮನೆ ಕೊಡ್ತಾ ಇದ್ದೀರಾ? 15 ವರ್ಷದವರ್ಗೂ ಕೊಡ್ತಾ ಇದ್ದೀರಾ? 40 ವರ್ಷದವರ್ಗೂ ಕೊಡ್ತಾ ಇದ್ದೀರಾ? ಎಲ್ಲೋ ನಿಲ್ಬೇಕಲ್ವಾ ಇದು? ನಾವು ಪೂರ್ತಿಯಾಗಿ ಒಳ್ಳೆ ರೀತಿನಲ್ಲಿ ಜೋಪಡಿನಲ್ಲಿ ವಾಸ ಮಾಡೋ ಪ್ರತಿಯೊಬ್ಬರಿಗೂ ಅವರಿಗೆ ಒಳ್ಳೆ ಸವಲತ್ತುಗಳು, ಒಳ್ಳೆ ಮನೆ ಮತ್ತೆ ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಕೊಡ್ಬೇಕು ಅಂತ ಆಸೆ ಪಡ್ತೀವಿ. ಆ ಬಡವ್ರ ಮಕ್ಕಳು ಕೂಡ ಒಳ್ಳೆ ರೀತಿನಲ್ಲಿ ಬೆಳಿಬೇಕು. ಇದು ನಮ್ಮ ಪ್ರಯತ್ನ. ಯಾವುದೇ ಕಾರಣಕ್ಕೂ ಯಾವ ಜೋಪಡಿನೂ ಒಡಿಬಾರ್ದು. ಇದು ನಮ್ಮ ಆದೇಶ. ರೇಖಾ ಅವರೇ, ನಾನು ಸಾಕಷ್ಟು ಬಡವರ ವಿಡಿಯೋಗಳನ್ನ ನೋಡಿದ್ದೀನಿ. ನೀವು ಮಾತಾಡ್ತಾ ಇದ್ದೀರಲ್ಲ ಅಶೋಕ್ ವಿಹಾರ್ ಬಗ್ಗೆ, ವಜೀರ್ಪುರದ ಬಗ್ಗೆ. ನೋಡಿ, ಅವ್ರಿಗೆ ಹೇಳ್ತಾರೆ ರಾತ್ರಿ 3 ಗಂಟೆಗೆ ಡೆಮೋಲಿಷನ್ ಆಗಿದೆ. ಮುಂದಿನ ದಿನ ಅವರಿಗೆ ಕೋರ್ಟಲ್ಲಿ ಡೇಟ್ ಇತ್ತು. ಅವರಿಗೆ ಕೋರ್ಟಲ್ಲಿ ಸ್ಟೇ ಸಿಗ್ತಾ ಇತ್ತು. ಆದ್ರೆ ಉರುಳಿಸ್ಬಿಟ್ಟು. ನೋಡಿ, ನಾನು ಈಗ ನೀವು ಒಂದಿಬ್ರು ಬಗ್ಗೆ ಮಾತಾಡಿದ್ರೆ ಅದ್ರ ಬಗ್ಗೆ ಹೇಳ್ಬೇಕಂದ್ರೆ 1675 ಮನೆಗಳನ್ನ ಮಾಡಿಸಿ ಆ ಜೋಪಡಿ ವಾಸಿಗಳಿಗೆ ಸ್ವತಃ ಪ್ರಧಾನಮಂತ್ರಿ ಕೀಗಳನ್ನ ಕೊಟ್ರು. ಸ್ವಾಭಿಮಾನ್ ಅಪಾರ್ಟ್ಮೆಂಟ್ ಅಲ್ಲಿ ಆ ಜೋಪಡಿನಲ್ಲಿ ಎಷ್ಟು ಕುಟುಂಬಗಳು ವಾಸ ಮಾಡ್ತಿದ್ವೋ, ಮತ್ತೆ ಯಾರೆಲ್ಲ ಎಲಿಜಿಬಲ್ ಆಗಿದ್ರೋ ಅವ್ರೆಲ್ರಿಗೂ ಮನೆ ಕೊಟ್ರು. ಯಾರು ಎಲಿಜಿಬಿಲಿಟಿ ಕ್ರೈಟೀರಿಯಾನಲ್ಲಿ ಬರ್ತಾ ಇರ್ಲಿಲ್ವೋ ಅಂಥ 100-150 ಕುಟುಂಬಗಳು ಉಳ್ಕೊಂಡ್ವು. ಮತ್ತೆ ಅವರಿಗೆ ಪದೇ ಪದೇ ಕೋರ್ಟು, ಲ್ಯಾಂಡ್ ಓನಿಂಗ್ ಏಜೆನ್ಸಿ DDA ಪದೇ ನೋಟಿಸ್ ಕಳಿಸ್ತಾನೆ ಇತ್ತು, ಆದಷ್ಟು ಬೇಗ ಈ ಜಾಗ ಖಾಲಿ ಮಾಡಿ, ಯಾಕಂದ್ರೆ ನಿಮ್ಗಾಗ್ಲೇ ಫ್ಲಾಟ್ ಕೊಟ್ಟಾಗಿದೆ. ಯಾಕಂದ್ರೆ ಒಂದೊಂದು ಫ್ಲಾಟು ಲಕ್ಷಾಂತರ ರೂಪಾಯಿ ಒಂದೊಂದು ವ್ಯಕ್ತಿಗೂ ಹೇಗ್ ಕೊಟ್ಟಿತ್ತು ಅಂದ್ರೆ ನೀವು ಬಂದಿರಿ ಇಲ್ಲಿ ಅಷ್ಟೇ. ಅದಾದ್ಮೇಲೆ ಅವರಿಗೆ ಕೆಲವರು ಮಿಸ್ಗೈಡ್ ಮಾಡಿದ್ರು, ಅವ್ರ ಜಾಗ ಬಿಡೋದಕ್ಕೆ ಇಷ್ಟಪಡ್ಲಿಲ್ಲ. ಆಗ ಏಜೆನ್ಸಿ ಕಾರ್ಯವಾಹಿ ನಡೆಸತ್ತೆ. ಇವಾಗ ಹೇಳಿ ಅವ್ರ ತಪ್ಪ, ಇವ್ರ ತಪ್ಪ, ಅಥವಾ ಕೋರ್ಟ್ ತಪ್ಪ? ಕೋರ್ಟ್ಗವ್ರು ಹೋದ್ರು, ಕೋರ್ಟ್ ಸ್ಟೇ ಕೊಡ್ಲಿಲ್ಲ. ಇಷ್ಟಾದ್ಮೇಲೂ ನೀವು ಏನ್ ಮಾಡಕ್ಕಾಗತ್ತೆ? ಯಾರಕ್ ಕೊಡ್ಬೇಕಾಗಿತ್ತೋ ಇವತ್ತು ನಾವ್ ಹೇಳ್ತಾ ಇದೀವಿ, ಅವ್ರು ಕೊಡ್ಲೇಬೇಕು. ಮತ್ತೆ ನಾವು ಸೀರಿಯಸ್ ಆಗಿದ್ರ ಬಗ್ಗೆ ಕೆಲ್ಸ ಮಾಡ್ತಾ ಇದೀವಿ. 50,000 ಮನೆ ಸರ್ಕಾರ ಅವ್ರಿಗೋಸ್ಕರ ಏನ್ ಮಾಡ್ಸಿತ್ತೋ ಅದನ್ನ ಈಗ ಮತ್ತೆ ಸರಿ ಮಾಡಿಸ್ತಾ ಇದೀವಿ. ಅದನ್ನಾದ್ರೂ ಅವ್ರು ಕೊಡ್ಬೋದು ಅಂತ ಹೊಸ ಮನೆಗಳ ಯೋಜನೆನೂ ಮಾಡ್ತಾ ಇದೀವಿ. ಯಾವ ಸರ್ಕಾರ ಮಾಡಿದೆ? ಕೇವಲ ಭಾರತೀಯ ಜನತಾ ಪಾರ್ಟಿಗೆ ಇವತ್ತಿನ ಸರ್ಕಾರ ಮಾಡ್ತಾ ಇದೆ ಅಷ್ಟೇ. ನಾನು ಕೇಜ್ರಿವಾಲ್ ಅವರ ವಿಡಿಯೋನ ನೋಡಿದ್ದೆ. ಅದರಲ್ಲಿ ಅವರು ಪಬ್ಲಿಕ್ ಜೊತೆ ಮಾತಾಡ್ತಾರೆ. 40 ಲಕ್ಷ ಕೊಳಗೇರಿ ಜನ ಇದ್ದಾರೆ ದಿಲ್ಲಿನಲ್ಲಿ. ಅವರು ಅಷ್ಟೂ ಜನ ಒಂದು ವೇಳೆ ರಸ್ತೆಗಿಳಿದ್ರೆ ರೇಖಾ ಗುಪ್ತಾಗೆ ಬೆವರಿಳಿಸ್ತಾರೆ ಅಂತಾರೆ. ಅಜ್ಜಿ ನೆನ್ಪಂತೂ ನನ್ಗಾಗೆ ಆಗತ್ತೆ. ಯಾಕೇಳಿ, ಅವರು ಡೆಲ್ಲಿನ ಹೇಗ್ ಬಿಟ್ಟು ಹೋಗಿದಾರಲ್ಲ, ಅವ್ರು ಎಷ್ಟು ಹಾಳ್ ಮಾಡಿ ಹೋಗಿದ್ದಾರೆ ಅಂದ್ರೆ ಅವರು ಪೂರ್ತಿಯಾಗಿ ತಯಾರು ಮಾಡಿಟ್ಟಿದ್ದಾರೆ. ಅದನ್ನ ಡೆಲ್ಲಿನ ಬಿಡುಗಡೆ ಮಾಡೋದಿಕ್ಕೆ ಸಾಧ್ಯನೇ ಇಲ್ಲ. ಅವ್ರು ಎಲ್ಲಿ ತನಕ ಇದ್ರು? ಅವರು ಪೊಲ್ಯೂಷನ್ ಮೇಲೆ ಕೆಲ್ಸ ಮಾಡಿಲ್ಲ, ಅವರೊಂದು ಮೋರಿ ಕೆಲ್ಸ ಕೂಡ ಮಾಡಿಲ್ಲ, ಅಥವಾ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆನೂ ಮಾಡಿಲ್ಲ. ಕೇವಲ ಅವರು ಡೆಲ್ಲಿ ಜನಗಳಿಗೆ ಫ್ರೀ ಬಿಲ್ಸ್ ಅನ್ನ ತೋರಿಸಿದರೆ, ಪದೇ ಕರೆಂಟ್ ಬಗ್ಗೆ ಮಾತಾಡ್ತಿದ್ರು. ಒಂದು ಫ್ಲೈಓವರ್, ಒಂದು ಹೊಸ ಇನ್ಫ್ರಾಸ್ಟ್ರಕ್ಚರ್, ಒಂದು ಡೆವಲಪ್ಮೆಂಟ್ ಕೆಲ್ಸ ಅವ್ರ ಕಡೆಯಿಂದ ಇವತ್ತಿನ ತನಕ ಆಗಿಲ್ಲ. ಇವತ್ತು ನಾನ್ ನೋಡ್ತಾ ಇರೋಂಥ ವಸ್ತುಗಳು, ನೀವ್ ಮಾತಾಡೋ ರೀತಿ ಇದೆಯಲ್ಲ, ನೀವ್ ಹೇಳಿ ಆ ವ್ಯಕ್ತಿಗೆ, ನೋಡಿ ನಿಮಗ್ ಕೊಟ್ಟಿರೋಂಥ ಮನೆ ಏನಿದೆ ಅದಕ್ಕಿಂತ ಹೆಚ್ಚು ವ್ಯವಸ್ಥೆ ನಿಮ್ಗೆ ಏನ್ ಸಿಗೋಕ್ ಸಾಧ್ಯ? ನೀವು ಆಸೆ ಪಡೋದು ಬಡವ್ರು ಅಲ್ಲೇ ಇರ್ಬೇಕು. ಅವ್ರ ಜೀವನದಲ್ಲಿ ಬೆಳಕು ಯಾವತ್ತಿಗೂ ಬರಬಾರ್ದು. ಅದಕ್ಕೆ ನೀವು ಅವ್ರನ್ನ ರೊಚ್ಚಿಗೇಳಿಸ್ತಾ ಇದ್ದೀರಾ. ಆದ್ರೆ ಡೆಲ್ಲಿ ಜನತೆ ಇಷ್ಟು ಮುಟ್ಟಾಳ್ರಲ್ಲ. ಜೋಪಡಿನಲ್ಲೂ ಬುದ್ಧಿವಂತರಿದ್ದಾರೆ. ಅವ್ರಿಗೆ ಅರ್ಥ ಆಗತ್ತೆ ಅವ್ರು ಏನ್ ಮಾಡ್ಬೇಕು ಮತ್ ಯಾರ್ ಜೊತೆಗ್ ನಿಲ್ಬೇಕು ಅಂತ. ಈಗ ನೀವು ಅಂತ ಕೆಲ್ಸ ಮಾಡೋದಕ್ ಹೋಗ್ಬೇಡಿ. ನೋಡಿ ನೋಡೋಣ, 40 ಲಕ್ಷ ಜನ ನಿಮ್ಗೋಸ್ಕರ ಬರ್ತಾರಾ ಅಥವಾ ಅವರಿಗೆ ಒಳ್ಳೆದನ್ನ ಮಾಡೋ ಅಂತ ಸರ್ಕಾರದ ಜೊತೆಗೆ ಅವರು ಬಂದು ನಿಲ್ತಾರಾ ಅಂತ. ನೋಡಿ, ಅವರು ಏನ್ ಹೇಳ್ತಾರೆ, ಇದೇ ಕೊಳಗೇರಿ ವಾಸಿಗಳ ಅದೇ ಮನೆಗಳಲ್ಲಿ ಚುನಾವಣೆ ಸಮಯದಲ್ಲಿ ಬಿಜೆಪಿ ನಾಯಕರು ಹೋಗಿ ತಂಗುತ್ತಾ ಇದ್ರು. ಅವ್ರನ್ನ ತಮ್ಮವರು ಅಂತ ಹೇಳ್ತಾ ಇದ್ರು, ಅವ್ರ ಜೊತೆ ಕಾಲ ಕಳೀತಾ ಇದ್ರು. ಈಗ ಅದೇ ಕೊಳಗೇರಿ ನಾಶ ಆಗ್ತಾ ಇದ್ರೆ ಅವ್ರನ್ನ ಕಾಪಾಡೋರೇ ಯಾರೂ ಇಲ್ಲ. ಇವತ್ತಿಗೂ ಅದೇ ಇದೆ. ಒಂದು ವೇಳೆ ನೀವಿವತ್ತಿಗೆ 4 ಜೋಪಡಿಯವರಿಗೆ 675 ಕ್ಲಸ್ಟರ್ನಿಂದ ಕಂಪೇರ್ ಮಾಡಿದ್ರೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಇವತ್ತು ಪೂರ್ತಿ ಡೆಲ್ಲಿನಲ್ಲಿ 675 ಕ್ಲಸ್ಟರ್ಸ್ ಇದೆ. ಆಕ್ಷನ್ ಎಷ್ಟಾಗಿರೋದು? ಬರೀ 4 ಅಷ್ಟೇ. ಅದ್ರಲ್ಲೂ 3 ಮೇಲೆ ಕೋರ್ಟ್ ಕೇಸ್ ಇದೆ. ಮತ್ತೆ 1
ಲ್ಯಾಂಡ್ ಓನಿಂಗ್ ಏಜೆನ್ಸಿ ಅವ್ರಿಗಾಗ್ಲೇ ಮನೆ ಕೊಟ್ಟಿತ್ತು, ಹಾಗಾಗಿ ಅವ್ರು ಖಾಲಿ ಮಾಡ್ಸಿದ್ರು. ಈ 4 ಬಿಟ್ಟು ಇನ್ಯಾರ ಮೇಲೂ ಆಕ್ಷನ್ ಆಗಿಲ್ಲ. ನೀವ್ ಅದ್ರ ಮೇಲೆ ಅಂದ್ರೆ ಕುಂಭಕರ್ಣ ಅವರು 6 ತಿಂಗಳು ಪಂಜಾಬಲ್ಲಿ ರಾಜನೀತಿ ಮಾಡ್ತಾ ಇದ್ರು. ಆಗ ಡೆಲ್ಲಿ ನೆನ್ಪಾಗ್ಲಿಲ್ಲ ಅವರಿಗೆ. 6 ತಿಂಗಳಲ್ಲಿ ಡೆಲ್ಲಿ ಎಷ್ಟು ಮುಂದಕ್ಕೆ ಹೋಗಿರತ್ತೆ. ಆದ್ರೆ ಇವತ್ತು ಅವಕಾಶ ಸಿಕ್ತಿದ್ದ ಹಾಗೆ, ಅಂದ್ರೆ ಪಂಜಾಬಲ್ಲಿ ಎಲೆಕ್ಷನ್ ಮುಗಿತಿದ್ದ ಹಾಗೆ ಅವರೇ ಓಡ್ಕೊಂಡ್ ಬಂದ್ರು. ಜೋಪಡಿ ಜನಗಳ ಬಗ್ಗೆ ಮಾತಾಡೋದಕ್ ಶುರು ಮಾಡಿದ್ರು. ಆಮೇಲೆ ಅವರು ಎಷ್ಟು ವರ್ಷಗಳಾಗೋಯ್ತು ನಿಮ್ಗೆ ಸರ್ಕಾರ ನಡೆಸೋಂತ ಪೂರ್ತಿ ಅವಕಾಶ ಸಿಕ್ಕಿತ್ತು? ಜೋಪಡಿನಲ್ಲಿ ಒಬ್ರಿಗಾದ್ರೂ ಮನೆ ಕೊಟ್ರಾ ನೀವು? ಹೇಳಿ ನನ್ಗೆ, ಒಬ್ರಾದ್ರೂ ಬಂದ್ ಹೇಳಿ ನನ್ಗೆ ಹಳೆ ಸರ್ಕಾರ ನಮ್ಗೆ ಮನೆ ಕೊಟ್ಟಿದೆ ಅಂತ. ಒಬ್ರು ಸಿಗೋದಿಲ್ಲ ಸರ್. ಇವತ್ತಿನ ಸರ್ಕಾರ ಲಕ್ಷಾಂತರ ಜನಗಳಿಗೆ ಮನೆ ಕೊಡುವಂತ ಯೋಜನೆ ಮಾಡ್ತಾ ಇದೆ, ಮತ್ತೆ ಸೀರಿಯಸ್ ಆಗಿ ಅದ್ರ ಮೇಲೆ ಕೆಲಸ ಮಾಡ್ತಾ ಇದೆ. ನೋಡಿ, ನೀವು ಹೇಳ್ತಾ ಇದ್ದೀರಾ ದಿಲ್ಲಿನಲ್ಲಿ ಲಕ್ಷಾಂತರ ಜನಗಳು ಕೊಳಗೇರಿನಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವರಿಗೆ ನಿಮ್ಮ ಸರ್ಕಾರ, ಕೇಂದ್ರ ಸರ್ಕಾರ ಹೇಳ್ತಾ ಇದೆ ಎಲ್ಲಿ ಕೊಳಗೇರಿಗಳಿದಾವೋ ಅಲ್ಲೇ ಮನೆಗಳನ್ನ ಕಟ್ಕೊಡ್ತೀವಿ ಅಂತ. 100%. ನೋಡಿ, ಇದು ವರ್ಷಗಳ ಬ್ಯಾಕ್ಲಾಗ್. ಸಮಯ ಖಂಡಿತ ಬೇಕು, ಆದ್ರೆ ನಿಶ್ಚಿತವಾಗಿ ಮಾಡ್ತೀವಿ. ನಿಮ್ಮನ್ನ ಯಾರು ತಡಿತಾ ಇಲ್ಲ. ನೀವ್ ನಿಮ್ ಜಾಗದಲ್ಲೇ ಇರಿ. ಮೊದಲನೇ ಸಲ ಯಾರು ಮಾಡದೇ ಇರೋಂಥ ಕೆಲ್ಸ ನಮ್ಮ ಸರ್ಕಾರ ಮಾಡ್ತಾ ಇದೆ. 700 ಕೋಟಿ ರೂಪಾಯಿ ಬಡ್ಜೆಟ್ ನಾನು ಇಟ್ಟಿದ್ದೀನಿ ಇದಕ್ಕೆ, ಜೋಪಡಿಗಳ ಡೆವಲಪ್ಮೆಂಟ್ಗೋಸ್ಕರ. 700 ಕೋಟಿ ರೂಪಾಯಿ ಯಾವ್ದಕ್ಕೆ? ಅವರ ನೆಲ್ಲಿ, ಚೇಂಬರ್, ಶೌಚಾಲಯ. ಇವತ್ತು ಜೋಪಡಿಗಳಲ್ಲಿ ಹೊರಗಡೆ ಸ್ನಾನ ಮಾಡ್ತಾರೆ. ಇವತ್ತು ಅವರು ಶೌಚಾಲಯಕ್ಕೆ ಹೋಗೋದಿಕ್ಕೆ ಹಾಳಾಗಿರೋ ಶೌಚಾಲಯ ಬಳಸ್ತಾ ಇದಾರೆ. ಅವ್ರಿಗದ್ರ ಬಗ್ಗೆ ಚಿಂತನೆ ಇರ್ಲಿಲ್ಲ. ಕ್ಷಮಿಸಿ, ನಾನು ಈ ಮಾತು ಹೇಳ್ತಾ ಇರೋದಿಕ್ಕೆ. ಹಳೆ ಸರ್ಕಾರ ಇದೇ ಮಾಡೋದು. ಕೇಜ್ರಿವಾಲ್ ಅವರಿಗೆ ವೋಟ್ ಹಾಕ್ತಾರಲ್ಲ. ನೋಡಿ, ನಿಮ್ಮ ಮಗುಗೆ ಅದು ಗೊತ್ತಿಲ್ಲ ಯಾವ್ದು ಸರಿ ಯಾವ್ದು ತಪ್ಪು ಅಂತ. ನೀವೇ ಕಲಿಸ್ಬೇಕು. ನಿಧಾನವಾಗಿ ಅವ್ರಿಗೆ ಅರ್ಥ ಆಗತ್ತೆ. ನನ್ನ ತಂದೆ ತಾಯಿ ನನ್ನ ಬಗ್ಗೆ ಒಳ್ಳೆದನ್ನ ಯೋಚಿಸ್ತಾರೆ. ಸರಿಯಾಗಿ ಯೋಚಿಸೋ ಅಂತವ್ರು, ಸರಿಯಾಗಿ ಕೆಲಸ ಮಾಡೋಂಥವ್ರು ಪಾರ್ಟಿಗಳು ಅವ್ರಿಗಿಲ್ಲಿವರೆಗೆ ಸಿಕ್ಕೇ ಇಲ್ಲ. ಇವತ್ತವ್ರು ನೋಡ್ತಾ ಇದಾರೆ, ನಮ್ಗೊಂದು ದಾರಿ ಆಗ್ತಾ ಇದೆ, ನನಗೆ ಶೌಚಾಲಯ ಆಗ್ತಾ ಇದೆ, ನನ್ನ ಮಕ್ಕಳಿಗೆ ಪಾರ್ಕ್ ಆಗ್ತಾ ಇದೆ, ಸ್ಕೂಲ್ ಬರ್ತಾ ಇದೆ. ಈಗ ಅವ್ರಿಗೆ ಅರ್ಥ ಆಗ್ತಿದೆ ನಾನು ಇದಕ್ ಮುಂಚೆ ಯಾವ ಅಂಧಕಾರದಲ್ಲಿದ್ದೆ ಅನ್ನೋದು. ಇದಕ್ ಮುಂಚೆ ಯಾಕೆ ಯಾರು ಏನೂ ಮಾಡ್ಲಿಲ್ಲ. ಇವತ್ತು ನನಗ್ ಸಿಗ್ತಾ ಇರೋ ಫೆಸಿಲಿಟಿ ಮುಂಚೆ ಯಾಕೆ ಸಿಕ್ಕಿಲ್ಲ? ಇವತ್ತು 700 ಕೋಟಿ ರೂಪಾಯಿ ಬಜೆಟ್ ಅನ್ನ ಸರ್ಕಾರ ಇಡತ್ತೆ ಅಂದ್ರೆ, ಕೆಲ್ಸ ಮಾಡತ್ತೆ ಅಂದ್ರೆ ಮುಂಚಿನ ಸರ್ಕಾರ ಯಾಕೆ ಮಾಡ್ಲಿಲ್ಲ? ಈ ವಿಷಯ ಈಗ ಅವ್ರಿಗೆ ಅರ್ಥ ಆಗ್ತಾ ಇದೆ. ಜನತೆಯಿಂದ ಒಂದೆರಡು ಪ್ರಶ್ನೆ ತಗೊಳ್ಳೋಣ. ಕೇಜ್ರಿವಾಲ್ ಅವರು ಅವ್ರ ಆಫೀಸ್ನಲ್ಲಿ ಭೀಮ್ರಾವ್ ಅಂಬೇಡ್ಕರ್ ಜಿ ಮತ್ತೆ ಭಗತ್ ಸಿಂಗ್ ಅವ್ರದ್ದು ಫೋಟೋ ಹಾಕೊಂಡಿದ್ರು. ನೀವದನ್ನ ತೆಗೆಸ್ಬಿಟ್ಟಿದ್ರಿ. ಆಮೇಲೆ ಅತಿಶಿ ಜಿ ಅವರು ಇದೇ ವಿಷಯಕ್ಕೆ ಅಂತ ಪ್ರೊಟೆಸ್ಟ್ ಕೂಡ ಮಾಡಿದ್ರು. ಇದು ನಿಜಾನಾ ಮ್ಯಾಮ್? ನೋಡಿ, ಈ ಪಾರ್ಟಿ ಏನಿದ್ಯೋ ಇದು ಆಂದೋಲನದ ಪಾರ್ಟಿ. ಆಂದೋಲನದಿಂದ ಹೊರಟ್ರು ರಾಮ್ಲೀಲಾ ಮೈದಾನದಿಂದ. ಅವ್ರು ಸರ್ಕಾರದಲ್ಲಿದ್ದಾಗ್ಲೂ ಧರಣಿನಲ್ಲಿ ಕೂತ್ಕೋತಾ ಇದ್ರು. ಮುಖ್ಯಮಂತ್ರಿಯಾಗಿ ಕೇಜ್ರಿವಾಲ್ ಸಾಹೇಬ್ರು ಮತ್ತೆ ಜಲಮಂತ್ರಿಗಳಾಗಿ ಆತಿಶ್ರೀ ಅವರು ಧರಣಿ ಕೂತಿದ್ರು. ಪ್ರಪಂಚ ನೋಡ್ತು. ಇದು ಶುರುವಿಂದನೂ ವಿಪಕ್ಷದ ಪಾರ್ಟಿನೇ. ಯಾವಾಗ ಅವರು ನೋಡಿದ್ರು ಇವ್ರು ಪಕ್ಷಕ್ ಬಂದ್ರು, ನಾವು ವಿಪಕ್ಷಕ್ ಬಂದಿದೀವಿ ಅಂತ ಈಗ ಧರಣಿ ಮಾಡ್ಲೇಬೇಕು. ಈಗ ಆಫೀಸ್ ನಂದು. ನಾನು ತೀರ್ಮಾನ ಮಾಡ್ಬೇಕು ಆ ಪಿಕ್ಚರ್ನ ಎದುರುಗಡೆ ಹಾಕಬೇಕಾ ಅಥವಾ ಹಿಂದೆ ಹಾಕೋಬೇಕಾ ಅಂತ. ನನ್ನ ಬೆನ್ನಿನ ಹಿಂದೆ ಬಾಬಾ ಸಾಬ್ನ ಫೋಟೋ, ಭಗತ್ ಸಿಂಗ್ನ ಫೋಟೋ, ನಾನದನ್ನ ಅಲ್ಲಿ ತೆಗ್ಸಿ ಈ ಕಡೆ ಹಾಕ್ದೆ, ಈ ಗೋಡೆ ಮೇಲೆ. ಅಯ್ಯೋ, ಮುಖ್ಯಮಂತ್ರಿಯವರು ಫೋಟೋ ತೆಗ್ಸಿದ್ದಾರೆ ಬನ್ನಿ ಅಂತ ಅವ್ರನ್ನ ನಾನ್ ಕರ್ದೆ. ಬನ್ನಿ ಎಲ್ರು. ರೂಮಲ್ ಕೂರ್ಸಿ ಟೀ ಕೊಟ್ಟೆ. ಮೇಡಮ್, ಫೋಟೋ ಇಲ್ಲಿಲ್ಲ, ಇಲ್ಲಿದೆ. ಹೌದಾ, ಫೋಟೋ ಇಲ್ಲಿದ್ಯಾ? ನಾನ್ ಹೇಳ್ದೆ, ನನಗನ್ಸತ್ತೆ ಎದುರುಗಡೆ ಇರ್ಬೇಕು, ಆಗ ಕೈ ಮುಗಿಬೋದ್ ನಾನು ಅಂತ. ಹೌದೇನು? ಓಹೋ. ನನ್ ರೂಮಿಂದ ಎದ್ದು ಹೊರಗ್ ಹೋದ್ರು, ಮತ್ತೆ ಬಾವುಟ ಹಿಡ್ಕೊಂಡ್ರು, ಹೀಗಾಗೋಗ್ಬಿಡಲ್ಲ ಅಂತ. ಆ ಫೋಟೋ ನೆನ್ನೆನೂ ಅಲ್ಲಿತ್ತು, ಇವತ್ತೂ ಅಲ್ಲೇ ಇದೆ, ಎಲ್ಲಾನು ಹಾಗೇ ಇದೆ. ಆದ್ರೆ ನಿಮ್ಮ ಶ್ರದ್ಧೆ ಯಾರಿಗ್ ನೀವು ಬೆನ್ ತೋರಿಸ್ಬೇಕು ಇಲ್ಲ ಮುಂದೆ ಇಟ್ಕೊಳ್ಬೇಕು ಅನ್ನೋದು ಅದು ನಿಮ್ಮ. ನೋಡಿ, ಈ ಮಾತೆಲ್ಲ ಏನೇ ಇರ್ಬೋದು, ನಿಮ್ಗೆ ಅತಿಶಿ ಅವರು ನೆನಪಿಗೆ ಬರ್ತಾನೆ ಇರ್ತಾರೆ. ಅದು ನನಗೆ ತುಂಬಾ ನನಗಾಗ್ಲಿ ಬಿಡ್ಲಿ ಅಥವಾ ಅವ್ರಿಗೆ ಜಾಸ್ತಿ ನೆನಪಾಗ್ತೀನಿ. ಅವರು ಇಡೀ ದಿನ ಒಂದು ಸರ್ವೆಲೆನ್ಸ್ ಕ್ಯಾಮ್ರಾ ಹಾಕಿ ನೋಡ್ತಾ ಇರ್ತೀರಾ, ಇವತ್ತು ರೇಖಾ ಎಲ್ಲಿ ಹೋಗ್ತಾರೆ, ಏನ್ ಮಾಡ್ತಾರೆ. ಮತ್ತೆ ಬೆಳಗ್ಗೆ ನೆನಪಾಗತ್ತೆ ಈ ವಿಚಾರಕ್ಕೆ ಟ್ವೀಟ್ ಮಾಡಿಲ್ಲ, ಮಾಡ್ತೀನಿ ಟ್ವೀಟು. ಆಮೇಲೆ ನೆನಪಾಗತ್ತೆ ನೀವು ಅಲ್ಲಿಗೆ ಹೋಗಿಲ್ಲ, ಸರಿ ಆಯ್ತು ಹೋಗ್ತೀನಿ. ನೀವ್ ಇದನ್ ಕೊಡ್ಬೇಕಿತ್ತು, ನೀವ್ ಮಾಡ್ಬೇಕಿತ್ತಲ್ವಾ, ಹಾ ಆಯ್ತು ಕೊಡ್ತೀನಿ. ಸೊ ಶಿ ಈಸ್ ಮೈ ಫ್ರೆಂಡ್. ನನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾಳೆ. ನನ್ ಬಗ್ಗೆ ನಾನು ಎಷ್ಟು ನೋಡ್ಕೊಳಲ್ವೋ ಅದಕ್ಕಿಂತ ಜಾಸ್ತಿ ಅವಳು ನೋಡ್ಕೋತಾಳೆ. ಸೊ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ನಾವೀಗ ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಆಪ್ಕೆ ಅದಾಲತ್ನಲ್ಲಿ ದಿಲ್ಲಿಯ ಮುಖ್ಯಮಂತ್ರಿ ರೇಖಾ ಗುಪ್ತಾ ಅವರ ಮೇಲೆ ಆರೋಪ ಮತ್ತೆ ಪ್ರಶ್ನೆಗಳ ಮತ್ತೊಂದು ಸುತ್ತು. ಕೆಲ್ಸ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಆದ್ರೆ ಕೊನೆ ಪಕ್ಷ ಸಿಸ್ಟಮ್ನ ಹಾಳ್ ಮಾಡಬಾರ್ದು. ದಿಲ್ಲಿ ಹಾಳ್ ಮಾಡೋದಿಕ್ಕೆ ನೂಕಬಾರ್ದು ಯಾರನ್ನು. ಅದನ್ನ ಅವ್ರು ಮಾಡಿದ್ದಾರೆ.
ನಿಮ್ಮ ಮಾತುಗಳನ್ನ ಕೇಳಿಸ್ಕೊಳ್ತಾ ಇದ್ರೆ ನನಗೆ ಹಳೆ ಹಾಡೊಂದು ನೆನಪಾಗ್ತಾ ಇದೆ. न मिलता गम तो बर्बादी के अफसाने कहाँ जाते, अगर दुनिया चमन होती तो वीराने कहाँ जाते. ವೆಲ್ಕಮ್ ಬ್ಯಾಕ್. ಆಪ್ಕೆ ಅದಾಲತ್ನಲ್ಲಿ ಇವತ್ತಿನ ನಮ್ಮ ಅತಿಥಿ ದಿಲ್ಲಿಯ ಮುಖ್ಯಮಂತ್ರಿ ರೇಖಾ ಗುಪ್ತಾ. ಆಪ್ಕೆ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ದಿಲ್ಲಿಯ ಮುಖ್ಯಮಂತ್ರಿ ರೇಖಾ ಗುಪ್ತಾ ಮೇಲಿರುವ ಆರೋಪವೆಂದರೆ ಇವರು ಹಿಂದಿನ ಸರ್ಕಾರದ ಒಳ್ಳೆ ಕೆಲಸಗಳನ್ನು ನಿಲ್ಲಿಸುತ್ತಿದ್ದಾರೆ ಎಂಬುದು. ಕೇಜ್ರಿವಾಲ್ ಅವರ ಒಂದು ದೊಡ್ಡ ಕಂಪ್ಲೇಂಟ್ ಇದೆ ನೋಡಿ. ಈಗ ರೀಸೆಂಟ್ಲಿ ಅವರೊಂದು ಮಾತು ಹೇಳ್ತಾರೆ, ನಾವಂತೂ ಯಮುನಾ ನದಿಯ ಸ್ವಚ್ಛತೆ ಮಾಡಿದ್ವಿ. ಯಮುನಾ ನದಿಯ ಕೆಟ್ಟ ಪರಿಸ್ಥಿತಿ, ಮೊದಲಿಗೆ ಅಮೋನಿಯಾದ ನೊರೆ 3ರಿಂದ 4 ದಿನ ಕಾಣಿಸ್ತಿತ್ತು, ಈಗ ವಿಷ ಪ್ರತಿದಿನ ಕಾಣಿಸ್ತಾ ಇದೆ. ರೇಖಾ ಅವರು ಇಂಥ ಸರ್ಕಾರ ನಡೆಸ್ತಾ ಇದ್ದಾರೆ. ಒಂದು ಸರ್ಕಾರ, ಅದಕ್ಕೆ ತುಂಬಾ ಒಳ್ಳೆ ಕಾಲಾವಕಾಶ ಸಿಕ್ತು. 10 ವರ್ಷ ಪೂರ್ತಿಯಾಗೆ 10 ಇಯರ್ಸ್, ಹೇಳ್ಬೇಕು ಅಂದ್ರೆ 12 ವರ್ಷ ಟೆನ್ಯೂರ್ ಸಿಕ್ತು. ನೀವು ಮೊದಲನೇ ದಿನದಿಂದ ಹೇಳ್ತಾ ಇದ್ರಿ ನಾನು ಹೀಗೆ ಎಲ್ಲ ಕ್ಲೀನ್ ಮಾಡ್ಬಿಡ್ತೀನಿ ಅಂತ. ಆಮೇಲೆ 5 ವರ್ಷ ಆದ್ಮೇಲೆ ಹೇಳಿದ್ರಿ ಇಲ್ಲ ಇನ್ನೂ ಆಗಿಲ್ಲ, ಇನ್ನೊಂದ್ಸಲ ಅವಕಾಶ ಕೊಡಿ, ಖಂಡಿತ ಮಾಡ್ತೀನಿ ಅಂತ. ನೆಕ್ಸ್ಟ್ ಅವಕಾಶ ಬಂದಾಗ ಇಲ್ಲ ನನ್ ಕೈಲಿ ಆಗಿಲ್ಲ, ಅದ ಉಳ್ಕೊಂಡ್ಬಿಟ್ಟಿದೆ, ದಯವಿಟ್ಟು ಇನ್ನೊಂದು ಅವಕಾಶ ಕೊಡಿ ಅಂತ. ಖಂಡಿತ ಮುಂದಿನ ವರ್ಷ ಮಾಡ್ತೀನಿ. 2ನೇ ಸರ್ಕಾರ, ಅದು ಬಂದು ಕೇವಲ 4 ತಿಂಗಳಾಗಿದೆ ಅಷ್ಟೇ. ಇಡೀ ಸಮಸ್ಯೆ ಏನು, ಅದಕ್ಕೆ ಉತ್ತರ ಏನು ಮಾಡ್ಬೇಕು, ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ನಾನ್ ನಿಮ್ ಹತ್ರ 2 ನಿಮಿಷ ತಗೊಂಡು ಎಲ್ರಿಗೂ ಅರ್ಥ ಮಾಡ್ಸಕ್ ಇಷ್ಟಪಡ್ತೀನಿ. ಯಮುನಾ ಅವಳು ಯಮುನೋತ್ರಿಯಿಂದ ಶುರುವಾಗ್ತಾಳೆ, ಪ್ರಯಾಗರಾಜದಲ್ಲಿ ಮುಗಿತಾಳೆ. ಸುಮಾರು 1400 ಕಿಲೋಮೀಟರ್ ಪ್ರಯಾಣ ಅವಳ್ದು. ಅದ್ರಲ್ಲಿ 48 ಕಿಲೋಮೀಟರ್ ದಿಲ್ಲಿನ ದಾಟಬೇಕಾಗತ್ತೆ. ಇವತ್ತು ಜಮುನಾ ಯಾವ ಜಾಗದಲ್ಲಿ ದಿಲ್ಲಿಯಿಂದ ಹೊರಡ್ತಾಳೋ ಅಲ್ಲಿ ಫ್ರೆಶ್ ವಾಟರ್ ಬರೋದಿಲ್ಲ. ಅಲ್ಲಿ ಎಷ್ಟೆಲ್ಲ ನೀರ್ ಬರುತ್ತೋ ಅದನ್ನೆಲ್ಲ ಪೂರ್ತಿಯಾಗೆ ಕುಡಿಯೋ ನೀರಿಗೆ ಅಂತ ತಡಿತಾರೆ. ನದಿಗೇನ್ ಹೋಗತ್ತೆ? 200 ಪೈಪ್ಗಳು ದಿಲ್ಲಿ ಪೂರ್ತಿ ಇದ್ಯೋ, ದೊಡ್ಡ ಪೈಪ್ಗಳು, ನಜಫ್ಗಢ್, ಶಾದ್ರಾ, ಅದೆಲ್ಲ ಯಮುನಾ ನದಿಗೆ ಹೋಗ್ತಾ ಇದೆ. ಹಾಗೆ ಗಲೀಜ್ ತುಂಬ್ಕೊಂಡಿದೆ, ಸಿಲ್ಟ್ ತುಂಬ್ಕೊಂಡಿದೆ, ಏನೇನ್ ಗಲೀಜ್ ಇದೆಯೋ ಎಲ್ಲ ಯಮುನಾನಲ್ಲಿ ತುಂಬ್ಕೊಂಡಿದೆ. ಆ ಸರ್ಕಾರ ಯಾವತ್ತೂ ಅದ್ರ ಬಗ್ಗೆ ಕೆಲಸ ಮಾಡಿಲ್ಲ. ನಾವು ಬಂದ ಮೇಲೆ ನಾವ್ ಹೇಗದನ್ನ ಕ್ಲೀನ್ ಮಾಡೋದು? ಆಗ ಮೊದ್ಲು ತಲೆಗ್ ಬಂದಿದ್ದೆ ಈ ಪೈಪ್ಗಳನ್ನ ಟ್ಯಾಪ್ ಮಾಡ್ಬೇಕು, ಅದನ್ನ ತಡ್ದು ಅದನ್ನ ಕ್ಲೀನ್ ಮಾಡ್ಬೇಕು, BOD ಲೆವೆಲ್ನ ಸರಿ ಮಾಡ್ಬೇಕು, ಆಮೇಲೆ ಯಮುನಾಗ್ ಬಿಡ್ಬೇಕು. ಆಗ ಗೊತ್ತಾಗಿದ್ದು 38 STP ಪ್ಲಾಂಟ್ ಏನಿತ್ತೋ ಅದ್ರಲ್ಲಿ 22 ಯಾವ್ದು ಕೂಡ ಕೆಲ್ಸ ಮಾಡ್ತಾ ಇರ್ಲಿಲ್ಲ, ಯಾವ ರೀತಿನಲ್ಲೂ ವರ್ಕ್ ಆಗ್ತಾ ಇರ್ಲಿಲ್ಲ. ಅದು ನಿಮ್ಮ ಪ್ರತಿದಿನ ಸುಮಾರು 3800 MLD ಅದು ನಿಮ್ಮ ಸಿಲ್ಟ್ ನಿಮ್ಮ ಪೈಪ್ಗಳಲ್ಲಿ ಹೊರಗ್ ಬರುತ್ತೆ. ಪ್ರೋಸೆಸ್ 1200 ಕೂಡ ಆಗೋದಿಲ್ಲ, ಅದು ಪೂರ್ತಿಯಾಗಿ ನದಿಗ್ ಹೊರಟೋಗತ್ತೆ. ಇವತ್ತು ಸರ್ಕಾರ ಬರ್ತಿದ್ದ ಹಾಗೆ ಮೊದಲನೇದಾಗಿ ಆ ಎಲ್ಲಾ ಪೈಪ್ಗಳಿಗೆ ಟ್ಯಾಪಿಂಗ್ ಮಾಡಿದೆ. ಅದ್ರ ಮೇಲೆ STP 38 ಹಳೇದಾಗಿತ್ತಲ್ಲ ಅದನ್ನ ಅಪ್ಗ್ರೇಡ್ ಮಾಡೋಂತ ಕೆಲ್ಸ ಮಾಡಿದೆ. ಮತ್ತೆ ಹೊಸ STPಗಳನ್ನ ತಂದಿದೆ. ಯಾಕಂದ್ರೆ ಎಲ್ಲಿವರೆಗೂ ಆ ಪೈಪ್ಗಳನ್ನ ಸರಿ ಮಾಡಲ್ವೋ ಅಲ್ಲಿ ತನಕ ನೀರು ಶುದ್ಧ ಆಗೋದಿಲ್ಲ, ಅಲ್ಲಿ ತನಕ ನೀವು ಯಮುನಾನ ಕ್ಲೀನ್ ಮಾಡೋದಕ್ಕಾಗಲ್ಲ. ಇವತ್ತು ಡೆಲ್ಲಿನಲ್ಲಿ ಎಷ್ಟೆಲ್ಲ ಇಂಡಸ್ಟ್ರಿಯಲ್ ಏರಿಯಾ ಇದೆ, ಅದರಿಂದ ಬರೋಂತ ಫ್ಲೂಯೆಂಟ್ ಏನಿದೆ ಅದ್ರಲ್ಲಿ ಯಾವ್ದು ಟ್ಯಾಪಿಂಗ್ ಇಲ್ಲ. ಯಾರು ಅದಕ್ಕೋಸ್ಕರ STP ಮಾಡಿಲ್ಲ, ಅದರಿಂದ ಬರೋಂಥದ್ದು ಕ್ಲೀನ್ ಆಗಿರ್ಬೇಕು ಅಂತ. ಅದ್ರಲ್ಲಿ ಎಷ್ಟು ಕೆಮಿಕಲ್ ಮಿಕ್ಸ್ ಆಗಿದೆ ಅಂದ್ರೆ ಅದು ನೇರವಾಗಿ ನದಿಗೆ ಹೋಗತ್ತೆ. ಅದನ್ನೆಲ್ಲ ಟ್ಯಾಪ್ ಮಾಡೋಂತ ಕೆಲ್ಸ ನಾವು ಮಾಡ್ತಾ ಇದೀವಿ. ಇವತ್ತು ಹರಿಯಾಣ ಕಡೆಯಿಂದ ಫ್ಯಾಕ್ಟ್ರಿಗಳಿಂದ ಫ್ಲೂಯೆಂಟ್ ಬರುತ್ತೆ, ಅದನ್ನ ಟ್ಯಾಪ್ ಮಾಡೋದಿಕ್ಕೆ ಹರಿಯಾಣ ಹತ್ರ ಮಾತಾಡಿದೀವಿ. ಅದು ಪೂರ್ತಿಯಾಗಿ ಯಮುನಾನಲ್ಲಿ ಬೀಳೋ ಅಂತ 1 ಲೀಟರ್ ನೀರು ಕೂಡ ಸ್ವಚ್ಛವಾಗಿ ಬರ್ಬೇಕು ಅಂತ ಎಲ್ಲ ಕಾರ್ಯಯೋಜನೆಯನ್ನ ಮಾಡಿದೀವಿ. 9,000 ಕೋಟಿ ಬಜೆಟ್ ಅನ್ನ ಈ ವರ್ಷ ಇಟ್ಟಿದೀವಿ ನಾವು. ಒಂದೇ ಸಮ ಸ್ಟೆಪ್ ಬೈ ಸ್ಟೆಪ್. ಒಂದಿನದ ಕೆಲ್ಸ ಅಲ್ಲ ಇದು. ಖಂಡಿತ ನಿಮ್ಮಂತ ಸೀನಿಯರ್ ರಿಪೋರ್ಟರ್ ನಮ್ಮನ್ನ ಕೇಳ್ದಾಗ ಯಾವಾಗ ಮುಗ್ಯತ್ತೆ? ನಾನ್ ಅವ್ರಿಗೆ ಸುಳ್ಳು ಹೇಳೋದಿಲ್ಲ. ನನಗ್ ಗೊತ್ತಿದೆ ಕೆಲ್ಸ ಕಷ್ಟ, ಆದ್ರೆ ನಾನ್ ಹೇಳಿದಿನಲ್ಲ. ಆದ್ರೆ ನಾವ್ ಮಾಡೋ ಅಂತ ಕೆಲ್ಸದ ರೀತಿ, ನಾವು ಯಾವ ಎಕ್ಸ್ಪರ್ಟ್ನ ಇನ್ವಾಲ್ವ್ ಮಾಡ್ಕೋಬೇಕು, ಯಾವ ಟೆಕ್ನಾಲಜಿನ ತಗೋಬೇಕು, ಈ ಎಲ್ಲಾ ಕೆಲ್ಸಗಳನ್ನ 4 ತಿಂಗಳು ಒಳಗೇನೆ ನಾವು ಒಂದೊಂದು ಕ್ಷಣನೂ ಅದ್ರ ಮೇಲೆ ಕೆಲ್ಸ ಮಾಡಿದೀವಿ. 1 ನಿಮಿಷನೂ ವೇಸ್ಟ್ ಮಾಡಿಲ್ಲ ನಾವು. ಮತ್ತೆ ಸಮಯದ ಜೊತೆಗೆ ಅದೆಲ್ಲ ಸರಿ ಹೋಗ್ಬೇಕು ಪೂರ್ತಿಯಾಗಿ. ಆ 1700 ಏನಿದೆ ಡೆಲ್ಲಿನಲ್ಲಿ ಅನ್ಅಥರೈಸ್ಡ್ ಕಾಲೋನಿ ಇದೆ, ಅಲ್ಲಿ ಸಿವರ್ ಲೈನೇ ಇಲ್ಲ, ಅಲ್ಲಿಗೆಲ್ಲ ನಾವು ಹಾಕ್ಸಿದೀವಿ ಅದನ್ನ. ಅದ್ರ ಮೇಲೆ ನಾವು ಕೆಲಸ ಮಾಡ್ತಾ ಇದೀವಿ. ಆ ಜೋಪಡಿಗಳು ಸಿವರ್ ಲೈನ್ ಇಲ್ದೇನೆ ಇದಾವೆ. ಆ ಸೀವೇಜ್ ಹೋಗಿ ನೇರವಾಗಿ ಪೈಪಿಗೆ ಸೇರ್ಕೊಳತ್ತೆ, ಪೈಪ್ ಇಂದ ಯಮುನಾಗ್ ಹೋಗತ್ತೆ. ಅದನ್ನ ಸರಿ ಮಾಡೋದಿಕ್ಕೆ ಅಲ್ಲಿ ಸಿವರ್ ಲೈನ್ ಹಾಕೋದು, ಅಲ್ಲಿ ಪೈಪ್ ಹಾಕೋದು, ಈ ಎಲ್ಲಾ ಕೆಲ್ಸ ಸರ್ಕಾರ ಮಾಡ್ತಾ ಇದೆ. ಮತ್ತೆ
ಅದ್ರಲ್ಲಿ ಎಷ್ಟು ಸಾಲಿಡ್ ವೇಸ್ಟ್ ಇದೆ, ಮತ್ತೆ ಮಲಮೂತ್ರಗಳು ಫ್ಲೋ ಆಗತ್ತೆ, ಅದನ್ನ ತೆಗಿಬೇಕು. ಮತ್ತೆ ಈ ಫ್ಲೋಗೋಸ್ಕರ ನಾವು ಹರಿಯಾಣ ಜೊತೆ ಮಾತಾಡ್ಬೇಕು, ಉತ್ತರ ಪ್ರದೇಶದ ಜೊತೆ ಮಾತಾಡ್ಬೇಕು, ಯಮುನಾನಲ್ಲಿ ಈ ಫ್ಲೋ ಜಾಸ್ತಿ ಆಗ್ಬೇಕು ಅಂತ ಎಲ್ಲಾದ್ರಲ್ಲೂ ಸರ್ಕಾರ ಕೆಲಸ ಮಾಡ್ತಾ ಇದೆ. ಮತ್ತೆ ನಾನು ಅಷ್ಟು ಶಕ್ತಿಶಾಲಿ ಅಲ್ಲ. ಬೇರೆ ಪ್ರಧಾನಮಂತ್ರಿಗಳಿಂದ ಹಿಡಿದು ಪ್ರತಿಯೊಬ್ಬರಿಗೂ ಚಿಂತೆ ಇದೆ ಯಮುನಾನ ಸ್ವಚ್ಛತೆ ಮಾಡ್ಬೇಕು ಅಂತ. ಅದಕ್ಕಿಂತ 10 ಪಟ್ಟು ಚಿಂತೆ ನಮಗಿದೆ. ಮತ್ತೆ ನಾವು ತುಂಬಾ ಶ್ರದ್ಧೆಯಿಂದ ಅದ್ರ ಮೇಲೆ ಕೆಲಸ ಮಾಡ್ತಾ ಇದೀವಿ. ಮತ್ತೆ ನಿಜವಾಗ್ಲೂ ನಿಧಾನವಾಗಿ ಡೆಲ್ಲಿ ಜನಗಳಿಗೆ ಶುದ್ಧವಾದ ಯಮುನಾ ಕಾಣಿಸತ್ತೆ, ಇದು ನನ್ನ ವಿಶ್ವಾಸ. ಆದ್ರೆ ನಿಮ್ಗೆ ನೆನ್ಪಿರ್ಬೇಕು, ಕೇಜ್ರಿವಾಲ್ ಅವರು ಒಂದು ಮಾತು ಹೇಳಿದ್ರು, ಯಮುನಾ ನದಿಯನ್ನ ಸ್ವಚ್ಛತೆ ಮಾಡೋದ್ರಿಂದ ವೋಟ್ ಸಿಗೋದಿಲ್ಲ ಅಂತ. ಅದು ಗೊತ್ತಾಗೋಗಿದೆ ಅವ್ರಿಗೆ. ಅವರ ಇಚ್ಛೆ ಅದು ಎಲೆಕ್ಷನ್ ಜೊತೆಗೆ ಬದಲಾಗೋಗುತ್ತೆ. ಎಲೆಕ್ಷನ್ ಹೇಗ್ ಬರುತ್ತೋ ಹಾಗೆ ಆಗೋಗ್ತಾರವರು. ನಾವ್ ಹಾಗಲ್ಲ. ನಮ್ಮ ಇಚ್ಛೆಗಳು ನಮ್ಮ ತಾಯಿ ಯಮುನಾ ಜೊತೆಗಿದೆ. ಅಂದ್ರೆ ಅದು ಜೊತೆಗಿದೆ. ಎಲೆಕ್ಷನ್ ಆಗ್ಲಿ ಬಿಡ್ಲಿ, ವೋಟ್ ಸಿಗ್ಲಿ ಬಿಡ್ಲಿ, ನಮ್ಮ ಎಲ್ಲಾ ಭಾರತೀಯರಿಗೂ ಆ ಇಚ್ಛೆ ಇದೆ. ತಾಯಿ ಯಮುನಾ ತನ್ನ ನಿಜವಾದ ರೂಪದಲ್ಲಿ ಹರಿಬೇಕು. ಅದನ್ನ ಪೂರ್ತಿ ಮಾಡೋದು ನನ್ನ ಜವಾಬ್ದಾರಿ. ನೋಡಿ, ಅವರ ಮತ್ತೊಂದು ಕಂಪ್ಲೇಂಟ್ ಏನು ಅಂತಂದ್ರೆ, ನೀವು ಆರೋಗ್ಯ ಕ್ಲಿನಿಕ್ಗಳನ್ನ ಕ್ಲೋಸ್ ಮಾಡಿಸ್ಬಿಟ್ರಿ. ನೋಡಿ, ಅತಿಶಿ ಅವರು ಹೇಳ್ತಾರೆ, ಅಲ್ಲಿ ಚಿಕಿತ್ಸೆ ಸಿಗ್ತಾ ಇತ್ತು, ಔಷಧಿ ಸಿಗ್ತಾ ಇತ್ತು, ಟೆಸ್ಟ್ ಎಲ್ಲವೂ ಫ್ರೀಯಾಗಿ ಸಿಗ್ತಾ ಇತ್ತು. ನೋಡಿ, ನೀವದನ್ನ ಜನತೆನ ಕೇಳ್ಬೇಕಾಗತ್ತೆ. ಸುಳ್ಳು ಮತ್ತೆ ಆಡಂಬರ ಅದು ಆ ಸರ್ಕಾರ. ಅದಕ್ಕೆ ಪ್ರಭಗಂಡ ಮಾಡೋಂಥ ದಾರಿ ಅವ್ರಿಗೆ ಗೊತ್ತಿತ್ತು, ಮಾರೋ ರೀತಿ ಗೊತ್ತಿತ್ತು, ಪಬ್ಲಿಸಿಟಿ ಹೇಗಾಗತ್ತೆ ಅಂತ ಗೊತ್ತಲ್ವಾ. ಕೆಲ್ಸ ಇಷ್ಟ ಆದ್ರೆ ಪಬ್ಲಿಸಿಟಿ ಇಷ್ಟ ಆಗತ್ತೆ. ಮೊಹಲ್ಲಾ ಕ್ಲಿನಿಕ್ ಅಂದ್ರೆ ಏನು? ರೋಡ್ ಪಕ್ಕದಲ್ಲೇ ಒಂದು ಫುಟ್ಬಾತಲ್ಲೇ ಪೋರ್ಟಬಲ್ ಕ್ಯಾಬಿನ್ ಹಾಕೊಂಡು ಅಲ್ಲಿ ಎಂಥ ಡಾಕ್ಟರ್ನ ಕೂರ್ಸಿದ್ರು ಅಂದ್ರೆ ಅವ್ರಿಗೆ ಹೇಳ್ತಾರೆ, ನೋಡಪ್ಪ ಪರ್ ಪೇಷಂಟ್ 40 ರೂಪಾಯಿ ಸಿಗತ್ ನಿಂಗೆ. ಹೇಳಿ ಆ ಡಾಕ್ಟರ್ ಕಾಯಿಲೆ ಮನುಷ್ಯನ ಸರಿ ಮಾಡ್ತಾರ ಅಥವಾ ಪೇಷಂಟ್ ಲೈನ್ ನಿಲ್ಲಿಸ್ತಾರ? ಮತ್ ಅವನು ಅದ್ರಲ್ಲಿ ಭ್ರಷ್ಟಾಚಾರ, ಅದ್ರಲ್ಲಿ ಲೂಟಿ. ಒಂದು ದಿನ ನಾನು 500 ಪೇಷಂಟ್ನ ಅಟೆಂಡ್ ಮಾಡಿದೆ, ಅದ್ರ ಪ್ರಕಾರ ನಂಗೆ ಪೇಮೆಂಟ್ ಬರ್ಬೇಕು. ಅಲ್ಲಿ ಒಂದು ಮೆಡಿಸಿನ್ ಇರ್ಲಿಲ್ಲ, ಅಲ್ಲಿ ಒಂದು ವ್ಯಾಕ್ಸಿನೇಷನ್ ಇರ್ಲಿಲ್ಲ. ಏನ್ ಕಂಪ್ಯಾರಿಸನ್ ಮಾಡಕ್ಕಾಗತ್ತೆ ಆರೋಗ್ಯ ಮಂದಿರಕ್ಕೆ? ಆರೋಗ್ಯ ಮಂದಿರ ನಿಮ್ಮ ಫುಲ್ ಫ್ಲೆಡ್ಜ್ ಪ್ರೈಮರಿ ಹಾಸ್ಪಿಟಲ್ ಇರ್ಬೇಕು, ಡಿಸ್ಪೆನ್ಸರಿ ಇರ್ಬೇಕು, ಅದ್ರೊಳಗೆ ಮೆಡಿಕಲ್ ಸ್ಟಾಫ್, ಪ್ಯಾರಾಮೆಡಿಕಲ್ ಸ್ಟಾಫ್, ನಿಮ್ಮ ನರ್ಸಿಂಗ್ ಸ್ಟಾಫ್ ಅವ್ರಿಗೆಲ್ರೂ ಇರ್ಬೇಕು. ನಿಮಗಲ್ಲಿ ಮೆಡಿಸಿನ್ ಸಿಗತ್ತೆ, ನಿಮಗಲ್ಲಿ ವ್ಯಾಕ್ಸಿನೇಷನ್ ಸಿಗತ್ತೆ, ಅಲ್ಲಿ ನಿಮ್ಗೆ ಟ್ರೀಟ್ಮೆಂಟ್ ಸಿಗತ್ತೆ, ಅಲ್ಲಿ ಫಸ್ಟ್ ಏಡ್ ಸಿಗತ್ತೆ. ಅದ್ರ ಜೊತೆಗೆ ಅಲ್ಲಿ ಟೆಸ್ಟಿಂಗ್ಗೂ ಕೂಡ ಪೂರ್ತಿ ಪ್ರಾವಿಷನ್ ಇದೆ. ಪ್ರತಿಯೊಂದು ಅಲ್ಲಿ ಜನಗಳಿಗೆ ಫ್ಯಾಮಿಲಿ ಪ್ಲಾನಿಂಗ್ಗೆ ಏನ್ ಬೇಕೋ ಅದು ಕೂಡ ಸಿಗತ್ತೆ. ಅಲ್ಲಿ ಒಂದು ಪ್ರೈಮರಿ ಸೆಕ್ಟರ್ನ ಹೆಲ್ತ್ ಕೇರ್ ನಿಮ್ಗೆ ಆರೋಗ್ಯ ಮಂದಿರದಲ್ಲಿ ಸಿಗ್ತಾ ಇದೆ. ಅದು ನಿಮ್ಗೆ ಅಂಥ ಸೌಲಭ್ಯ ಇವತ್ತು ನಿಮ್ಗೆ 1100ಕ್ಕಿಂತ ಹೆಚ್ಚು ನಾವೀಗ ಮಾಡ್ಬೇಕು ಅಂತ ಏನು ಅನ್ಕೊಂಡಿದೀವಿ, ಅದ್ರಲ್ಲಿ ಈಗಾಗ್ಲೇ 100 ಆರೋಗ್ಯ ಮಂದಿರನ ನಾವು ಮಾಡಾಗಿದೆ. ಅದು ದಿಲ್ಲಿ ಜನತೆಗೆ ಕೇಂದ್ರ ಸರ್ಕಾರ ಕೊಟ್ಟಿರೋಂಥ ಆಶೀರ್ವಾದ ಏನಂದ್ರೆ ನಿಮ್ಗೆ ಖಂಡಿತ ಒಳ್ಳೆ ಫೆಸಿಲಿಟಿ ಸಿಗತ್ತೆ. ಮೊಹಲ್ಲಾ ಕ್ಲಿನಿಕ್ ಒಂದು ಫ್ರಾಡು. ದಿಲ್ಲಿ ಜನತೆಯ ಕಣ್ಣಿಗೆ ಮಣ್ಣನ್ನೆರ್ಚಿ ಅವ್ರ ದುಡ್ಡನ್ನ ದುರುಪಯೋಗ ಪಡಿಸ್ಕೊಳ್ಳೋದು, ಮತ್ತೆ ಅದ್ರಲ್ಲಿ ಫೆಸಿಲಿಟಿ ಅನ್ನೋ ಹೆಸರೇ ಇರ್ಲಿಲ್ಲ. ಇವತ್ತು ಆರೋಗ್ಯ ಮಂದಿರ ಎಲ್ಲೆಲ್ಲಿ ಓಪನ್ ಆಗಿದ್ಯೋ ಜನಗಳು ಖುಷಿಯಾಗಿದ್ದಾರೆ, ಅವ್ರಿಗೆ ಅರ್ಥ ಆಗಿದೆ ಇವತ್ತು ಸರಿಯಾದ ರೀತಿನಲ್ಲಿ ಅವ್ರಿಗೆ ಫೆಸಿಲಿಟಿ ಸಿಗ್ತಾ ಇದೆ ಅಂತ. ನೀವು ಯಾವಾಗ್ಲಾದ್ರೂ ಹೋಗಿ ಸೂಪರ್ವೈಸ್ ಮಾಡ್ತೀರಾ? ಅಲ್ಲಿ ನೋಡ್ತೀರಾ ಆರೋಗ್ಯ ಮಂದಿರಗಳು ಹೇಗೆ ಕೆಲಸ ಮಾಡ್ತಾ ಇದೆ, ನಿಜಕ್ಕೂ ಕೆಲಸ ಮಾಡ್ತಿದ್ದಾರಾ ಅಂತ? ನನ್ನ ಕೆಲ್ಸನೇ ಇದು. ದಿಲ್ಲಿ ಜನತೆಯ ಅವರ ಪ್ರತಿನಿಧಿ 24/7 ಅವರ ಮುಖ್ಯಮಂತ್ರಿ ಕೆಲ್ವೊಂದ್ಸಲ ಆರೋಗ್ಯ ಮಂದಿರದಲ್ಲೂ ಕಾಣಿಸ್ತಾರೆ, ಸ್ಕೂಲಲ್ಲೂ ಕಾಣಿಸ್ತಾರೆ, ಕೆಲ್ವೊಂದ್ಸಲ ಮೋರಿ ಪೈಪ್ ಮೇಲ್ ಕಾಣಿಸ್ತಾರೆ. ಜನತೆಗೋಸ್ಕರ ಕೆಲ್ಸ ನಾವ್ ಏನ್ ಯೋಚ್ಸಿದೀವಿ ಅದು ಸರಿಯಾಗಿ ಇಂಪ್ಲಿಮೆಂಟ್ ಆಗ್ತಿದ್ಯೋ ಇಲ್ವೋ ನಾವು ಚೆಕ್ ಮಾಡ್ತಾನೆ ಇರ್ತೀವಿ. ನಾನು ಕೂಡ, ನಮ್ ಮಂತ್ರಿ ಕೂಡ, ಮತ್ ನಮ್ ಸಹಪಾಠಿಗಳು ಕೂಡ. ನೋಡಿ, ಅವ್ರು ಹೇಳುವಂತ ಇನ್ನೊಂದು ಮಾತೇನಂದ್ರೆ, ಅವರ ಅತ್ಯಂತ ಪ್ರಾಮಾಣಿಕ ಮನುಷ್ಯ ಮನೀಶ್ ಸಿಸೋಡಿಯಾ ಇದ್ರಲ್ಲ, ಅವರು ದೇಶದ ಒಳ್ಳೆ ಎಜುಕೇಷನಲ್ ಪಾಲಿಸಿಯ ಮಾಡೆಲ್ ಒಂದನ್ನ ಸಿದ್ಧ ಮಾಡಿದ್ರು. ದಿಲ್ಲಿಯ ಶಾಲೆಗಳ ಪರಿಸ್ಥಿತಿನ ಅವರು ಸುಧಾರಣೆ ಮಾಡಿದ್ರು. ಎಂಥ ಸುಧಾರಣೆ ಅಂತಂದ್ರೆ ನ್ಯೂಯಾರ್ಕ್ ಟೈಮ್ಸ್ನಲ್ಲಿ ಅದ್ರ ಬಗ್ಗೆ ಚರ್ಚೆ ಆಗಿತ್ತು. ಯಾವ ಎಜುಕೇಷನ್ ಮಾಡೆಲ್ನ ಮಾತು ಅವ್ರು ಆಡ್ತಾ ಇದ್ರೋ, ಯಾವ ಎಜುಕೇಷನ್ ಮಾಡೆಲ್ ಪೂರ್ತಿ ವಿಶ್ವದಲ್ಲಿ ದಿಲ್ಲಿಯ ಎಜುಕೇಷನ್ ಮಾಡೆಲ್. ದಿಲ್ಲಿ ಸರ್ಕಾರದ ಟೋಟಲ್ ಸ್ಕೂಲ್ 16 ಲಕ್ಷ ಮಕ್ಕಳಿದ್ದಾರೆ, ಆದ್ರೆ ಸ್ಕೂಲ್ ಇರೋದು 799. ಆ 799 ಬಿಲ್ಡಿಂಗ್ ಅಲ್ಲಿ ಕೇವಲ 253 ಒಳ್ಳೆ ಬಿಲ್ಡಿಂಗ್ ಇರೋದು. ಬಾಕಿ ಎಲ್ಲ ಅರ್ಧಂಬರ್ಧ ಫಿನಿಶ್ ಆಗಿರೋದು. ಬಿಲ್ಡಿಂಗ್ ಅಲ್ಲಿದ್ದಾರೆ, ಇಲ್ಲ ಟಿನ್ ಶೆಡ್ ಅಲ್ಲಿದ್ದಾರೆ. ಈ ತರ ಡೆಲ್ಲಿ ಎಜುಕೇಶನ್ ಮಾಡೆಲ್ ಇದೆ. ಇದನ್ನ ನಾವು ಓದು ಬರಹ ಅಂತ ಅವ್ರು ಹೇಳ್ತಾ ಇದ್ರು. ನಮ್ಮ ಎಜುಕೇಶನ್ ಮಾಡೆಲ್ ವಿಶ್ವದಲ್ಲಿ ಮೇಲಿದೆ ಅಂತ. ಈಗ ನೋಡಿ, ಮತ್ತೆ ಅದ್ರಲ್ಲೂ ಕೂಡ ಎಷ್ಟು ಮೋಸ ಮಾಡಿದ್ದಾರೆ. ಬಾತ್ರೂಮ್ನು ಅವರು ಕ್ಲಾಸ್ ರೂಮ್ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಒಂದೊಂದು ಕ್ಲಾಸ್ ರೂಮಲ್ಲೂ 40 ಲಕ್ಷ ರೂಪಾಯಿ ಖರ್ಚು, 50 ಲಕ್ಷ ರೂಪಾಯಿ ಖರ್ಚು ಒಂದು ಕ್ಲಾಸ್ ರೂಮ್ಗೆ. ಕೋಟ್ಯಾಂತರ ರೂಪಾಯಿ ಖರ್ಚು. ಅದಕ್ಕೆ CAG ರಿಪೋರ್ಟ್ ಬಂದಿರೋದು.
ಅದಕ್ಕೆ ಅವರು ಪ್ರತಿಯೊಬ್ರು ಜೈಲ್ಗೆ ಹೋಗಿ ಹೋಗಿ ಬಂದಿದ್ದು. ಎಷ್ಟೆಲ್ಲ ಭ್ರಷ್ಟಾಚಾರ ಬಹುಶಃ ಈ ದಿಲ್ಲಿ ಸರ್ಕಾರದಲ್ಲಿ ಇದಕ್ ಮುಂಚೆ ಯಾರೂ ಮಾಡಿರಲ್ಲ. ಆದ್ರೆ ಅಮೆರಿಕಾದವರು ಹೋಗ್ಲಿದ್ರಲ್ಲ? ಹಾ, ಖಂಡಿತವಾಗಿದೆ. ಇದೇ ಮ್ಯಾನೇಜ್ಮೆಂಟ್ ಅವ್ರಿಗೆ ಗೊತ್ತಿರೋದು, ಓದು ಬರಹ ಗೊತ್ತಿರೋ ಸರ್ಕಾರಕ್ಕೆ. ಎಲ್ಲಿ ಏನ್ ಪ್ರಿಂಟ್ ಮಾಡಿಸ್ಬೇಕು, ಏನ್ ತೋರಿಸ್ಬೇಕು, ಹೇಗ್ ಕಾಣಿಸ್ಕೋಬೇಕು, ಮತ್ತೆ ಯಾವ್ದನ್ ಬಚ್ಚಿಟ್ಕೋಬೇಕು ಎಲ್ಲ ಗೊತ್ತಿತ್ತು ಅವ್ರಿಗೆ. ಅದಕ್ಕೆ ಅವ್ರ ಮಾಡೆಲ್ನ ನಾವು ಫಾಲೋ ಮಾಡಕ್ಕಾಗಲ್ಲ. ನಾವು ಕೆಲ್ಸ ಮಾಡೋದು ಬೇರೆಯವ್ರಿಗೆ ಒಳ್ಳೇದಾಗ್ಬೇಕು ಅಂತ ಅಷ್ಟೇ. ಹಾಗಿದ್ರೆ ದಿಲ್ಲಿಯ ಸ್ಕೂಲ್ಗಳಿಗೆ ನಿಮ್ಮ ಮಾಡೆಲ್ ಏನು? ನಾನೇನ್ ಯೋಚಿಸ್ತೀನಿ ಅಂದ್ರೆ ದಿಲ್ಲಿಯ ಗವರ್ಮೆಂಟ್ ಸ್ಕೂಲ್, ಅದನ್ನ ನಾವು ಇನ್ನೂ ಹೆಚ್ಚು ಒಳ್ಳೆ ರೀತಿಲಿ ಮಾಡ್ಬೇಕಾಗತ್ತೆ. ಇವತ್ತು ಪೇರೆಂಟ್ಸ್ ತಮ್ಮ ಮಕ್ಕಳನ್ನ ಓದ್ಸೋದಿಕ್ಕೆ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಲೈನಲ್ಲಿ ನಿಂತ್ಕೊಂಡು ಅವ್ರನ್ನ ರಿಕ್ವೆಸ್ಟ್ ಮಾಡೋ ಬದ್ಲಿಗೆ ದಿಲ್ಲಿಯ ಆ ಸರ್ಕಾರಿ ಸ್ಕೂಲ್ಗಳಲ್ಲಿ ಬಂದು ಓದ್ಸೋ ಅಂತ ಆಸೆ ಪಡ್ಬೇಕು. ಅಲ್ಲಿ ಅವರಿಗೆ ಒಳ್ಳೆ ಎಜುಕೇಶನ್ ಸಿಗ್ಬೇಕು, ಅಪ್ಡೇಟೆಡ್ ಕರಿಕ್ಯುಲಮ್ ಸಿಗ್ಬೇಕು, ಮತ್ತೆ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಮಕ್ಕಳು ಕಂಪೀಟ್ ಮಾಡೋ ಅಂತ ತಯಾರಿ ಅಲ್ಲಿ ಸಿಗ್ಬೇಕು. ಅವ್ರಿಗೆ ಸ್ಮಾರ್ಟ್ ಕ್ಲಾಸಸ್ ಸಿಗ್ಬೇಕು, ಅವರ ಲೈಬ್ರರಿ, ಅವರ ಲ್ಯಾಬ್ಸ್, ಪ್ರತಿಯೊಂದು ಪ್ರೈವೇಟ್ ಸ್ಕೂಲಿನ ಮಗುಗೇನ್ ಸಿಗುತ್ತೋ ಅದೆಲ್ಲ ಅವ್ರಿಗೆ ಸಿಗ್ಬೇಕು. ಆಗಷ್ಟೇ ನಾವು ನಮ್ಮ ಮಕ್ಕಳನ್ನ ತಯಾರು ಮಾಡಬಹುದು. ಆ ಮಕ್ಕಳು ಆದ್ರೆ ಅವ್ರು ಹೇಳ್ತಾ ಇದ್ದಾರೆ ಪ್ರೈವೇಟ್ ಸ್ಕೂಲ್ನವ್ರಿಗೆ ನೀವು ತುಂಬಾನೇ ಸಪೋರ್ಟ್ ಕೊಡ್ತಾ ಇದ್ದೀರಾ, ಇಷ್ಟ ಬಂದಷ್ಟು ಫೀಸ್ ಜಾಸ್ತಿ ಮಾಡೋದಕ್ಕೆ ಅವಕಾಶ ಮಾಡ್ಕೊಡ್ತಾ ಇದ್ದೀರಾ. ರಜತ್ ಅವ್ರೆ, ದಿಲ್ಲಿನಲ್ಲಿ ಯಾವ ಎಜುಕೇಶನ್ ನಡೀತಾ ಇತ್ತೋ, ಮುಖ್ಯವಾಗಿ ಪ್ರೈವೇಟ್ ಸ್ಕೂಲ್ಗಳು, ಇದು ದಿಲ್ಲಿ ಸ್ಕೂಲ್ ಆಕ್ಟ್ 1973ಇಂದನೂ ನಡೀತಿದೆ. ಮತ್ತೆ ಆ ಆಕ್ಟ್ ಬಗ್ಗೆ ಗೊತ್ತಿದ್ದೂ ಕೂಡ ಯಾವತ್ತೂ ಕೂಡ ಹಳೆ ಸರ್ಕಾರ ಅದರಲ್ಲಿ ಚೇಂಜ್ ಮಾಡಬೇಕು ಅನ್ನೋ ಪ್ರಯತ್ನ ಪಟ್ಟಿಲ್ಲ. ಇವತ್ತು ಕೂಡ ದಿಲ್ಲಿ ಪ್ರೈವೇಟ್ ಸ್ಕೂಲಿನ ಫೀಸ್ ಮೇಲೆ ಅವ್ರ ಫೀಸನ್ನ ತಡಿಬೇಕು ಅಥವಾ ಅವ್ರಿಗಿಷ್ಟ ಬಂದಂಗೆ ಜಾಸ್ತಿ ಮಾಡಬೇಕು, ಇದ್ಯಾವ್ದ್ರ ಬಗ್ಗೆನೂ ಅವರು ಅಡ್ಡಿನ ತಂದಿಲ್ಲ. ಯಾವುದೇ ಕಾನೂನಿರ್ಲಿಲ್ಲ, ಯಾವುದೇ ಇಂಪ್ಲಿಕೇಶನ್ ಇರ್ಲಿಲ್ಲ. ಮೊದಲನೇ ಸಲ ಈ ಥರ ಸರ್ಕಾರ ಬಂದಿದೆ, ಆ ಧೈರ್ಯ ಮಾಡಿದೆ, ಆಕ್ಟ್ ಅನ್ನ ತಂದಿದೆ. ಪ್ರೈವೇಟ್ ಸ್ಕೂಲ್ಗಳು ಫೀಸನ್ನ ತಂಪಾಡಕ್ ತಾವ್ ಜಾಸ್ತಿ ಮಾಡಕ್ಕಾಗಲ್ಲ. ಒಂದ್ ವೇಳೆ ಪ್ರೊಸೀಜರ್ ಇದ್ರೆ ಅದು ಏನಾಗಿರ್ಬೇಕು, ಹೇಗೆ ಅದರಲ್ಲಿ ಪೇರೆಂಟ್ಸ್ ಇನ್ವಾಲ್ವ್ಮೆಂಟ್ ಇರ್ಬೇಕು, ಹೇಗೆ ಅದರಲ್ಲಿ ಟೀಚರ್ಸ್ ಇನ್ವಾಲ್ವ್ಮೆಂಟ್ ಇರ್ಬೇಕು, ಅದ್ರ ಬಗ್ಗೆ ಮೊದಲನೇ ಸಲ ಕಾನೂನ್ ಬಂದಿದೆ. ದಿಲ್ಲಿ ಪ್ರೈವೇಟ್ ಸ್ಕೂಲ್ ಫೀಸ್ ಅನ್ನ ರೆಗ್ಯುಲೈಸ್ ಮಾಡೋದಿಕ್ಕೆ ಇದಕ್ ಮುಂಚೆ ಯಾವ ಸರ್ಕಾರನೂ ಮಾಡಿಲ್ಲ. ಮೊದಲನೇ ಸಲ ಮೂಗ್ದಾರ ಹಾಕಿದೆ ಆ ಸ್ಕೂಲ್ಗಳ ಮೇಲೆ. ಇವತ್ತು ಅವ್ರು ಅಳ್ತಾ ಇದಾರೆ, ನೀವು ಇವತ್ತು ನಮ್ ಸ್ಕೂಲ್ಗಳ ಮೇಲೆ ಹೀಗೆಲ್ಲ ಮಾಡಿದ್ರೆ ಅದರಿಂದ ನಾವು ಫೀಸ್ನ ಜಾಸ್ತಿ ಮಾಡಕ್ ಆಗ್ತಿಲ್ಲ. ಹಳೆ ಸರ್ಕಾರ ಯಾವತ್ತೂ ಮಾಡಿಲ್ಲ, ಕೇವಲ ನಾಟಕ. ಅದನ್ನ ಬಿಟ್ಟು ಯಾವುದೇ ರೀತಿಲಿ ನೀವೇ ಹೇಳಿ ಯಾವ್ದಾದ್ರೂ ಒಂದು ಕಾನೂನನ್ನ ಮಾಡಿದಾರ ಅವರು ಜನಗಳಿಗೆ ಸಹಾಯ ಆಗುವಂಥದ್ದು? ಇಲ್ಲ, ಮಾಡಿಲ್ಲ. ನನ್ ಪ್ರಶ್ನೆ ನಿಮ್ಗೇನಂದ್ರೆ, ಡೆಲ್ಲಿಲಿ ಇವಾಗ ಯಾವಾಗೆಲ್ಲ ಮಳೆ ಆಗುತ್ತಲ್ಲ ಅವಾಗ ಮತ್ತೆ ಮಿಂಟೋ ಬ್ರಿಡ್ಜ್ ಮತ್ತೆ ಮನೆಯೆಲ್ಲ ಮುಳುಗೋಗುತ್ತಾ? ನಿಮ್ಮ ಚಿಂತೆ ಸರಿಯಾಗಿದೆ. ದಿಲ್ಲಿನಲ್ಲಿ ಪ್ರತಿ ಮಳೆಗಾಲದಲ್ಲೂ ಒಂದಲ್ಲ ಒಂದು ಬ್ರಿಡ್ಜ್ ಮುಳುಗ್ತಾನೇ ಇದೆ. ಪೇಪರ್ನ ಫ್ರಂಟ್ ಪೇಜಲ್ಲಿ ಆ ಫೋಟೋನ ಚಿಕ್ಕ ವಯಸ್ಸಿಂದನೂ ನಾನು ನೋಡಿದ್ದೀನಿ. ಆ ಮಿಂಟೋ ಬ್ರಿಡ್ಜ್ ಇದೆ, ಅದರಲ್ಲಿ 75% ತನಕ ಬಸ್ ಮುಳುಗೋಗಿದೆ. ಮತ್ತೆ ನಾನು ಹೇಳ್ತೀನಿ, ಈ 4 ತಿಂಗಳಲ್ಲಿ ಆ ಬ್ರಿಡ್ಜ್ ಮೇಲೆ ನಾನು 4ರಿಂದ 5 ಸಲ ಹೋಗಿದ್ದೀನಿ. ಆ ಮಿಂಟೋ ಬ್ರಿಡ್ಜ್ ಈ ಸಲ ಮುಳುಗ್ಬಾರ್ದು ಅನ್ನೋ ಉದ್ದೇಶಕ್ಕೆ. ಮೊದಲನೇ ಸಲ ಹೋದೆ, ಸಮಸ್ಯೆನ ಅರ್ಥ ಮಾಡ್ಕೊಂಡೆ, ಸರಿ ಪಂಪ್ ಹಾಕೋಣ ಅನ್ಕೊಂಡೆ. ಆ ದೇವ್ರು ಕೂಡ ಮಧ್ಯದಲ್ಲಿ ಟ್ರಯಲ್ ಮಳೆ ಕೊಟ್ಟ. ಟ್ರಯಲ್ ಆಯ್ತು, ಸೊ ಅದು ಕೆಲ್ಸ ಮಾಡಲ್ಲ ಅಂತ ಗೊತ್ತಾಯ್ತು. ಸೊ ಅವ್ರು ಹೇಳಿದ್ರು ಆಟೋಮೆಟಿಕ್ ಹಾಕೋಣ ಅಂತ. ಮತ್ ಆಟೋಮೆಟಿಕ್ಕು ಮುಂದಿನ ಮಳೆನಲ್ಲಿ ಮುಳುಗೋಯ್ತು. ಮತ್ ಹೇಳಿದ್ರು ಅವರು 3 ಸಲ ಈ ಪಂಪ್ ಆಪರೇಟರ್ನ ಹಾಕೋಣ ಅಂತ. ಆಗ ಪೈಪೇ ಹೊಡೆದೋಯ್ತು. ಮತ್ತೆ ಪೈಪನ್ನ ಸರಿ ಮಾಡ್ಸಿದ್ವಿ. ಅದಾದ್ಮೇಲೆ 3 ಸಲ ಮಳೆ ಬಂದಿದೆ, ಆದ್ರೆ ಮಿಂಟೋ ಬ್ರಿಡ್ಜ್ ಮಾತ್ರ ಮುಳುಗಿಲ್ಲ. ಸೊ ನಾನೇನ್ ಅರ್ಥ ಮಾಡ್ಕೋತೀನಿ ಅಂದ್ರೆ, ಜನಪ್ರತಿನಿಧಿಗಳು ಇಷ್ಟು ಸಿನ್ಸಿಯರ್ ಆಗಿದ್ದಾರೆ ಅಂತಂದ್ರೆ, ಸಮಸ್ಯೆ ಹಿಂದೆ ಬಿದ್ರು ಅಂದ್ರೆ ಆಗ ಉತ್ತರ ಖಂಡಿತ ಸಿಕ್ಕೇ ಸಿಗತ್ತೆ. ದಿಲ್ಲಿಗೆ ಉತ್ತರ ಸಿಗತ್ತೆ. ನಾವು ಮತ್ತೊಂದು ಪ್ರಶ್ನೆನ ತಗೊಳ್ಳೋಣ. ಮ್ಯಾಮ್, ದಿಲ್ಲಿ ವ್ಯಾಪಾರಿಗನ್ಸುತ್ತೆ ಅವ್ರಿಗೆ ಸರ್ಕಾರ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ. ಅವ್ರಿಗೆ ಅಸಹಾಯಕತೆ ಅಂತ ಅನ್ಸುತ್ತೆ. ದಿಲ್ಲಿಯ ಎಲ್ಲ ಇಂಡಸ್ಟ್ರಿಯಲ್ ಏರಿಯಾದು ಪರಿಸ್ಥಿತಿ ಕೆಡದಾಗಿದೆ. ಇದು ಎಲ್ಲಿವರೆಗೂ ಹೀಗೆ ಇರುತ್ತೆ? ದಿಲ್ಲಿನಲ್ಲಿ ಏನಿದೆ, ಮಲ್ಟಿಪಲ್ ಏಜೆನ್ಸಿ ಸಿಸ್ಟಮ್ ಇದೆ. ಕೆಲವೊಂದ್ ಕಡೆ ದಿಲ್ಲಿ ಸರ್ಕಾರ ಇದೆ, ನಗರ್ ನಿಗಮ ಇದೆ, PWD ಇದೆ, ಮತ್ತೆ NDMC ಇದೆ, SIDC. ಎಲ್ಲಾ ಜಾಗದಲ್ಲೂ ಏಜೆನ್ಸಿಯ ಯಾವ ರೀತಿ ಒಂದು ಗುಚ್ಚ ಆಗಿದೆ ಅಂದ್ರೆ ನೀವು ಕೆಲ್ಸದಲ್ಲಿ ಸಿಕ್ಕಾಕೊಂಡಿದ್ದೀರಾ. ಮೊದಲನೇ ಸಲ ಇಂಥ ಸರ್ಕಾರ ಬಂದಿದೆ. ಈ ಸರ್ಕಾರ ಈ ಗಂಟುಗಳನ್ನ ಬಿಡಿಸೋಂತ ಕೆಲ್ಸ ಮಾಡ್ತಾ ಇದೆ. ಮತ್ತಿದು ತುಂಬಾ ದೊಡ್ಡ ಕೆಲ್ಸ. ದಿಲ್ಲಿಯ ಇತಿಹಾಸದಲ್ಲಿ ಇದಕ್ ಮುಂಚೆ ಯಾರೂ ಈ ತರ ಯೋಚಿಸಿಲ್ಲ, ಮತ್ತೆ ಮುಂದೆ ಮಾಡೋ ಧೈರ್ಯನೂ ಮಾಡಲ್ಲ. ಲೈಸೆನ್ಸಿಂಗ್ ಪ್ರಕ್ರಿಯೆಯನ್ನ ಒಳ್ಳೆ ರೀತಿಲ್ ಮಾಡೋದಿಕ್ಕೆ ನಾವು ಪೊಲೀಸ್ ವಿಭಾಗದಿಂದ ಲೈಸೆನ್ಸಿಂಗ್ನ ತೆಗೆದ್ವಿ. ಮತ್ತಿವತ್ತು ಎಲ್ಲಾ ರೀತಿಯಿಂದ
ಎಲ್ಲಾ ಕಡೆ ಕೇವಲ ಒಂದೇ ಏಜೆನ್ಸಿನ ಇಟ್ಟಿದೀವಿ, ನಿಮ್ಗೆ ಲೈಸೆನ್ಸ್ನ ಅವ್ರು ಮಾತ್ರ ಕೊಡ್ತಾರೆ. ದಿಲ್ಲಿಗೆ ಇದು ತುಂಬಾ ಒಳ್ಳೆ ಕೆಲಸ. ಇವತ್ತು ವ್ಯಾಪಾರಿಗಳು ಖುಷಿಯಾಗಿದ್ದಾರೆ. ಮೊದಲನೇ ಬಾರಿಗೆ ದಿಲ್ಲಿ ಸರ್ಕಾರ ಟ್ರೇಡರ್ ವೆಲ್ಫೇರ್ ಬೋರ್ಡ್ ಅದರಲ್ಲಿ ಅವರ ಇನ್ವಾಲ್ವ್ಮೆಂಟ್ ಇಂದ ಅವ್ರ ಜೊತೆ ಸೇರ್ಕೊಂಡು ಹೇಗ್ ಕೆಲಸ ಮಾಡೋದು ಅಂತ ಮೊದಲನೇ ಬಾರಿಗೆ ದಿಲ್ಲಿನಲ್ಲಿ ಫ್ಯಾಕ್ಟ್ರಿ ಲೈಸೆನ್ಸ್ ಏನಿರ್ತಿತ್ತು, MCDನೂ ಕೊಡ್ತಾ ಇತ್ತು, ಸರ್ಕಾರನೂ ಕೊಡ್ತಿತ್ತು. ಮೊದಲನೇ ಸಲ ಈ ಕೆಲಸ ಆಗ್ತಾ ಇದೆ. ನೀವು MCDನ ಅಲ್ಲಿಂದ ತೆಗೆದು ಕೇವಲ DSI DCD ಇದೆ. ದಿಲ್ಲಿ ಸರ್ಕಾರ ಕೇವಲ ಒಂದು ಸಿಂಗಲ್ ವಿಂಡೋ ಸಿಸ್ಟಮ್, ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್, ಈ ಎಲ್ಲದ್ರ ಮೇಲೆ ಕೆಲಸ ಮಾಡ್ತಾ ನಾವು ವ್ಯಾಪಾರಿಗಳಿಗೆ ಪ್ರೋತ್ಸಾಹ ಕೊಡ್ತಾ ಇದೀವಿ. ಯಾಕಂದ್ರೆ ಒಳ್ಳೆ ರೀತಿಲಿ ಒಳ್ಳೊಳ್ಳೆ ಅವಕಾಶಗಳು ಸಿಗ್ಬೇಕು ವ್ಯಾಪಾರಿಗಳಿಗೆ. ನೀವು ಸನಾತನಿನೂ ಹೌದು, ಧರ್ಮ ರಕ್ಷಕೇನೂ ಹೌದು. ಆದ್ರೆ ನಿಮ್ಮ ಶಾಸನ ಕಾಲದಲ್ಲಿ ಗೋಮಾತೆಗೆ ಯಾಕೆ ಈ ಸ್ಥಿತಿ ಇದೆ? ದಿಲ್ಲಿಯ ರಸ್ತೆಗಳಲ್ಲಿ ಕಸಾನ ತಿನ್ನುವಂತ ಪರಿಸ್ಥಿತಿನಲ್ಲಿ ಯಾಕಿದೆ ಗೋಮಾತೆಗಳು? ನಿಮ್ ಹತ್ರ ಏನ್ ಪ್ಲಾನ್ ಇದೆ ಗೋಮಾತೆಗಳ ವೆಲ್ಫೇರ್ಗೋಸ್ಕರ? ನಿಜವಾಗ್ಲೂ ಇದು ತುಂಬಾ ಕಷ್ಟಕರವಾದ ವಿಷಯ. ಮತ್ತೆ ಆ ಕೆಲ್ಸ ನಮ್ಮ ಗೋಮಾತೆ ಬೀದಿನಲ್ಲಿ ನಿಸ್ಸಹಾಯಕವಾಗಿ ತಿರುಗೋದಿಕ್ಕೆ ತಡೆಯೋದಿಕ್ಕೆ ಆಗ್ಬೇಕಾಗಿತ್ತು. ಅದ್ರ ಕಡೆ ಇವತ್ತಿನ ಸರ್ಕಾರ ಪೂರ್ತಿಯಾಗಿ ಗಮನ ಕೊಡ್ತಾ ಇದೆ. ನಾನು ಮೊದಲನೇ ಹೆಜ್ಜೆ ಇಟ್ಟಿದ್ದೆ ದಿಲ್ಲಿನಲ್ಲಿ ಗೋಶಾಲೆ ಏನಿದೆ ಸರ್ಕಾರದ ಗ್ರಾಂಟೆಡಿಂದ ನಡೆಯತ್ತೆ. ಎಷ್ಟೋ ವರ್ಷಗಳಿಂದ ಹಳೆ ಸರ್ಕಾರ ಗ್ರಾಂಟೇ ಕೊಟ್ಟಿಲ್ಲ. ಮೊದಲನೇ ದಿನ ನಾನ್ ಕೆಲ್ಸಕ್ ಬಂದಾಗ್ಲೇ ಆ ಎಲ್ಲಾ ಗೋಶಾಲೆಗಳನ್ನ ನಾವು ಕೋಟ್ಯಾಂತರ ರೂಪಾಯಿ ಏನ್ ಬ್ಲಾಕ್ ಆಗಿತ್ತು ಅದನ್ನೆಲ್ಲ ರಿಲೀಸ್ ಮಾಡಿದೀವಿ. ಗೋಶಾಲೆ ಚೆನ್ನಾಗ್ ನಡಿಬೇಕು ಅನ್ನೋ ಕಾರಣಕ್ಕೆ. ಮೊದಲನೇ ವಿಚಾರ, ದಿಲ್ಲಿನಲ್ಲಿ ಹೊಸ ಗೋಶಾಲೆ ಮಾಡೋ ಅವಶ್ಯಕತೆ ಇಲ್ಲ. ಅದಕ್ಕೆ ಏನು ಪ್ರಕ್ರಿಯೆ ಬೇಕೋ ಆ ಕೆಲ್ಸ ಮಾಡೋಕ್ ಶುರು ಮಾಡಿದೀವಿ. ಮೂರನೇ ವಿಚಾರ, ಆ ಡೈರಿ ಜನಗಳೇನಿದ್ದಾರೆ ಅವರು ಹಾಲನ್ನ ಇಲ್ ಕರೀತಾರೆ, ಆಮೇಲೆ ಹಸುಗಳ್ನ ಬಿಟ್ಬಿಡ್ತಾರೆ ಬೀದಿಗೆ ಹೋಗಿ ಅಂತ. ಈ ಥರ ಪ್ರತಿಯೊಬ್ಬ ಡೈರಿಯೋನ್ಗೂ ಕೇವಲ ಸ್ಟ್ರಿಕ್ಟ್ನೆಸ್ ಅಲ್ಲ, ಯಾಕಂದ್ರೆ ಸ್ಟ್ರಿಕ್ಟ್ನೆಸ್ ಕೂಡ ಅದು ಬೇರೆ ರೀತಿ. ನಾನ್ ಅವ್ರನ್ನ ಕರ್ದು ಮಾತಾಡ್ಸಿದೀನಿ. ನೀವ್ ಹೇಳಿ ನಿಮ್ಗೇನ್ ತೊಂದ್ರೆ ಇದೆ? ನೀವು ಸಿಟಿ ಮಧ್ಯದಲ್ಲಿರ್ತೀರಾ, ಹಾಲ್ ಕರ್ದು ಮತ್ತೆ ಅದನ್ನ ಬೀದಿಗ್ ಬಿಟ್ಬಿಡ್ತೀರಾ. ಆಗ ಅವ್ರು ಹೇಳಿದ್ರು, ನಮ್ಗೆ ಎಷ್ಟೋ ವರ್ಷದಿಂದ ಡೈರಿ ನಡೀತಿದ್ಯಲ್ಲ, ಅದ್ರಲ್ಲಿ ಸವಲತ್ತುಗಳೇ ಇಲ್ಲ. ಅಲ್ಲಿ ನಮ್ಗೆ ಗೋಬರ್ ಗ್ಯಾಸ್ ಪ್ಲಾಂಟ್ ಇಲ್ಲ, ಅಲ್ಲಿ ನಮ್ಗೆ ನೀರಿಲ್ಲ, ಅಲ್ಲಿ ನಮ್ಗೆ ಸೀವೇಜ್ ಸಿಸ್ಟಮ್, ಡ್ರೈನೇಜ್ ಸಿಸ್ಟಮ್ ಇಲ್ಲ. ಮತ್ತಲ್ಲಿಗೆ ಹೇಗ್ ಹೋಗೋದು ಮೇಡಮ್? ಆಗ ನಾನು ಹೇಳ್ಬೇಕು ಅಂದ್ರೆ ಅವ್ರ ಸಮಸ್ಯೆ ಕೂಡ ಕರೆಕ್ಟಾಗೇ ಇತ್ತು. ಇವತ್ತು ಏನೆಲ್ಲ ಬೇಕೋ ಡೈರಿ ಕಾಲೋನಿನಲ್ಲಿ ಏನೆಲ್ಲ ಇರ್ಬೇಕೋ ಅದನ್ನೆಲ್ಲ ಮಾಡ್ಕೊಡೋದಿಕ್ಕೆ ಸರ್ಕಾರ ಒಂದ್ ಹೆಜ್ಜೆ ಮುಂದ್ ಹೋಗಿದೆ. ಯಾಕಂದ್ರೆ ಡೈರಿ ಕಾಲೋನಿನವರು ಸಿಟಿ ಮಧ್ಯದಲ್ಲಿ ವಾಸ ಮಾಡ್ತಿದ್ದಾರೆ. ಅವ್ರನ್ನ ಅಲ್ಲಿಗ್ ಕಳ್ಸಿ ಎಲ್ಲ ಹಸುಗಳನ್ನ ಅಲ್ಲಿಗ್ ಕಳಿಸ್ಬೇಕು. ಒಂದು ದಾರಿ, ಬೀದಿನಲ್ಲಿ ಓಡಾಡ್ತಾ ಇರೋಂತ ಹಸುಗಳನ್ನ ಗೋಶಾಲೆ ಕಳ್ಸೋ ಕೆಲ್ಸ. ಗೋಶಾಲೆಗ್ ಹೋದ್ಮೇಲೆ ಅವ್ರಿಗೆ ಗ್ರಾಂಟ್ ಕೊಡ್ಬೇಕು, ಇವನ್ನ ನೀವ್ ನೋಡ್ಕೋಬೇಕು ಅಂತ. ಮತ್ತೆ ಮೂರನೇ ಸ್ಟ್ರಿಕ್ಟ್ನೆಸ್, ಯಾರೇ ಈ ಕೆಲ್ಸ ಮಾಡಿದ್ರು ನೀವು ಹಸುನ ಬೀದಿಗೇನಾದ್ರೂ ಬಿಟ್ರೆ ಅವ್ರ ಮೇಲೆ ಕಾರವಾಯಿ ನಡೆಯತ್ತೆ. ಅವರ ಜಾಗ ಸೀಲ್ ಆಗ್ಬಹುದು, ಅಥವಾ ನಿಮ್ಮನೆಯಲ್ಲಿ ಕರೆಂಟ್ನ ತೆಗಿಬಹುದು. ಹಸುನ ನೀವು ಬೀದಿನಲ್ಲಿ ಬಿಡೋ ಹಾಗಿಲ್ಲ ಯಾವ್ದೇ ಕಾರಣಕ್ಕೂ. ಆ ಹಸು ಕಷ್ಟ, ಪ್ಲಾಸ್ಟಿಕ್ ತಿಂದು ಹಸುಗಳು ಸಾಯ್ತಾ ಇದಾವೆ, ಅಥವಾ ಆಕ್ಸಿಡೆಂಟಲ್ಲಿ ಅವಕ್ಕೆ ಏಟಾಗತ್ತೆ. ಕೆಲ್ವೊಂದ್ಸಲ ಹಸುಗೆ ಯಾವ್ದೋ ವೆಹಿಕಲ್ ಬಂದು ಗುದ್ದತ್ತೆ, ಕೆಲ್ವೊಂದ್ಸಲ ಹಸುನೇ ಹೋಗಿ ಯಾವ್ದೋ ವೆಹಿಕಲ್ ಗುದ್ದತ್ತೆ. ಇದನ್ನ ಸಹಿಸ್ಕೊಳಕ್ಕಾಗಲ್ಲ. ಈ ವಿಚಾರವಾಗಿ ಒಂದೇ ಸಮ ಸರ್ಕಾರ ಕೆಲ್ಸ ಮಾಡ್ತಾ ಇದೆ. ನೋಡಿ, ನಾವು ಯಾವುದೇ ಸಬ್ಜೆಕ್ಟ್ ಮೇಲೆ ಮಾತನಾಡಿದ್ರು ಜನ ಕೇಳ್ತಾರೆ ನಿಮ್ಮನ್ನ. ಅದು ಹಸು ಆಗಿರ್ಬೋದು, ಎಜುಕೇಶನ್ ಆಗಿರ್ಬೋದು, ಪೊಲ್ಯೂಷನ್ ಆಗಿರ್ಬೋದು. ನಿಮ್ಮೇಲೆ ಸಾಕಷ್ಟು ಜವಾಬ್ದಾರಿ ಇದೆ. ನಾನ್ ಹೇಳದ್ನಲ್ಲ, ಅದಕ್ಕೆ ಅವ್ರನ್ನ ಪ್ರತಿದಿನ ನಾನ್ ನೆನ್ಪಿಸ್ಕೋತೀನಿ. ಇಷ್ಟೆಲ್ಲ ಕೇವಲ ಕೆಲ್ಸ ಬಿಟ್ಟು ಹೋಗಿದ್ರೆ ನಮ್ಗೆ ತೊಂದ್ರೆ ಆಗ್ತಾ ಇರ್ಲಿಲ್ಲ. ಕೆಲ್ಸನ ಉಲ್ಟಾ ಮಾಡಿ ಬಿಟ್ಟಿದ್ದಾರೆ. ಅವರು ಹೇಗೆ ಎಲ್ಲಾನೂ ಸುಕ್ಕುಗಟ್ಸಿದ್ದಾರೆ ಅಂದ್ರೆ, ಈಗ ನಿಮ್ಗೆ ಒಂದು ಸಣ್ಣ ವಿಷಯ ಹೇಳ್ತೀನಿ ರೀ. ದಿಲ್ಲಿ ಸರ್ಕಾರದಲ್ಲಿ ಯಾರು ಸೆಲ್ಫ್ ಡಿಫೆನ್ಸ್ ಕೆಲ್ಸದಲ್ಲಿದ್ದಾರೋ ಅವ್ರ ಅವಶ್ಯಕತೆ 500 ಅಷ್ಟೇ ಇದ್ದಿದ್ದು. ಆದ್ರೆ ಮಹಾರಾಜರು 25,000 ಅಪಾಯಿಂಟ್ ಮಾಡ್ಕೊಂಡಿದ್ದಾರೆ. 25,000 ಜನನ ಸರ್ಕಾರದಲ್ಲಿ ಕೂರ್ಸಿದ್ದಾರೆ. ಅವರಿಗೆ ಮಧ್ಯದಲ್ಲಿ ಆಡ್ ಇವನ್ ಕೆಲ್ಸ ಕೊಟ್ಟಿದ್ದಾರೆ. ರೆಡ್ ಲೈಟ್ ಅಲ್ಲಿ ನಿಲ್ಲಿಸ್ತಾ ಇದ್ರು, ಅವ್ರಿಗೆ ಹೇಳ್ತಿದ್ರು ಲೈಟ್ ಆಫ್ ಮಾಡಿ. ಅವ್ರಿಗೆ ಲಕ್ಷಾಂತರ ರೂಪಾಯಿ ಕೊಡ್ತಾ ಇದ್ರು. 1,000 ಕೋಟಿ ಇದೇ ಭ್ರಷ್ಟಾಚಾರದಲ್ಲಿ ಅವರು ಉಡಾಯಿಸ್ಬಿಟ್ಟಿದ್ದಾರೆ. ಒಂದು ವ್ಯಕ್ತಿ ಕೇವಲ ಒಂದು ಕೆಲ್ಸನ ಹಿಡ್ಕೋಬೇಕು, ಅವರಿಗೆ ದಿನಕ್ಕೆ 1,000 ರೂಪಾಯಿ ಕೊಡ್ತಾ ಇದ್ದಾರೆ. 30,000 ರೂಪಾಯಿ ಈ ಇಂಜಿನಿಯರ್ಗಳಿಗೂ ಸಿಗ್ತಾ ಇಲ್ಲ. ಲೈಟ್ ಆನ್ ಅಂಡ್ ಆಫ್ ಮಾಡೋರ್ಗೂ ಸಿಗ್ತಾ ಇದೆ. ಯಾವಾಗ ಕೋರ್ಟಿಂದ ಆದೇಶ ಬಂತೋ, ನೀವ್ ತಪ್ಪು ಮಾಡ್ತಿದ್ದೀರಾ, ಭ್ರಷ್ಟಾಚಾರ ಮಾಡ್ತಿದ್ದೀರಾ ಅಂತ, ಅವಾಗ ಅವ್ರನ್ನ ತೆಗೆದ್ಬಿಟ್ರು. ಈಗ ಅವ್ರನ್ನ ತೆಗ್ದಿದ್ರೆ ಅಂದ್ರೆ 25,000 ಜನ ದಿನ ಓಡಾಡ್ತಾ ಇದ್ದಾರೆ. ನಮ್ಗತಿ ಏನಾಗತ್ತೆ ಅಂತ. ಮತ್ತೆ ಆ ಬಸ್ ಮಾರ್ಷಲ್, ಬಸ್ಸಲ್ಲಿದ್ದು ಇವತ್ತು ಎಲೆಕ್ಟ್ರಾನಿಕ್ ಬಸ್ ಆಗಿದೆ. ಅದ್ರಲ್ಲಿ ಕ್ಯಾಮ್ರಾನೂ ಇದೆ, ಪ್ಯಾನಿಕ್ ಬಟನ್ ಇದೆ. ಮಾರ್ಷಲ್ ಅಗತ್ಯ ಇಲ್ಲ. ಇವತ್ತವ್ರು ದಿನ ಓಡಾಡ್ತಾರೆ, ನಮ್ ಕತೆ ಏನು, ನಮ್ ಗತಿ ಏನು ಅಂತ.
ಇಷ್ಟು ವರ್ಷ ಆದ್ರೂ ಒಬ್ಬ ವ್ಯಕ್ತಿನೂ ಪರ್ಮನೆಂಟ್ ಎಂಪ್ಲಾಯ್ ಮಾಡ್ಕೊಂಡಿಲ್ಲ. ಎಲ್ಲ ಕಾಂಟ್ರಾಕ್ಟ್ ಮೇಲೆ ನಡೀತಿತ್ತು. ಮೊದಲನೇ ಬಾರಿಗೆ ಸರ್ಕಾರ ಈ 15-20 ವರ್ಷ ಶಾಸನದ ನಂತರ ಪರ್ಮನೆಂಟ್ ಜಾಬ್ ಕ್ರಿಯೇಟ್ ಮಾಡಿದೆ. ನಾವು ಈಗ 6ನೇ ತಾರೀಕಿಗೆ 1500 ನರ್ಸಸ್ಗೆ ಅಪಾಯಿಂಟ್ಮೆಂಟ್ ಲೆಟರ್ ಕೊಡ್ತಾ ಇದೀವಿ. ಪರ್ಮನೆಂಟ್ ನರ್ಸಸ್ ಬಂದ್ರು ಅಂದ್ರೆ ಕಾಂಟ್ರಾಕ್ಟ್ ಅವರು ನಮ್ ಕತೆ ಏನು ಅಂತ ಕೇಳ್ತಾರೆ. ಇಂಥ ಸಮಸ್ಯೆಗಳನ್ನ ನನ್ಗೋಸ್ಕರ ಬಿಟ್ಟು ಹೋಗಿದ್ದಾರೆ. ಇದು ನನಗ್ ಸ್ವಲ್ಪ ಜಾಸ್ತಿ ಕಷ್ಟ ಕೊಡ್ತಾ ಇರೋದು. ಅಯ್ಯೋ ಸ್ವಾಮಿ, ನೀವು ಕೆಲ್ಸನ ಮಾಡದೇ ಇದ್ದಿದ್ರು ಪರವಾಗಿಲ್ಲ, ಕೊನೆ ಪಕ್ಷ ಈ ಸಿಸ್ಟಮ್ ಹಾಳಾಗ್ತಾ ಇರ್ಲಿಲ್ವಲ್ಲ. ದಿಲ್ಲಿ ಸಿಸ್ಟಮ್ನ ಹಾಳ್ ಮಾಡೋದಕ್ಕೆ ಯಾರನ್ನೂ ನೂಕೋ ಅವಶ್ಯಕತೆ ಇರ್ಲಿಲ್ಲ. ಅದನ್ನ ಅವ್ರು ಮಾಡಿದ್ದಾರೆ. ನಿಮ್ಮ ಮಾತುಗಳನ್ನ ಕೇಳಿಸ್ಕೊಳ್ತಾ ಇದ್ರೆ ನನಗೆ ಹಳೆ ಹಾಡೊಂದು ನೆನಪಾಗ್ತಾ ಇದೆ. न मिलता गम तो बर्बादी के अफसाने कहाँ जाते, अगर दुनिया चमन होती तो वीराने कहाँ जाते. ಈಗ ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ ನಂತರ ಅಪ್ಕೆ ಹದರತ್ನಲ್ಲಿ ದಿಲ್ಲಿಯ ಮುಖ್ಯಮಂತ್ರಿಯವರ ಮೇಲೆ ಆರೋಪ ಮತ್ತೆ ಪ್ರಶ್ನೆಗಳ ಮತ್ತೊಂದು ಸುತ್ತು. ಡೆಲ್ಲಿಯ ಕೇಜ್ರಿವಾಲ್ನ ಡೆಲ್ಲಿ ಹುಡುಕ್ತಾ ಇದೆ, ತಿಹಾಡ್ ಜೈಲು ಕೂಡ ಹುಡುಕ್ತಿದೆ. ವೆಲ್ಕಮ್ ಬ್ಯಾಕ್. ಆಪ್ಕೆ ಅದಾಲತ್ನಲ್ಲಿ ಇವತ್ತು ಮೊಕದ್ದಮೆಯನ್ನ ನಡೆಸ್ತಾ ಇದ್ದೀವಿ, ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀವಿ ದಿಲ್ಲಿಯ ಮುಖ್ಯಮಂತ್ರಿ ರೇಖಾ ಗುಪ್ತಾ ಅವರಿಗೆ. ಆಪ್ಕೆ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ದಿಲ್ಲಿಯ ಮುಖ್ಯಮಂತ್ರಿ ರೇಖಾ ಗುಪ್ತಾ ಮೇಲಿರುವ ಆರೋಪವೆಂದರೆ ಇವರು ಕೇಜ್ರಿವಾಲ್ ಅವರ ಹಿಂದೆ ಬಿದ್ದಿದ್ದಾರೆ ಎಂಬುದು. ನೋಡಿ, ಅವ್ರು ಹೇಳ್ತಾರೆ, ಸುತ್ತಿ ಬಳಸಿ ಮಾತು ಅಲ್ಲಿಗೆ ಬರುತ್ತೆ. ಅವರು ನನ್ನನ್ನ 25 ವರ್ಷಗಳ ಕಾಲ ಬೈದೆ ಬಿಜೆಪಿ ಸರ್ಕಾರಕ್ಕೆ ಬಂದಿರೋದು. ಈಗ್ಲಾದ್ರೂ ಬಿಟ್ಟುಬಿಡಿ, ಸುಮ್ಮನಿದ್ದು ಬಿಡಿ, ಶಪ್ಸೋದನ್ನ ನಿಲ್ಸಿ. ನಾನ್ ಹಿಂದೆ ಬಿದ್ದಿಲ್ಲ. ಡೆಲ್ಲಿಯ ಕೇಜ್ರಿವಾಲ್ನ ಡೆಲ್ಲಿ ಹುಡುಕ್ತಾ ಇದೆ, ತಿಹಾಡ್ ಜೈಲು ಕೂಡ ಹುಡುಕ್ತಿದೆ. ನೋಡಿ, ನಿಮ್ಮ ಸರ್ಕಾರದ ಒಬ್ರು ಮಂತ್ರಿ ಹೇಳ್ತಾರೆ ಕೇಜ್ರಿವಾಲ್ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದಾರೆ, ಮತ್ತೆ ಅವ್ರು ಹೇಳ್ತಾರೆ ನಾನು ಪಂಜಾಬ್ಗೆ ಹೋಗ್ಬಿಟ್ಟೆ. ನೋಡಿ, ಆದ್ರೆ ಅವರ ಜೊತೆಗಾರರು ದಿಲ್ಲಿ ರಾಜ್ಯಭಾರ ಮುಗಿತಿದ್ದ ಹಾಗೆ ಅವರು ಡಿಪ್ರೆಷನ್ಗೆ ಹೋದ್ರು. ಆಗ ಏನ್ ಮಾಡ್ತಾರೆ, ಪಂಜಾಬ್ ಕರ್ಕೊಂಡ್ ಹೋದ್ರು, ಹೆಲಿಕಾಪ್ಟರ್ ಅಲ್ಲಿ 4 ಸುತ್ತಾಕ್ಸಿದ್ರು. ನೋಡಿ, ಚೆನ್ನಾಗ್ ಕಾಣಿಸ್ತಾ ಇದ್ಯಾ, ಫೀಲಿಂಗ್ ಗುಡ್, ಬೆಟರ್. ಆಮೇಲೆ ಅವರಿಗೆ ನೋಡಿ, ಈಗ್ಲೂ ಸೋಷಿಯಲ್ ಮೀಡಿಯಾನಲ್ಲಿ ಫೋಟೋ ವೈರಲ್ ಆಯ್ತು, ಗಾಡಿ ತಗೊಂಡ್ರು. ಮುಖ್ಯಮಂತ್ರಿಗಳು ಸೆಂಟ್ರಲ್ ಅವರು ಎದ್ ನಿಂತ್ಕೋಬೇಕಿತ್ತು. ಮುಖ್ಯಮಂತ್ರಿ ಕಿಟಕಿನಲ್ಲಿ ನೇತಾಡ್ತಾ ಇದ್ರು ಗೇಟ್ ಹಿಡ್ಕೊಂಡು. ಮತ್ತೆ ಕೇಜ್ರಿವಾಲ್ ಸಾಹೇಬ್ರು ಮಧ್ಯದಲ್ಲಿ ಎದ್ ನಿಂತ್ಕೊಂಡ್ರು. ಅವರಿಗೆ ಫೀಲ್ ಗುಡ್ ಮಾಡೋದಿಕ್ಕೆ, ಅವ್ರನ್ನ ಡಿಪ್ರೆಷನ್ ಇಂದ ಹೊರಗ್ ತರೋದಿಕ್ಕೆ. ಚಿಂತೆ ಮಾಡ್ಬೇಡಿ, ಪಂಜಾಬು ನಿಮ್ದೇನೆ, ಚಿಂತೆ ಮಾಡ್ಬೇಡಿ, ಎಂಜಾಯ್ ಹಿಯರ್. ಅವರಿಗೆ ದೊಡ್ಡ ದೊಡ್ಡ ಮಂತ್ರಿಗಳು ದೊಡ್ಡ ದೊಡ್ಡ ಮನೆ ಕೊಡ್ತಾ ಇದಾರೆ, ಅವ್ರಿಗೆ ತುಂಬಾ ಖರ್ಚು ಮಾಡ್ತಾ ಇದಾರೆ. ನಾನು ಅವ್ರನ್ನ ಕೇಳಕ್ ಇಷ್ಟಪಡ್ತೀನಿ, ಪಂಜಾಬ್ಗೂ ನಿಮ್ಗೂ ಏನ್ ಸಂಬಂಧ? ನಿಮ್ಮ ಮೇಲೆ ಪಂಜಾಬ್ ಸರ್ಕಾರದವರು ಎಷ್ಟೆಲ್ಲ ಖರ್ಚು ಮಾಡ್ತಾ ಇದ್ದಾರೆ. ನೀವೇನೋ ಹೊರಟೋದ್ರಿ. ನಿಮ್ಮ ಜೊತೆಗಿದ್ದಂತ ಭ್ರಷ್ಟಾಚಾರಿ ಆಫೀಸರ್ಗಳೇನಿದ್ರು, ಸಿಸೋದಿಯಾ ಸಾಹೇಬ್ರು ಕೂಡ ಸರ್ಕಾರಿ ಬಂಗ್ಲೆನಲ್ಲಿದ್ದಾರೆ. ಪ್ರತಿಯೊಬ್ಬ ವ್ಯಕ್ತಿ ದಿಲ್ಲಿನ ಹಾಳ್ ಮಾಡೋ ಅಂತ ಕಲ್ಪ್ರೇಟ್ ಯಾರಾಗಿದ್ರೋ ಅವ್ರೆಲ್ರೂ ಪಂಜಾಬ್ಗೆ ಹೋಗಿ ಜಾಂಡ ಊರಿದ್ದಾರೆ. ಇವತ್ತವ್ರನ್ನ ಪಂಜಾಬ್ ಪ್ರಶ್ನೆ ಮಾಡ್ತಿದೆ. ಅವ್ರನ್ನ ಚೆಕ್ ಮಾಡೋದಕ್ಕೆ ನೀವು ಪಂಜಾಬಿಗೆ ಹೋಗಿದ್ರಿ? ನಾನು ಅವ್ರನ್ನ ಕರ್ಕೊಂಡ್ ಬರಕ್ ಹೋಗಿದ್ದೆ. ದಿಲ್ಲಿನಲ್ಲಿ ಎಷ್ಟೆಲ್ಲ ನೀವು ಬಿಟ್ಟು ಹೋಗಿದ್ದೀರಾ, ಪ್ರತಿದಿನ ರಿಪೋರ್ಟ್ ಓಪನ್ ಆಗ್ತಿದೆ. ಪ್ರತಿದಿನ ನಿಮ್ಮನ್ನ ನಾವು ಕರೀತಾ ಇದೀವಿ, ನೀವ್ ಇಲ್ಲೇ ಇರಿಯಲ್ಲ. ನಮ್ಮೇಲ್ ಯಾಕೆ ಅಷ್ಟೊಂದು ಮುನ್ಸು? ಸಣ್ಣ ವಿಚಾರಕ್ಕೆ ಹೊರಟೋಗಿದಿರಲ್ಲ ನೀವು. ನೀವೊಂದ್ ಮಾತು ಹೇಳಿದ್ರಿ, ಅವರು ಪಂಜಾಬ್ನ ರಕ್ತ ಹೀರೋದಕ್ಕಾಗಿ ಹೋಗಿದ್ದಾರೆ ಅಂತ. ಮಾಡ್ತಾ ಇದಾರಲ್ಲ. ಇವತ್ತು ಆ ಪಂಜಾಬ್ಗೆ ಎಷ್ಟು ಫೈನಾನ್ಷಿಯಲ್ ಡೆಫಿಷಿಟ್ನಲ್ಲಿ ಅವ್ರನ್ನ ಕರ್ಕೊಂಡಿದ್ದಾರೆ ಅಂದ್ರೆ ಅಲ್ಲಿ ಎಲ್ಲಾ ಡೆವಲಪ್ಮೆಂಟು ನಿಂತು ಹೋಗಿದೆ. ಇವತ್ತಿಗೂ ಕೂಡ ಪಂಜಾಬ್ ಯಾವ ರೀತಿ ನಶೆನಲ್ಲಿ ಸಿಕ್ಕಾಕೊಂಡಿದೆ ಅಂದ್ರೆ, ಇವತ್ತು ಪಂಜಾಬ್ಗೆ ಕೊಟ್ಟಂತ ಮಾತುಗಳಲ್ಲಿ ಒಂದನ್ನೂ ಕೂಡ ಪೂರ್ತಿ ಮಾಡಿಲ್ಲ. ಮತ್ತೆ ಸೂಪರ್ ಸಿಎಂ ಆಗ್ಬಿಟ್ಟು ಅಲ್ಲಿ ಲೋಕಲ್ ಜನಗಳಿಗೆ ಕೆಲಸ ಮಾಡಕ್ ಬಿಡದೇ ಇರೋದು, ಈ ವಿಚಾರ ಪಂಜಾಬ್ಗೆ ಒಳ್ಳೇದಲ್ಲ. ನೀವ್ ಹೇಳ್ತಾ ಇದ್ರಿ ನಶೆನಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತ, ಆದ್ರೆ ಅವ್ರು ಹೇಳ್ತಾ ಇದ್ರು ತುಂಬಾ ದೊಡ್ಡ ಡ್ರಗ್ ನ ಹಿಡಿಯೋದಿಕ್ ಹೋಗಿದ್ವಿ ಅಂತ. ಅವ್ರು ಹೇಳ್ತಾರೆ ವಿಕ್ರಮ್ಜಿತ್ ಸಿಂಗ್ ಮಜೀಠಿಯಾ ಅವರನ್ನ ಹಿಡಿದ್ವಿ, ಜೈಲ್ನಲ್ಲಿ ಹಾಕಿದೀವಿ ಅವ್ರನ್ನ. ಆದ್ರೆ ದಿಲ್ಲಿಯ ಪೊಲೀಸ್ನವರು ಮತ್ತೆ ದಿಲ್ಲಿಯ ಸರ್ಕಾರ ಅವ್ರಿಗೆ ಸಹಾಯ ಮಾಡ್ತಿಲ್ಲ. ದಿಲ್ಲಿ ಸರ್ಕಾರಕ್ಕೆ ದಿಲ್ಲಿ ಪೊಲೀಸರು ಯಾವಾಗ್ಲೂ ಬೈತಾನೆ ಇರ್ತಾರೆ. ಈ ಪೊಲೀಸರನ್ನ ನಮಗ್ ಕೊಟ್ಬಿಡಿ, ಇದನ್ನ ನಮಗ್ ಕೊಟ್ಬಿಡಿ ಅಂತಾನೆ ಹೇಳ್ತಾ ಇದ್ರು ಅವರು. ಅವರು ಏನ್ ಮಾಡ್ಬೇಕಾಗಿತ್ತು, ಏನ್ ಮಾಡ್ಬಾರ್ದಾಗಿತ್ತು ಅದು ಅವರ ಸರ್ಕಾರ ತೀರ್ಮಾನ ಮಾಡ್ತಿತ್ತು. ಅದು ಕೆಲ್ಸ ಮಾಡೋ ಸರ್ಕಾರ ಅಲ್ಲ, ದುಡ್ಡು ಮಾಡೋ ಸರ್ಕಾರ. ದುಡ್ಡು ಯಾವ್ದ್ರಲ್ಲಿ ಬರತ್ತೋ ಅದು ಕೆಲ್ಸ ಆಗ್ತಿತ್ತು. ದುಡ್ಡೆಲ್ ಬರಲ್ವೋ ಆ ಕೆಲ್ಸ ಮಾಡಕ್ ಅವ್ರು ಬಿಡ್ತಿಲ್ಲ ಅಂತ ಹೇಳ್ತಿದ್ರು. ಇದೇ ಅವ್ರ ಗುಣ ಆಗಿತ್ತು. ಕುತಂತ್ರಗಳನ್ನ ಅವರು ರಚಿಸ್ತಾರೆ, ಅದ್ರ ಪ್ಲಾಟ್ ಮಾಡ್ತಾರೆ, ಕತೆ ಕಟ್ಟುತ್ತಾರೆ, ಆಮೇಲೆ ಅದನ್ನ ಪ್ರೆಸೆಂಟ್ ಮಾಡ್ತಾರೆ ಜನತೆಗಳ ಮುಂದೆ. ಅಂದ್ರೆ ನೀವು ಅವರನ್ನ ಪಂಜಾಬ್ನಲ್ಲೂ ನೆಮ್ಮದಿಯಾಗಿರೋದಕ್ಕೆ ಬಿಡೋದಿಲ್ಲ?
ದೇಶದ ಜನತೆ ನೆಮ್ಮದಿಯಿಂದ ಇರ್ಬೇಕು. ಅದಕ್ಕೆ ಕೇಜ್ರಿವಾಲ್ ಸಾಹೇಬ್ರನ್ನ ಚೆಕ್ ಮಾಡ್ತಾ ಇರ್ಬೇಕು ಅವ್ರು ಏನ್ ಮಾಡ್ತಿದ್ದಾರೆ ಅಂತ. ಕೇಜ್ರಿವಾಲ್ ಜಿ ಮತ್ತೆ ರೇಖಾ ಗುಪ್ತಾ ಅವರಲ್ಲಿ ಏನ್ ವ್ಯತ್ಯಾಸ? ವ್ಯತ್ಯಾಸ ಸ್ಪಷ್ಟವಾಗಿದೆ. ಅವರು ಏನು ಮಾಡ್ತಾ ಇದ್ರೋ ಅವ್ರು ಯಾವತ್ತೂ ಜನತೆನ ಮೀಟ್ ಮಾಡ್ತಿರ್ಲಿಲ್ಲ. ಇವತ್ತು ದಿಲ್ಲಿ ಹತ್ರ 24/7 ಯಾವುದೇ ಸಮಯದಲ್ಲಿ ಭೇಟಿ ಮಾಡೋಂಥ ಮುಖ್ಯಮಂತ್ರಿ ನಾನು. ಅವರು ಗಾಜಿನ ಅರಮನೆನಲ್ಲಿದ್ರು, ಕರ್ಟನ್ ಕ್ಲೋಸ್ ಮಾಡಿಟ್ಕೋತಿದ್ರು, ಅಧಿಕಾರಿಗಳಲ್ಲಿ ಟೆರರ್ನ ಇಟ್ಕೋತಿದ್ರು. ಇವತ್ತು ಅಧಿಕಾರಿಗಳ ಮಿತ್ರರಾಗಿ ಅವ್ರ ಮಾತನ್ನ ಕೇಳ್ತೀವಿ, ಮತ್ತೆ ಜನತೆಗಳ ಜೊತೆಗಾರರಾಗಿ ಅವರಿಗೆ ಕೆಲ್ಸ ಮಾಡೋದು. ಇದೇ ವ್ಯತ್ಯಾಸ ದಿಲ್ಲಿಯ ಮುಖ್ಯಮಂತ್ರಿ. ಮ್ಯಾಮ್, ಕಾಂಗ್ರೆಸ್ ನಾಯಕರು ಹೇಳ್ತಾರೆ ಬಿಜೆಪಿಯಲ್ಲಿ ವಿಷಕಾರಿ ಮಾತುಗಳನ್ನ ಆಡೋರ್ನ ಪ್ರಮೋಟ್ ಮಾಡ್ತಾರೆ ಅಂತ. ಇದ್ ನಿಜನಾ ಮ್ಯಾಮ್? ನೋಡಿ, ವಿಷಕಾರಿ ಭಾಷೆನ ಕೇಜ್ರಿವಾಲ್ಗಿಂತ ಜಾಸ್ತಿ ಯಾರೂ ಮಾತಾಡೋರಕ್ ಸಾಧ್ಯನೇ ಇಲ್ಲ. ದೇಶದ ಪ್ರಧಾನಮಂತ್ರಿಯವ್ರಿಗೂ ಉಲ್ಟಾ ಸೀದಾ ಮಾತಾಡಿದ್ದಾರೆ. ಅಷ್ಟು ದುರಹಂಕಾರದಿಂದ ಅವರು ಪದಗಳನ್ನ ಬಳಸಿದ್ದಾರೆ. ಗೆಲ್ಲೋದಿಕ್ಕೆ, ದಿಲ್ಲಿನಲ್ಲಿ ಗೆಲ್ಲೋದಿಕ್ಕೆ ಇನ್ನೊಂದು ಜನ್ಮ ಪಡಿಬೇಕು ಅಂತ. ಜನಗಳ ಪ್ರತಿನಿಧಿಯಾಗಿ ಜನತೆಯ ಭಿಕ್ಷೆಯಿಂದ ಚುನಾವಣೆಯನ್ನ ಗೆದ್ದಿರೋ ಅಂತ ಮುಖ್ಯಮಂತ್ರಿಗಳ ಬಾಯಲ್ಲಿ ಇಂಥ ಪದಗಳು. ಮತ್ತೆ ಈ ಕಾಂಗ್ರೆಸ್ ಮತ್ತೆ ಆಮ್ ಆದ್ಮಿ ಅವರು ಒಂದಾಗ್ಬಿಡ್ತಾರೆ. ಕೆಲವೊಂದ್ಸಲ ಜೊತೆಯಾಗಿರ್ತಾರೆ, ಕೆಲವೊಂದ್ಸಲ ಬೇರೆ ಆಗ್ತಾರೆ. ಇದೆಲ್ಲ ಅಣ್ಣ ತಮ್ಮಂದಿರು. ಅರ್ಥ ಆಗ್ತಿದೆಲ್ಲ? ನೀವು ರಾಹುಲ್ ಗಾಂಧಿ ಅವರನ್ನ ರಾವಣನ್ಗೆ ಹೋಲ್ಸಿದ್ರಿ, ಪ್ರಿಯಾಂಕಾ ಅವರನ್ನ ಶೂರ್ಪನಕ್ಕಿಗೆ ಹೋಲ್ಸಿದ್ರಿ. 2019 ಮಾತು ಇದು. ಈಗಷ್ಟೇ ನೀವ್ ಹೇಳಿದ್ರಿ ಕೇಜ್ರಿವಾಲ್ನ ಕುಂಭಕರ್ಣ ಮಾಡಿದಿರಾ ಅಂತ. ಮತ್ತೀಗ ಅವರು 6 ತಿಂಗಳು ಅಲ್ಲಿರ್ತಾರೆ, ಆಮೇಲೆ ಹೇಳ್ತಾರೆ ದಿಲ್ಲಿಗ್ ಬರ್ತಾರೆ, ಮತ್ತೆ ಹೋಗಿ ಬೇರೆ ರಾಜ್ಯದಲ್ಲಿ ಮಲ್ಕೋತಾರೆ. ಅಂದ್ಮೇಲೆ ಕುಂಭಕರ್ಣನೇ ಅಲ್ವಾ? ಮತ್ತೆ ಹೇಳ್ತೀರಾ ನೀವು ಕುಂಭಕರ್ಣ ಮಾಡ್ಬಿಟ್ರಿ ನೀವು ಅಂತ. ಏನ್ ಸರ್ ನೀವು? ನಮ್ ಹತ್ರ ಸುಮ್ನೆ ಹಾಗೆ ಎಷ್ಟೊಂದ್ ಸಿಸ್ಟಮ್ ಇದೆ, ಎಲ್ಲೋ ಒಂದ್ ಕಡೆ ಕಂಪೇರ್ ಮಾಡಿ ಹೇಳ್ಬೇಕಾಗತ್ತೆ. ಆಗ್ಲೇ ಜನಗಳಿಗೆ ಅರ್ಥ ಆಗೋದು ಏನ್ ನಡೀತಿದೆ ಅನ್ನೋದು. ಯಾರ್ ದೇಶಕ್ ಕೆಟ್ಟದ್ ಮಾಡ್ತಾ ಇದಾರೆ, ಸಮಾಜಕ್ ಕೆಟ್ಟದ್ ಮಾಡ್ತಿದ್ದಾರೆ, ಅವ್ರನ್ನ ರಾವಣ ಅಂತಾನೆ ಕರಿಬೇಕು. ಅಂದ್ಮೇಲೆ ಒಬ್ಬ ವ್ಯಕ್ತಿ ಹೀಗೆ ಇದಕ್ಕಿದ್ದ ಹಾಗೆ ಮಾಯ ಆಗ್ತಾನೆ, ಇದಕ್ಕಿದ್ದ ಹಾಗೆ ಎದ್ದು ಬರ್ತಾನೆ, ನನ್ನ ಜೀವ ಇಲ್ಲೇ ಇದೆ ಅಂತ ಅಂದ್ಮೇಲೆ ಅವನು ಕುಂಭಕರ್ಣನೇ ತಾನೆ. ನಿಮಗೆ ಇಷ್ಟೊಂದು ಕೆಲಸ ಮಾಡೋದಿದೆ, ಆದ್ರೆ ನಿಮ್ಮ ದೃಷ್ಟಿ ಎಲ್ರ ಮೇಲೂ ಇದೆ. ಈಗ ದಿಲ್ಲಿ ಜನತೆ ದಿಲ್ಲಿಯ ಕೇರ್ ಟೇಕಿಂಗ್ ಕೆಲ್ಸನ ನನ್ನ ಮೇಲ್ ಬಿಟ್ಟಿದ್ದಾರೆ. ಸೊ ಕಣ್ಣು ಇಟ್ಟಿರ್ಬೇಕಾಗತ್ತೆ, ಕೆಲ್ಸನೂ ಮಾಡ್ಬೇಕಾಗತ್ತೆ, ಸಮಯನೂ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಒಂದು ಸೇವಕನ ಕೆಲ್ಸನೇ ಇದು. ನಮ್ಮ ಮನೆಯ ಪೂರ್ತಿ ಸುರಕ್ಷತೆನ ಮಾಡ್ಕೋಬೇಕು, ಅಲ್ಲಿ ವಾಸ ಮಾಡೋಂಥ ಜನತೆಗೆ ಸೇವೆ ಮಾಡ್ಬೇಕು. ನೀವು ಸಿನಿಮಾ ನೋಡ್ತೀರಾ? ಒಂದ್ ವೇಳೆ ನೋಡ್ತೀರಾ ಅಂದ್ರೆ ನಿಮ್ ಫೇವ್ರೆಟ್ ಆಕ್ಟರ್ ಯಾರು? ಮತ್ತೆ ನಿಮ್ ಫೇವ್ರೆಟ್ ಸಾಂಗ್ ಯಾವ್ದಾರು ಹೇಳ್ಬೋದಾ? ನಾನು ತುಂಬಾ ಸಿನಿಮಾಗಳನ್ನ ನೋಡ್ತಾ ಇದ್ದೆ. ಅಂದ್ರೆ ಎಷ್ಟು ನೋಡ್ತಿದ್ದೆ ಅಂದ್ರೆ ನೀವುಗಳು ಆ VCR ನೋಡೇ ಇಲ್ಲ ಅನ್ಸತ್ತೆ. ನಿಮ್ಗೆಲ್ಲಿ ಯಾರ್ಯಾರ್ಗ್ VCR ಗೊತ್ತು? VCRನ ಬಾಡ್ಗೆಗೆ ಅಂತ ತರ್ತಿದ್ವಲ್ಲ, ರಾತ್ರಿ 3 ಪಿಕ್ಚರ್ರು. ನಾನು 3 ನೋಡ್ತಿದ್ದೆ. ಮತ್ತೆ 4ನೇದು ತಂದಿಟ್ಕೋತಾ ಇದ್ದೆ, ಫಟಾಫಟ್ ಫಾರ್ವರ್ಡ್ ಮಾಡ್ಕೊಂಡು ಅದನ್ನು ನೋಡ್ಬಿಡೋಣ ಅಂತ. ಆದ್ರೆ ಆ ಸಮಯ ಹೋಯ್ತು. ನಿಧಾನವಾಗಿ ಸಮಾಜದ ಜನತೆ ಜೊತೆ ಬೆರ್ತ್ ಹೋದೆ. ಇವತ್ತು ಕೂಡ ಸಿನಿಮಾ ನೋಡೋದು ಇಷ್ಟ ಆಗತ್ತೆ. ಯಾವಾಗಾದ್ರೂ ರಿಲ್ಯಾಕ್ಸ್ ಫೀಲ್ ಅನ್ಸತ್ತೆ ನನ್ಗೆ ಸಿನಿಮಾ ನೋಡ್ಬೇಕು ಅಂತ. ಎಷ್ಟೋ ಒಳ್ಳೊಳ್ಳೆ ಸಿನಿಮಾಗಳು ಸಮಾಜಕ್ಕೆ ಬರ್ತಾ ಇತ್ತು. ಅದನ್ನ ನೋಡಿ ನಿಜವಾಗ್ಲೂ ನಿಮ್ಮ ಒಳಗಿನ ಭಾವನೆಗಳು ಎಚ್ಚರಗೊಳ್ಳತ್ತೆ. ಅದು ಕೇಸರಿ ಪಿಕ್ಚರ್ ನೋಡಿದಾಗ ನನಗ್ ಸಂತೋಷ ಆಯ್ತು. 3 Idiot ಪಿಕ್ಚರ್ ನನ್ಗೆ ತುಂಬಾ ಚೆನ್ನಾಗ್ ಅನ್ನಿಸ್ತು. ಈ ಥರ ಇನ್ನೂ ಒಳ್ಳೊಳ್ಳೆ ಮೂವೀಸ್ಗಳು ತುಂಬಾ ಇದಾವೆ. ಅದನ್ನ ನೋಡಿ ನನಗನ್ಸತ್ತೆ, ಒಂದು ನೀವು ರಿಫ್ರೆಶ್ ಆಗ್ತೀರಾ, ಇನ್ನೊಂದು ದೇಶಕ್ಕೆ ಮಾಡ್ಬೇಕು ಅನ್ನೋಂಥ ಒಂದು ಉತ್ಸಾಹ ನಿಮ್ಮಲ್ಲಿ ಏನಿದೆಯೋ ಅದು ಎಚ್ಚೆತ್ಕೊಳ್ಳತ್ತೆ ಅಂತ ನನ್ಗನ್ಸತ್ತೆ. ಅವರು ನಿಮ್ಮನ್ನ ಕೇಳಿದ್ರು ನಿಮ್ಮ ಫೇವ್ರೇಟ್ ಆಕ್ಟರ್ ಯಾರು ಮತ್ತೆ ನಿಮ್ಮ ಫೇವ್ರೇಟ್ ಹಾಡ್ ಯಾವುದು? ಅದನ್ನ ಮರ್ತುಬಿಟ್ಟೆ ನಾನು. ಈಗ ಪೈಪು, ಮೋರಿ ಇದೇ ನೆನ್ಪಗಿರತ್ತೆ. ಹಾಡ್ಗಳು ನೆನ್ಪಗಿರೋದೇ ಇಲ್ಲ. ಆದ್ರೆ ಒಂದ್ ಹಾಡ್ ನೆನ್ಪಗ್ ಬರ್ತಿದೆ. तेरी मिट्टी में मिल जावा मैं गुलवन. ರೇಖಾ ಅವರೇ, ನಾವು ನಿಮ್ಗೆ ಎಲ್ಲ ವಿಷಯದ ಬಗ್ಗೆ ಪ್ರಶ್ನೆ ಕೇಳಿದ್ವಿ, ದಿಲ್ಲಿಗೆ ಸಂಬಂಧಪಟ್ಟಂತ ಎಲ್ಲ ಸಬ್ಜೆಕ್ಟ್ಗಳ ಮೇಲೆ. ಮತ್ತೆ ನನಗೆ ಆಶ್ಚರ್ಯ ಆಗ್ತಾ ಇದೆ, ಕೇವಲ 5 ತಿಂಗಳಲ್ಲಿ ನೀವು ಎಲ್ಲಾ ಸಬ್ಜೆಕ್ಟ್ಗಳ ಮೇಲೆ ಪರಿಣತಿಯನ್ನ ಹೊಂದಿದ್ದೀರಾ. ಪ್ರತಿಯೊಂದು ವಿಷಯಗಳ ಮೇಲೂ ನಿಮಗೆ ಇನ್ಫಾರ್ಮೇಶನ್ ಇದೆ, ಹ್ಯಾಂಡ್ಸ್ ಆನ್ ಇನ್ಫಾರ್ಮೇಶನ್ ಇದೆ.
ನಾವೀಗ ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಕೇಳೋಣ ಆಪ್ಕೆ ಅದಾಲತ್ನಲ್ಲಿ ಇವತ್ತಿನ ಜಡ್ಜ್ ರಿಚಾ ಅನಿರುದ್ಧ್ ಅವರ ತೀರ್ಪನ್ನ ಇವತ್ತಿನ ಮೊಕದ್ದಮೆಯ ಬಗ್ಗೆ. ಆಪ್ಕೆ ಅದಾಲತ್ನಲ್ಲಿ ಇವತ್ತಿನ ನಮ್ಮ ಅತಿಥಿ ದಿಲ್ಲಿಯ ಮುಖ್ಯಮಂತ್ರಿ ರೇಖಾ ಗುಪ್ತಾ. ಈಗ ಸಮಯ ಬಂದಿದೆ ಆಪ್ಕೆ ಅದಾಲತ್ನಲ್ಲಿ ಇವತ್ತಿನ ಜಡ್ಜ್ ರಿಚಾ ಅನಿರುದ್ಧ್ ಅವರ ತೀರ್ಪನ್ನ ಕೇಳೋದಕ್ಕೆ. ರೇಖಾ ಅವರೇ, ಡೌನ್ ಟು ಅರ್ತ್ ರಾಜಕಾರಣಿ ನೀವು. ನೇರವಾಗಿ ಉತ್ತರ ಕೊಡ್ತೀರಾ, ಜನಗಳ್ ಮಾತಾಡ್ದೇನೆ ಅವ್ರಿಗೇನ್ ಬೇಕೋ ತಿಳ್ಕೊತೀರಾ. ಒಳ್ಳೆ ವಿಷಯ ಏನು ಅಂದ್ರೆ ನಗ್ನಗ್ತಾ ಕೆಲ್ಸ ಮಾಡ್ತೀರಾ. ಬಹುಶಃ ನಗ್ನಗ್ತಾ ಕೆಲ್ಸನೂ ಮಾಡ್ತಿರ್ಬಹುದು. ನೀವು ಡೆಲ್ಲಿಯ ಹಾಟ್ಸೀಟಲ್ ಕೂತ್ಕೊಂಡು ತುಂಬಾ ಕಡಿಮೆ ಸಮಯ ಆಗಿರೋದು. ಆದ್ರೆ ಡೆಲ್ಲಿಯ ಜನಗಳಿಗೆ ನಿಮ್ಮಿಂದ ಅಪೇಕ್ಷೆ ಅಂತೂ ತುಂಬಾ ಜಾಸ್ತಿ ಇದೆ. ಇವತ್ತು ರೇಖಾ ಅವರು ಎಲ್ಲಾ ಪ್ರಶ್ನೆಗಳಿಗೆ ಉತ್ತರನ ಸುತ್ತಿ ಬಳಸಿ ಮಾತಾಡದೆ ಸ್ಪಷ್ಟವಾಗೇ ಕೊಟ್ಟಿದ್ದಾರೆ. ನೀವು ತಗೊಂಡಂಥ ಎಲ್ಲಾ ನಿರ್ಧಾರಗಳಲ್ಲೂ ಅನ್ಅಪಾಲಜಿಟಿಕ್ ಆಗಿ ಕಾಣ್ತಿದ್ದೀರಾ. ಯಾರಿಗೂ ನೀವು ದೊಡ್ಡ ದೊಡ್ಡ ಆಶ್ವಾಸನೆ ಕೊಟ್ಟಿಲ್ಲ, ಯಾಕಂದ್ರೆ ಡೆಲ್ಲಿಯ ಜನಗಳು ಇದನ್ ಕೇಳಿ ಸುಸ್ತಾಗಿದ್ದಾರೆ. ಇವತ್ತು ಕೋರ್ಟ್ಗೆ ರೇಖಾ ಅವ್ರು ಕೊಟ್ಟಂಥ ಉತ್ತರಗಳು ಇಷ್ಟ ಆಗಿದೆ, ಮತ್ತೆ ಅವರ ಸೆನ್ಸ್ ಆಫ್ ಹ್ಯೂಮರ್ ಕೂಡ ಚೆನ್ನಾಗಿದೆ. ಒಳ್ಳೇದಾಯ್ತು, ಮುಂದೆ ಇದ್ ನಿಮಗ್ ಕೆಲ್ಸಕ್ ಬರತ್ತೆ, ಯಾಕಂದ್ರೆ ನಿಮ್ ಮುಂದಿನ ದಾರಿ ಸುಲಭವಾಗಿಲ್ಲ, ಸವಾಲ್ಗಳನ್ನ ಎದುರಿಸ್ಬೇಕಾಗತ್ತೆ. ಈ ಕೋರ್ಟ್ ನಿಮ್ಮನ್ನ ಎಲ್ಲಾ ಆರೋಪಗಳಿಂದ ಮುಕ್ತಗೊಳಿಸ್ತಾ ಇದೆ, ಮತ್ತೆ ಭವಿಷ್ಯದಲ್ಲಿ ನಿಮ್ಮ ಕೆಲ್ಸಗಳಿಗೆ ಶುಭ ಕೋರ್ತಾ ಇದೆ. ಇದೇ ನಂಬಿಕೆಯೊಂದಿಗೆ, ಇದೇ ವಿಶ್ವಾಸದೊಂದಿಗೆ ರೇಖಾ ಗುಪ್ತಾ ಅವರು ಹೀಗೆ ದಿಲ್ಲಿಯ ಜನಗಳ ಭಾವನೆಗಳನ್ನ ಆಧರಿಸ್ತಾ ಇರಲಿ, ದಿಲ್ಲಿಯ ಜನಗಳ ಸೇವೆಯನ್ನ ಮಾಡ್ತಾ ಇರಲಿ, ಮತ್ತೆ ದಿಲ್ಲಿಯ ಈ ಕಾಂಪ್ಲಿಕೇಟೆಡ್ ಸ್ಟ್ರಕ್ಚರ್ ಏನಿದೆಯಲ್ಲ ಇದರಲ್ಲಿ ದಾರಿಯನ್ನ ಕಂಡುಕೊಂಡು ದಿಲ್ಲಿಯನ್ನು ಜಗತ್ತಿನ ಒಂದು ದೊಡ್ಡ ರಾಜಧಾನಿ, ಒಂದು ಭವ್ಯವಾದಂತ ರಾಜಧಾನಿಯನ್ನಾಗಿ ಮಾಡಲಿ ಅನ್ನೋದು ನನ್ನ ನಂಬಿಕೆ. ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತೇನೆ ಮುಂದಿನ ವಾರ ಮತ್ತೊಬ್ರು ಹೊಸ ವ್ಯಕ್ತಿಯೊಂದಿಗೆ. ಅಲ್ಲಿ ತನಕ ನಮಸ್ಕಾರ.